ಗಜೇಂದ್ರಗಢದಲ್ಲಿ ಅದ್ದೂರಿಯಾಗಿ ನಡೆದ ತಾರಿಣಿ ನರ್ಸಿಂಗ್ ಸೈನ್ಸ್ ಸಂಸ್ಥೆಯ ದೀಪ ಬೆಳಗುವಿಕೆ ಮತ್ತು ಪ್ರಮಾಣ ವಚನ ಸಮಾರಂಭ. ಗದಗ ಜಿಲ್ಲೆ ಗಜೇಂದ್ರಗಢ ಪಟ್ಟಣವು ಮತ್ತೊಮ್ಮೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವೈಭವಕ್ಕೆ ಸಾಕ್ಷಿಯಾಗಿದ್ದು, ಪ್ರತಿಷ್ಠಿತ ಶ್ರೀ ಸಾಯಿರಾಮ್ ಟ್ರಸ್ಟ್ ಸಮಿತಿ ವತಿಯಿಂದ ನಡೆಸಲ್ಪಟ್ಟ ತಾರಿಣಿ ನರ್ಸಿಂಗ್ ಸೈನ್ಸ್ ಸಂಸ್ಥೆಯಲ್ಲಿ ದೀಪ ಬೆಳಗುವಿಕೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಸಂಭ್ರಮ ಭರಿತವಾಗಿ ನೆರವೇರಿತು. ಸಂಸ್ಥೆಯ ಆವರಣದಲ್ಲಿ ನಡೆದ ಈ ಸಮಾರಂಭವು ಸಾಂಪ್ರದಾಯಿಕ ಗೌರವ ಹಾಗೂ ಆಧುನಿಕ ಶಿಕ್ಷಣದ ಮೌಲ್ಯಗಳನ್ನು ಒಟ್ಟುಗೂಡಿಸಿದ ಅಪೂರ್ವ ಕ್ಷಣವಾಗಿತ್ತು. ಕಾರ್ಯಕ್ರಮದ ಆರಂಭದಲ್ಲಿ ಮುಖ್ಯ ಅತಿಥಿಗಳು ಹಾಗೂ ಗಣ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಅಲಂಕೃತ ವೇದಿಕೆ, ಶಿಸ್ತಿನ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳ ಉತ್ಸಾಹಪೂರ್ಣ ಭಾಗವಹಿಸುವಿಕೆ ಕಾರ್ಯಕ್ರಮಕ್ಕೆ ವಿಶಿಷ್ಟ ಕಳೆ ನೀಡಿತು. ಸಮಾರಂಭದ ಘನ ಅಧ್ಯಕ್ಷತೆಯನ್ನ ವಹಿಸಿದ ಶ್ರೀ ಸಾಯಿರಾಮ್ ಟ್ರಸ್ಟ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ರಾಮಶಾಸ್ತ್ರಿ ಜಿಎಸ್ ಜೀರೆ ಅವರು ದೀಪ ಬೆಳಗುವಿಕೆಯ ಆಧ್ಯಾತ್ಮಿಕ ಮಹತ್ವವನ್ನು ವಿವರಿಸಿ, ಇದು ಜ್ಞಾನ, ಸೇವೆ ಮತ್ತು ಮಾನವೀಯತೆಯ ಸಂಕೇತವೆಂದು ಅಭಿಪ್ರಾಯಪಟ್ಟರು. ಪ್ರಮಾಣ ವಚನ ಸ್ವೀಕಾರವು ಕೇವಲ ವಿಧಿವಿಧಾನವಲ್ಲ, ಬದಲಾಗಿ ವೃತ್ತಿ ಜೀವನದ ನೈತಿಕ ಹೊಣೆಗಾರಿಕೆಯ ಪ್ರತಿಜ್ಞೆಯಾಗಿದೆ ಎಂದು ಹೇಳಿದ್ದಾರೆ. ನರ್ಸಿಂಗ್ ವೃತ್ತಿಯಲ್ಲಿ ಸೇವಾಭಾವ, ಶಿಸ್ತು ಮತ್ತು ಕರುಣೆಯು ಅತ್ಯಂತ ಮುಖ್ಯವಾಗಿದ್ದು, ವಿದ್ಯಾರ್ಥಿಗಳು ಇವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಅವರು ಪ್ರೇರಣಾದಾಯಕವಾಗಿ ಕರೆ ನೀಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕರ್ನಾಟಕ ರಾಜ್ಯ ಡಿಪ್ಲೊಮಾ ನರ್ಸಿಂಗ್ ಶಿಕ್ಷಣ ಮಂಡಳಿ ಬೆಂಗಳೂರು ಕಾರ್ಯದರ್ಶಿಗಳಾದ ಡಾಕ್ಟರ್ ಮಡಿವಾಳಪ್ಪ ನಾಗರಹಳ್ಳಿ ಅವರು ಸಂಸ್ಥೆಯ ಶೈಕ್ಷಣಿಕ ಸಾಧನೆಗಳನ್ನು ಶ್ಲಾಘಿಸಿ, ನರ್ಸಿಂಗ್ ಕ್ಷೇತ್ರದಲ್ಲಿ ಪರಿಣಿತರಾಗುವ ವಿದ್ಯಾರ್ಥಿಗಳಿಂದ ದೇಶಕ್ಕೆ ಮಹತ್ವದ ಸೇವೆ ಸಾಧ್ಯವೆಂದು ಹೇಳಿದ್ದಾರೆ. ಇನ್ನೋರ್ವ ಗಣ್ಯ ಅತಿಥಿಗಳಾಗಿ ಡಾಕ್ಟರ್ ಸಂಜಯ್ ಎಂ ಪೀರಾಪುರ, ಅಧ್ಯಯನ ಮಂಡಳಿಯ ಸದಸ್ಯರು, ಕೆಎಸ್ಡಿಎನ್ಇಬಿ ಹಾಗೂ ಪ್ರಾಂಶುಪಾಲರು, ಕೆಎಲ್ಇಎಸ್ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಹುಬ್ಬಳ್ಳಿ ಇವರು ನರ್ಸಿಂಗ್ ವೃತ್ತಿಯ ಸಾಮಾಜಿಕ ಜವಾಬ್ದಾರಿಯನ್ನ ವಿವರಿಸಿ, ಆರೋಗ್ಯ ಸೇವೆಯಲ್ಲಿ ನರ್ಸಿಂಗ್ ವೃತ್ತಿಯ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ನರ್ಸಿಂಗ್ ಕೌನ್ಸಿಲ್ ಸದಸ್ಯರು ಹಾಗೂ ಬಿಎಲ್ಇಎನ ನರ್ಸಿಂಗ್ ಕಾಲೇಜ್ ಟಿಕೋಟಾ ಸಹಾಯಕ ಪ್ರೊಫೆಸರ್ ಡಾಕ್ಟರ್ ಎಂಬಿ ತಡಲ್ಗಿ ಅವರು ಸಹ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಶ್ರೇಷ್ಠತೆಯನ್ನ ಸಾಧಿಸಲು ಅಗತ್ಯ ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಸೋಮಶೇಖರಯ್ಯ ಕಲ್ಮಠ ಅವರು ಅಚ್ಚುಕಟ್ಟಾಗಿ ಮತ್ತು ಶಿಸ್ತಿನಿಂದ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸದಸ್ಯರು, ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಉತ್ಸಾಹ ಭರಿತವಾಗಿ ಪಾಲ್ಗೊಂಡಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಸಮಾರಂಭದ ಪ್ರಮುಖ ಆಕರ್ಷಣೆಯಾಗಿದ್ದು, ವಿದ್ಯಾರ್ಥಿಗಳು ಮನಮೋಹಕ ನೃತ್ಯ, ಸಂಗೀತ ಹಾಗೂ ನಾಟಕ ಪ್ರದರ್ಶನಗಳ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು. ಅವರ ಸೃಜನಶೀಲತೆ ಮತ್ತು ಶಿಸ್ತು ಕಾರ್ಯಕ್ರಮದ ಮಟ್ಟವನ್ನು ಇನ್ನಷ್ಟು ಎತ್ತಿ ಹಿಡಿದವು. ಈ ಸಮಾರಂಭವು ಕೇವಲ ಒಂದು ಶಿಕ್ಷಣ ಸಂಬಂಧಿತ ಕಾರ್ಯಕ್ರಮವಾಗಿರದೆ ವಿದ್ಯಾರ್ಥಿಗಳಲ್ಲಿ ನೈತಿಕ ಮೌಲ್ಯಗಳು, ಮಾನವೀಯತೆ ಮತ್ತು ಸೇವಾ ಮನೋಭಾವವನ್ನು ಬೆಳೆಸುವ ಮಹತ್ವದ ವೇದಿಕೆಯಾಗಿ ಪರಿಣಮಿಸಿತು. ಒಟ್ಟಾರೆಯಾಗಿ ದೀಪ ಬೆಳಗುವಿಕೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಶಿಸ್ತು, ಸಂಸ್ಕೃತಿ ಮತ್ತು ಶಿಕ್ಷಣದ ಸಮನ್ವಯದೊಂದಿಗೆ ರಾಷ್ಟ್ರ ಮಟ್ಟದಲ್ಲೂ ಮಾದರಿಯಾಗುವಂತೆ ಅದ್ದೂರಿಯಾಗಿ ಯಶಸ್ವಿಯಾಗಿ ನೆರವೇರಿತು. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ಟಿವಿ4 ಗಜೇಂದ್ರಗಢ. Very dynamic leader of our nursing profession, a very down-to-earth person, Dr. Madivalappa Nagarhalli, Secretary, Karnataka State Diploma Nursing Examination Board, Bengaluru, and in charge Nurse Registrar, ANC, Bengaluru. And we have another dynamic, well-known, a fighter, a visionary leader with us, my mentor, Dr. Sanjay M. Pirapu, Principal KLS Institute of Nursing Sciences, Hubballi, and member, Board of Studies, KSDNP, Bengaluru. Another young, charming leader, Dr. M.B. Tadalgi, Assistant Professor, BLDS, College of Nursing, Tikota, and member, Karnataka State Nursing Council, Bengaluru, and our beloved Chairman, socialist, very down-to-earth person, well-known doctor in our area,
Dr. Ramashastri SGA sir, invitees, the chairman of Gavi Siddheshwara Institute of Nursing, Ranna sir, chairman of BGS Institute of Nursing, Ustigi, all the esteemed faculties, Dr. Ashwini, Dr. Ananya, and media persons, all my dear students. It gives me immense pleasure on this occasion to introduce and welcome our guests. Formally, this institution has started in 2021 with a GNM program, and today we have 5th batch of GNM and we have 2nd batch of BSc Nursing, basic nursing started in 2024, and total 138 students are studying in this nursing college. It's my privilege to introduce today's chief guest, Dr. Madhivalappa Nagahalli, Secretary, Karnataka State Diploma in Nursing Examination Board, Bangalore, in charge Nurse Registrar, KNC, Bangalore. Sir was born on June 1st, 1971, holds a post-basic BSc Nursing degree from IGNOU, pursued at KLE Belgaum Study Center, and completed his MSc Nursing in Community Health Nursing. With over 2 decades of dedicated service, he has made a significant contribution to our profession. He has begun his professional journey in 1998 as a nursing officer at a government hospital, Basarkalan, Bihar district. Since then, he has made a remarkable contribution to the nursing profession. Currently, Sir is serving as a Secretary, Karnataka State Diploma in Nursing Examination Board, Bangalore, since September 2023. Throughout his career, Madhivalappa sir had several esteemed positions, including from 2000 to 2002 as a nursing officer at CSC Karanki, Gangavati Taluk, assistant lecturer at Government College of Nursing, Kalburgi, nursing tutor at Government School of Nursing, Kalburgi, vice principal at Government School of Nursing, Kalburgi. Presently, he is also principal School of Nursing, Bangalore also. And in addition to his academic roles, he served as a Board of Studies member for KSDMP from 2012 to 2014, and he was an INC resource person training for ANMs on HIV and AIDS from 2009 to 2012. Beyond his nursing professional activities, Mr. Madhivalappa has contributed to the literature and culture. As a General Secretary of Kannada Sahitya Parishad, Kalburgi from 2015 to 2020, he played a key role in organizing the 85th Brahat Akhila Bharata Kannada Sahitya Sammelana in 2019 in collaboration with the Deputy Commissioner of Kalburgi and Dr. Manu Padiga, State Kannada Sahitya Parishad President. Sir has authored 2 books in Kannada, Parimalada Hoovu, Dabalaralla Navu Badavaru, and an English book titled Florence Nightingale, reflecting his passion for both literature and nursing history. For his outstanding contribution, has been recognized with several prestigious awards, including Global Icon Award from the Government of Sri Lanka, Colombo, the Arogya Ratna Shri Award by Jilla Sangeeta Chitrakala Parishad, Kalburgi, the Best Anchoring Award from the Kannada Sahitya Parishad, Bangalore, and the Yoga Pato Award by Jilla Patanjali Yoga Samiti, Kalburgi. Moreover, his leadership as a General Secretary, Government Nurses Association of Karnataka, Kalburgi district, and as a president has been commendable, advocating tirelessly for the welfare of all the nurses. With such an inspiring journey, marked by the dedication, leadership, and passion, it's my privilege to introduce and present Mr. Madhivalappa Nagahalli, in charge Nurse Registrar, Karnataka State Nursing Council, and Secretary KSDMP Bangalore to you all. Welcome you, sir. I request Dr. Ramashastri SGA to welcome this with We are delighted to have another dynamic leader, my mentor, Dr. Sanjay M. Pirapu,
Member Board of Studies KSJP Bangalore and Principal KLS Institute of Nursing Sciences, Hubballi. Dr. Sanjay Pirapur, born on 26th May 1977, holds basic PhD degree from HKE's College of Nursing, Gulbarga, and MSc Nursing in Medical Surgical Nursing from KLS Institute of Nursing Sciences, Belgium, and PhD from KL University, Belgium. His career in nursing started with a clinical instructor or tutor at Vidya Vikasa Trust School of Nursing, Naubad, Bidar, then KPN School of Nursing, Gulbarga. He is appointed as a lecturer at KLS Institute of Nursing Sciences, Belgavi, and transferred as a principal to KLS Institute of Nursing Sciences, Hubballi. At very young age, he became the principal at KLS Institute of Nursing Sciences, Hubballi, and totally has 23 years of experience in academics as well as administrative. And he is involved in many university activities. Formerly, he served as a member academic council for Rajiv Gandhi University of Health Sciences for 2 tenures. He is a member of Board of Studies PG, member Board of Studies UG for Rajiv Gandhi University of Health Sciences, Bengaluru, and he is a member Board of Studies UG and PG for KL University, Belgium. Sir is a member Board of Studies in UG PG for Sri Dharmasthala Manjunatheshwara University, Dharwad, and sir is a board member for Karnataka State Diploma Nursing Examination, Bangalore from 2011 to 2014. Sir is a member for selection of inspectors to inspect all the nursing schools in Karnataka in 2012, appointed by the Karnataka State Diploma Nursing Examination Board, Bangalore. Presently, he is serving as a member, Board of Studies, UG and PG, YBN University, Ranchi, Jharkhand. He is a National Editorial Board member for International Journal of Practical Nursing, published by Red Flower Publications. He is a member for Professional Advisory Body for RGH Journal of Nursing, and is a member BOS, KSJNB, Bangalore. He has been examiner appointed by the various universities, namely a few: RGHS, Bengaluru, Manipal University, Manipal, Krishna University, Karad, D.Y. Patil University, Kolhapur, KL University, Belgium, Yenokoya University, Mangaluru, and KSDNB, Bengaluru. It's come to his feathers awards. Sir has been awarded as a Best Nursing Principal of Karnataka in 2023. Ministry of Health and Family Development Government of Karnataka and Anglo-Indian Unity Center during 21st Florence Nightingale Award 2023, and the award was presented by Honorable Chief Minister of Karnataka on 26/6/2023. And he is also awarded with the Sri Sri Award for Best Nurse Teacher in 2024 for his outstanding contribution to the human values and education by Sri Sri Ravi Shankar Vidya Mandir Trust, and this award has been given by Sri Sri Ravi Shankar Guruji at Art of Living International Center, Bangalore. Sir is also awarded with the Indian Education Icon Award in recognition of his outstanding contribution to the society through teaching and research. And he is also awarded with Guru Ratna Shiromani 2024 in recognition of dedication, research, and mindful nursing profession through his teaching and leadership by Dr. B.R. Ambedkar Institute of Nursing and Star Health Academy, Bangalore. He was a resource person, scientific committee sessions to the various national and international conferences, workshops, seminars, etc. We together worked with many aspects. Sir is representing many nursing professional issues, namely few Indian Nursing Council issues, nurses pay scale, appointment of teaching faculties at Government College of Nursing, change in the nomenclature of nursing staff in the hospitals as a nursing officers, recruiting male nurses in the military nursing. This is another achievement what sir has made. Today we have a High Court case we have won by the Karnataka Nurses Association. Being a president of that association, I am the secretary, and sir has filed a case against the military nursing services, and first time we have won that in the case stating that male nurses should also be recruited in military. With this, I welcome and present Dr. Sanjay M. Pirapur, Member Board of Studies KSJP Bangalore and the Principal KLS Institute of Nursing Sciences, Hubballi. Welcome you, sir. I request our beloved chairman, Dr. Ramashastri sir, to give the token of respect and welcome you, sir.
it's a privilege and introduce and welcome another guest of honor, Dr. M.B. Tadalgi, member Karnataka State Nursing Council, Bangalore, and assistant professor, BIDS College of Nursing, Tikota. Dr. M.B. Tadalgi, born on August 1st, 1985, holds a basic BSc Nursing degree from Turja Bhavani College of Nursing, Vijaypur, and MSc in Mental Health Nursing, BADS, Sri B.M. Patil Institute of Nursing Sciences, Vijaypur, and PhD from JJT University, Junjunu. He began his professional journey in 2010 as a nursing tutor at Ashwini College of Nursing, Vijaypur, then as an assistant professor at BADS College of Nursing, Tikota. Since then, he has made contribution to the nursing profession tremendously. He secured 8th rank to the state in MSc Nursing from Rajiv Gandhi University of Health Sciences, Bangalore, and has won the first prize for best scientific paper presentation in international conference organized by BLD Sri B.M. Patil Institute of Nursing Sciences, Vijaypur. He is a editorial board member for 2 journals. He is totally published 10 research articles in international and national journals, conducted many workshops, conferences, guest lectures, CNE programs periodically, and he is an observer, examiner, flying squad, ADAC LIC inspector in RGHS, KLC and KSDNAB. Presently, Dr. M.B. Tadalgi is working as a HOD in Department of Mental Health Nursing, BLDS College of Nursing, Tikota. With this, I present and welcome Dr. M.B. Tadalgi, member Karnataka State Nursing Council, Bangalore, and Nursing Professor, BLDS Nursing College, Tikota, to you all. I request Mr. Parappa, lecturer, to give the token of love to M.B. Tadalgi. I would like to welcome our beloved chairman, and in this part actually he doesn't require any introduction. Always a positive thinker, social worker, well-known doctor. I'm always impressed with his ideas, and actually just an incident I want to tell you, because in this program I want your parents should also witness this. ಪಾಲಕರು ಬಂದು ನೋಡ್ಬೇಕಂತ ನನಗೆ ಆಸೆ ಇತ್ತು. ನಮ್ದು ಇದು ಹಾಲ್ ಸಣ್ಣದಿದ್ದದಕ್ಕೆ ನಾವು ಪಾಲಕರಿಗೆ ಕರೆಯಕ್ಕೆ ಆಗಿಲ್ಲ. ಸರಿ ಕೇಳಿದೆ, ಸರ್ ಮ್ಯಾಕ್ ಕಟ್ಟಾಕತ್ತೀರಿ, ಈ ಹಾಲ್ ಒಂದು ಇನ್ನೊಂದು ಡಬಲ್ ಇನ್ನೊಂದು ರೂಮ್ ಕೊಡಿಸಿ 2 ರೂಮ್ ಕೊಡ್ರಿ ಅಂತ ಹೇಳಿದ್ವಿ ನಾನು ಸರಿಗೆ. ದೊಡ್ಡ ಹಾಲ್ ಸರ್ ಅಂದರು ಮ್ಯಾಕ್ ಕೊಡಂಗಿಲ್ಲ ಅಂತ. ಕೊಡಂಗಿಲ್ಲ ನನಗೆ ಕನ್ಫ್ಯೂಸ್ ಆಯ್ತು, ಯಾಕಂತ ಹೇಳಿ ನಾನು ಮ್ಯಾಗಕ್ಕಂತವ್ರು ಸರ್ ಮ್ಯಾಗಂತ ಮ್ಯಾಗ 2 ರೂಮ್ ಕೊಡಂಗಿಲ್ಲ, ಅದ್ರ ಮ್ಯಾಗ 4 ರೂಮ್ ಕೊಡ್ತೀನಿ ಅಂತ ಹೇಳಿ. ಸಣ್ಣ ಥಿಂಕ್ ಮಾಡ್ತೀವಿ, ಅವ್ರು ದೊಡ್ಡದ ಥಿಂಕ್ ಮಾಡ್ತಾರೆ ಅವರು. ಸೊ ಪೂರ್ತಿ ಮೇಲೆ ಈ ಮೇಲಿನ ಫ್ಲೋರ್ ಆದಮೇಲೆ ಫುಲ್ 4 ಫ್ಲೋರ್ದಿಂದ ಆಡಿಟೋರಿಯಂ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ದಿಸ್ ಇಸ್ ವಾಟ್ ಈಸ್ ಆಲ್ವೇಸ್ ಇಸ್ ವಿಷನ್ ವಾಸ್ ಲಿಟಲ್ ಡಿಫರೆಂಟ್ ಕಂಪೇರ್ಡ್ ಟು ಆಲ್ ಆಫ್ ಅಸ್. ಸೊ ವಿತ್ ದಿಸ್ I welcome Dr. Ramashastri SGA, President of today's function, to this auspicious gathering. Welcome. I would like to welcome all the invitees who are present for this function. Mr. Rangnath sir, welcome you sir to this function. I welcome Dr. Seychelles Wadi sir, welcome you sir. I welcome our delegates sir to this program, welcome sir. I also welcome Dr. Ashwini, I welcome Dr. Ananya and Atlaya to this function. I welcome all the teaching faculties to this function, and I welcome our media person, the Mahesh, and all the program what we conduct in this institution. Welcome you myself, and I heartily welcome all the students who are taking oath today. That is second batch of BSc Nursing and 5th batch of GNM. These buddy students who are taking oath today, welcome you all, and welcome all other students to this August gathering. Once again, welcome everyone to this function. Thank you so much, sir, for your warm and thoughtful welcome. ನಮ್ಮ ಅದ್ದೂರಿಯಾಗಿ ನಡೆದ ತಾರಣಿ ನರ್ಸಿಂಗ್ ಸೈನ್ಸ್ ಸಂಸ್ಥೆಯ ದೀಪ ಬೆಳಗುವಿಕೆ ಹಾಗೂ ಪ್ರಮಾಣ ವಚನ ವಿದ್ಯಾರ್ಥಿಗಳಿಗೆ
ಉಪದೇಶ ಮಾಡಿದಂಥ ಇವತ್ತು ನನ್ನ ಸಣ್ಣ ವೇದಿಕೆ, ಸಣ್ಣ ಕಾಲೇಜಿನ ವೇದಿಕೆ ಮೇಲೆ ಆಶೀರ್ವಾದಂಥ ಅತಿರಥ ಮಹಾರಥರು ಶರಣಬಸಪ್ಪ ಅಪ್ಪರ ಆಶೀರ್ವಾದದಿಂದ ಗುಲ್ಬರ್ಗಾದಿಂದ ಇಲ್ಲಿ ಮಠ ಬಂದು ನಾನು ವೇದಿಕೆ ಮೇಲೆ ಇವತ್ತು ಆಸೀನರಾಗ್ಯಾರಂದ್ರೆ ನಾನು ಭಾಳ ಖುಷಿ ಅನ್ನಿಸ್ತಾರೆ. ಹೇಳಲಿಕ್ಕೆ ಏನು ಮಾತುಗಳೇ ಬರ್ತದೆ. ಯಾಕಂದ್ರೆ ಇವತ್ತು ಈ ವೇದಿಕೆ ಮೇಲೆ ಇದ್ದಂಥ ಮಡಿವಾಳಪ್ಪ ನಾಗಳ್ಳಿ ಸರೆ ಹಾಗೂ ಡಾಕ್ಟರ್ ಸಂಜೀವ್ ಎಂ ವೀರಾಪುರ್ ಸರೆ ಹಾಗೂ AB ಕಡಬಗಿ ಸರೆ ಇವತ್ತು ಈ ವೇದಿಕೆ ಮೇಲೆ ಬಂದು ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಶಿಕ್ಷಕರಿಂದಕ್ಕೂ ಒಳ್ಳೆಯ ಆಶೀರ್ವಾದ ಮಾಡಿದರೆ, ಒಳ್ಳೆಯ ಜ್ಞಾನವನ್ನು ಕೊಟ್ಟರೆ ಭಾಳ ಖುಷಿ ಅನ್ನಿಸ್ತಾರೆ. ಆದರೂ ಸಹಿತ ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು ಅನ್ನೋದು ಸತ್ಯವಾದ ಮಾತು. ನಾನು ಗುಡಿ ಕಟ್ಟೀನಿ, ಆದ್ರೆ ದೇವರು ಪ್ರತಿಷ್ಠಾಪನೆ ಮಾಡೋದಾಗಿದ್ದಿಲ್ಲ. ಅದು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮ ಕಲ್ಮಠ್ ಸರ್ ಬಂದರು. ಯಾವ ರೀತಿ ಬಂದರು ಏನು ವಿಚಾರ ಅಂತೂ ಆಗಲಿಲ್ಲ. ಕಲ್ಮಠ್ ಸರ್ಗೆ ನಮ್ಮ ಬ್ರದರ್ ಹೇಳ್ದ, ಕಲ್ಮಠ್ ಸರ್ ಪ್ರಿನ್ಸಿಪಾಲ್ ಅಂತ ಬರ್ತಾರೆ. ಭಾಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಅವರು ಹೆಂಗೆ ಯೂನಿಟಿ ಕಟ್ಟಾರಂದ್ರೆ ನಮ್ಮ ಕರ್ನಾಟಕದಲ್ಲಿ ಇದ್ದಂಥ BMS ಕಾಲೇಜು, BHMS ಕಾಲೇಜು, MBBS ಕಾಲೇಜು, BDS, BHMS, BUMS, ನರ್ಸಿಂಗು ಎಲ್ಲ ಕಾಲೇಜ್ಗಳಿಗೂ ನಡೆದ್ರೆ ಸೆನೆಟ್ ಮೆಂಬರ್ ಯಾರೂ ಆಗಿದ್ದಿಲ್ಲ. ನರ್ಸಿಂಗ್ ಕಾಲೇಜಿಂದ ಅವರು ಒಬ್ಬರೇ ಆಗಿದ್ದರು. ನರ್ಸಿಂಗ್ ಕಾಲೇಜಿಂದ ಸೆನೆಟ್ ಮೆಂಬರ್ ಅಂತ ಒಂದು ಇಲೆಕ್ಷನಿಗಾಗಿ 5th ಸ್ಟೇಜ್ನೊಳಗೆ ಆರಿಸಿ ಬಂದರು. ಫಸ್ಟ್ ಅಟೆಂಪ್ಟ್ನೊಳಗೆ ಸೆಕೆಂಡ್ ಡಿವಿಷನ್ೊಳಗೆ ಆರಿಸಿ ಬಂದರು. ಇವತ್ತು ಈ ನರ್ಸಿಂಗ್ ಕಾಲೇಜ್ ಎಲ್ಲ ಡೆವಲಪ್ಮೆಂಟ್ ಆಗ್ಯದ, ಸಿಲೆಬಸ್ ಡೆವಲಪ್ಮೆಂಟ್ ಆಗ್ಯದ. ಅವ್ರಿಗೆ ಇನ್ನೂ ಒಂದು ಆಸೆ ಅದ, ಏನದ ಅಂದ್ರೆ ವ್ಯಾಲ್ಯೂಯೇಷನ್ ಸರಿಯಾಗಬಾರ್ದು. ನಮ್ಮ ನರ್ಸಿಂಗ್ ಕಾಲೇಜಿಂದ ವ್ಯಾಲ್ಯೂಯೇಷನ್ ಸರಿಯಾಗಬಾರ್ದು. ಅದು ಒಂದು ಭಾಳ ಆಸೆ ಇಟ್ಕೊಂಡು ಕೂತಾರ, ಆಗ್ತದೆ, ನೆರವೇರ್ತಾವೆ ಅಂತ ದೇವರು ಪೂಜಾರಿ ನಮ್ಮ ಸಂಸ್ಥೆಗೆ ಬಂದು ಕೂತಾರಂದ್ರೆ ನಂಗೆ ಭಾಳ ಹೆಮ್ಮೆ ಅನಿಸ್ತದೆ. ಆಮೇಲೆ ಡಾಕ್ಟರ್ ಮಡಿವಾಳಪ್ಪ ಸರ್, ನಮ್ಮ ಬ್ರದರ್ ಹೇಳ್ತಿದ್ರು, ಮಡಿವಾಳಪ್ಪ ಸರ್ ಅಂತಿದ್ದಾರೆ, ಭಾಳ ಆ್ಯಕ್ಟಿವ್ ಪರ್ಸನ್, ಯೂನಿವರ್ಸಿಟಿ ಸಿಗ್ತಾರೆ, ಜಗ್ಗವರು ಎಲ್ಲ ಅವರು ಡಿಗ್ರೀಸ್ ಎಲ್ಲ ಹೇಳ್ಕೊತ ಬಂದರು. ಭಾಳ ಖುಷಿ ಅನ್ನಿಸ್ತಾವೆ. ಇವತ್ತು ನನ್ನ ಇಷ್ಟೊಂದಿಗೆ ಬಂದಾಡಂದ್ರೆ ನಂಗೆ ಭಾಳ ಹೆಮ್ಮೆ ಅನ್ನಿಸ್ತಾವೆ. ನಮ್ಮ ವಿದ್ಯಾರ್ಥಿಗಳಿಗೂ ಭಾಳ ಹೆಮ್ಮೆ ಅನ್ನಿಸ್ತಾವೆ. ಯಾಕಂದ್ರೆ ಅವ್ರದ್ದು ಕಲ್ಮಠ್ ಸರ್ದು ಅವ್ರು ಇಂಟ್ರೊಡಕ್ಷನ್ ಮಾಡೋದ್ರೊಳಗೆ ಎಲ್ಲ ವಿಷಯಗಳನ್ನು ಪ್ರಸ್ತಾವನೆ ಮಾಡಿದ್ರು. ಭಾಳ ಖುಷಿ ಅನ್ನಿಸ್ತವೆ. ಅವರಿಗೂ ನಾನು ತುಂಬ ಆಭಾರಿಯಾಗೀನಿ. ಅದರೊಂದಿಗೆ ನನ್ನ ಈ ವೇದಿಕೆ ಮೇಲೆ ಬಂದಂಥ ಡಾಕ್ಟರ್ ಸಂಜೀವ್ ವೀರಾಪುರ್ ಸರ್, ಇವರು ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಾಲೇಜ್ ಪ್ರಿನ್ಸಿಪಾಲ್, ಒಳ್ಳೆ ವಾಕ್ಚಾತುರ್ಯ, ಒಳ್ಳೆ ಚಂದ ಮಾತಾಡ್ತಾರೆ. ಭಾಳ ಖುಷಿ ಅನ್ನಿಸ್ತು. ಅವರಿಗೂ ನಾನು ಇವತ್ತು ತುಂಬ ಆಭಾರಿಯಾಗೀನಿ. ಆಮೇಲೆ ಡಾಕ್ಟರ್ MB ತಡಲಗಿ ಬಿಜಾಪುರ ಡಿಸ್ಟಿಕ್ನಿಂದ ಬಂದಾರ. ನಮ್ಮ ಸರ್ ಹೇಳ್ತಾರೆ, ಕಲ್ಮಠ್ ಸರ್ ತಡಗಲಿಯವರು ಭಾಳ ಚಂದ ಮಾತಾಡ್ತಾರೆ, ಸ್ಟೇಜ್ ಕರೇಜ್ ಅದ, ಒಳ್ಳೆ ವಾಕ್ಚಾತುರ್ಯ ಮಾಡ್ತಾರೆ. ಇವತ್ತು ಅವ್ರು ಪ್ರೂವ್ ಮಾಡಿದ್ರೆ ಭಾಳ ಖುಷಿ ಅನ್ನಿಸ್ತಾರೆ. ನನಗೇನು ಮಾತಾಡಿ ಬರೋಂಗಿಲ್ಲ, ಯಾಕಂದ್ರೆ ನನ್ನ ಪ್ರೊಫೆಷನ್ ಇಂಜೆಕ್ಷನ್ ಮಾಡೋದು. ಮತ್ತು ಅವರೆಲ್ಲ ಟೀಚಿಂಗ್ ಲೈನು, ಪ್ರಿನ್ಸಿಪಲ್ ಲೈನು, ಎಲ್ಲ ವಿದ್ಯಾರ್ಥಿಗಳು ತಮ್ಮ ಕಂಟ್ರೋಲ್ ತೊಗೋದು, ಹಿಪ್ನೋಟಿಸಮ್ ಮಾಡೋದು, ನಮ್ಮ ಶಿಕ್ಷಕರೊಂದಕ್ಕೆ ಎಲ್ಲ ಯೂನಿಟಿ ಮಾಡೋದು, ಎಲ್ಲ ನಾಲೆಜ್ ಇದ್ದವರು. ಇವತ್ತೆಲ್ಲ ವಿಷಯಗಳನ್ನು ನಿಮ್ಗೆ ಸವಿಸ್ತಾರವಾಗಿ ಹೇಳ್ಯಾರ. ಅದರೊಂದಿಗೆ ನಾನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ, ಮೊದಲು ನಾನು CL7 ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಲೈಸೆನ್ಸ್ ಆಗಿತ್ತು. ಒಂದು ಇಂಡಿಕೇಟರ್ ಹೊಡಿತಿತ್ತು, ಇದನ್ನ ಮಾಡಿ ತಪ್ಪು, ಇದನ್ನ ಮಾಡಿ ತಪ್ಪು ಅಂತ. ಒಂದು ಪೇಷಂಟ್ ಬಂತು, ದವಾಖಾನೆಗೆ ಹೋಗ್ಬೇಕು, ಹೆಣ್ಮಗಳು ಬೇಗ ಗಂಡ ಕುಡಿಬಾರ ಅಂತ ಹೇಳಿದೆ. ಯಪ್ಪ ನಿನ್ನ ಬಾರ್ನಾಗ ಕುಡಿದು ಬಂದ ಅಂತ ಹೇಳ್ಬೋದು. ಸೆಟ್ ಅನ್ನಿಸ್ತು, ಅವತ್ತ ಬಾಳು ಅನ್ನಿಸ್ತು. ತಿಂಗಳಿಗೆ 4 ರಿಂದ 5 ಲಕ್ಷ ರೂಪಾಯಿ ಇನ್ಕಮ್ ಇತ್ತು. ಅವತ್ತು ಸಂಜೆ ಒಂದು ವಿಚಾರ ಮಾಡಿದೆ, ಇದನ್ನು ಬಂದ್ ಮಾಡಬೇಕು, ಇವತ್ತು ಬಂದ್ ಮಾಡು. ಮೋದಿಯವರು ಮೊದಲೇ ಸಲ ಬಂದಾಗ ರೋಡ್ನಿಂದ 500 ಮೀಟರ್ ಡಿಸ್ಟೆನ್ಸ್ನಾಗ ಇರ್ಬೇಕು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಹೇಳಿಬಿಟ್ರು. ಅವತ್ತ ಕ್ಲೋಸ್ ಮಾಡಿಬಿಟ್ಟೆ, ನನ್ನ ಸ್ಟೇಟಸ್ ಉಳಿತದ ಅಂತ ಹೇಳಿ. ನನಗೆ ನೇರ ಆದರೂ ಸಹಿತ ಅವತ್ತು ಬಂದ್ ಮಾಡ್ತೀನಿ. ಬಂದ್ ಮಾಡಿಬಿಟ್ಟು 15 ದಿವಸಕ್ಕೆ ಅದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದೆ. ಆಮೇಲೆ ಕಾಲೇಜ್ ಮಾಡ್ಕೋತ ಬಂದ್ವಿ. ಒಂದು ಅದು ಹನುಮಂತನ ಬಾಲ್ ಅಂತಾರಲ್ಲ, ಹಂಗೆ ಅಪ್ಕೋತ ಬಂತು. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಸರ್ ಹೇಳಿದ್ರು, ಹೆಂಗಂದ್ರೆ ಒಂದು ಈಗ ಹದ್ದಂತ ಇರ್ತಾವೆ, ಹದ್ದು ಅದು ತನ್ನ ಮರಿನ ಭಾಳ ಗುಡ್ಡದ ತುದಿಗೆ ಅಥವಾ ಒಂದು ಗಿಡದ ತುದಿಗೆ ಬರೀ ತತ್ತಿ ಇಡ್ತದೆ. ತತ್ತಿ ಇಟ್ಟು ಎಬ್ಬಿಸ್ತಾವೆ. ಎಬ್ಬಿಸಿದ ಬೇಕಾದ್ರೆ ಹೇಳ್ತದೆ, ಏನು ಕೆಳಬಿದ್ದ ಸಾಹಿತ್ಯ ಹಾದಿದ್ರೆ ಬದುಕ್ತೀಯ ಅಂತೇಳಿ ಹೋಗ್ಬಿಡ್ತದೆ ತಾಯಿ. ಅವಾಗ ಅದು ಬರೀ ಸಹಿತ ಕೆಳಗೆ ಬೆಳಗಿಲ್ಲ, ಹಾಕ್ತವೆ. ಹಾಗೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಇವತ್ತು ನಮ್ಮ ವೇದಿಕೆ ಮೇಲೆ ಇದ್ದಂಥ ಅತಿರಥರು ಎಲ್ಲ ನಿಮ್ಗೆ ಒಳ್ಳೆಯ ಜ್ಞಾನ ಕೊಟ್ಟಾರ, ಒಳ್ಳೆಯ ಸಂಸ್ಕಾರ ಕೊಟ್ಟಾರ, ಒಳ್ಳೆಯ ನಡವಳಿಕೆ ಕೊಡ್ರಿ. ತಂದೆ ತಾಯಿನ ಪ್ರೀತಿ ಮಾಡ್ರಿ, ಯಾವುದೇ ಚಟಾದಿಗಳನ್ನು ಕಲಿಬೇಡ್ರಿ. ಮುಂದಿನ ಗ್ರೇಡನ್ನು
IPS ಒಳ್ಳೆ PhD ಮಾಡಿದಂಥ ಒಳ್ಳೆ ಉಪದೇಶ ಮಾಡಿದ್ರು. ಅದನ್ನೆಲ್ಲ ನೀವು ಅನುಕರಣೆ ಮಾಡಿಕೊಂಡು ಇವತ್ತು ನನ್ನ ಇನ್ಸ್ಟಿಟ್ಯೂಟಿಂದು ನಮ್ಮ ಪ್ರಾಂಶುಪಾಲರದ್ದು ನಂದು ಇವತ್ತು ಬಂದು ವೇದಿಕೆ ಮೇಲೆ ಮಾಡಿದಂಥ ಉಪದೇಶಕ್ಕೆ ನೀವು ಮಾನ್ಯತೆ ಕೊಟ್ಟು ಆ ರೀತಿ ಉತ್ತಮವಾಗಿ ಬೆಳೀಲಿ ಅಂತ ಹೇಳ್ತಾ ನಾನು ಎರಡು ಸಣ್ಣ ಮಾತು ಮುಗಿಸ್ತೀನಿ. Sir, your words are ಎನ್ನ ಆರಾಧನೆಯ ಶರಣ ಬಸವೇಶ್ವರನನ್ನ ಮಂಡಳಿ ಸ್ಮರಿಸಿ ಈ ನಾಡಿನ ದೇಶದ ಖ್ಯಾತ ಸಂತರು ಈ ಭಾಗದ ನಡೆದಾಡುವ ದೇವರಾಗಿರ್ತಕ್ಕಂಥ ಗವಿಸಿದ್ದೇಶ್ವರ ಸ್ವಾಮಿಗಳಿಗೆ ವಂದಿಸಿ ಈ ಒಂದು ಸಭೆಯ ಅಂದರೆ ಶ್ರೀ ಸಾಯಿರಾಮ್ ಟ್ರಸ್ಟ್ ಕಮಿಟಿಯ ಅಧೀನದಲ್ಲಿರ್ತಕ್ಕಂಥ ಈ ತಾರಿಣಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ನ ಪ್ರಮಾಣ ವಚನ ಸ್ವೀಕಾರ ಮತ್ತು ಈ ಲ್ಯಾಂಪ್ ಲೈಟಿಂಗ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಭಾಗದ ಮತ್ತು ಕರ್ನಾಟಕದ ಬಹುತೇಕ ಬಡ ರೋಗಿಗಳ ಪಾಲಿನ ಆಶಾ ಕಿರಣರು, ನಿಸ್ವಾರ್ಥ ಸೇವಾ ಮನೋಭಾವದವರು, ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುವಂಥ ಹಿರಿಯರಾದ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ರಮಾಶ್ರೀ ಎಸ್ ಕೇರಸರ್ ಅವರೇ ಮತ್ತು ಈ ಕಾರ್ಯಕ್ರಮದ ಸನ್ಮಾನ್ಯ ಗೌರವಾನ್ವಿತ ಅತಿಥಿಗಳಾಗಿರ್ತಕ್ಕಂಥ ನನಗೆ ಯಾವಾಗಲೂ ನನಗೂ ನನ್ನ ನರ್ಸಿಂಗ್ ಬೋರ್ಡಿಗೂ ಸಲಹೆ ಸೂಚನೆಗಳನ್ನು ನೀಡತಕ್ಕಂಥ ಆತ್ಮೀಯವಾಗಿರ್ತಕ್ಕಂಥ ಡಾಕ್ಟರ್ ಸಂಜಯ್ ಎಂ ಪೀರಪುರ ಸರ್ ಅವರೇ ಮತ್ತು ಯುವ ಮಿತ್ರರು, ಅತ್ಯಂತ ಕ್ರಿಯಾಶೀಲರು, ಅಷ್ಟೇ ಕರ್ನಾಟಕದ ಎಲ್ಲ ಪಕ್ಷಗಳ ನೇತಾರರ ಪರಿಚಯವನ್ನು ಹೊಂದಿರತಕ್ಕಂಥವರು, ಬಹುತೇಕ ಕನ್ನಡ ನಾಡಿನ ಪ್ರಸಿದ್ಧ ಪ್ರಮುಖ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಇರ್ತಕ್ಕಂಥ ನಮ್ಮ ನರ್ಸಿಂಗ್ ಕೌನ್ಸಿಲ್ನ ಸದಸ್ಯರು ಮತ್ತು ಟಿಕೋಟಾ ನರ್ಸಿಂಗ್ BLDA ನರ್ಸಿಂಗ್ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ MB ತಡಲ್ಗಿ ಅವರು ಮತ್ತು ಅತ್ಯಂತ ಕ್ರಿಯಾಶೀಲರು, ಜ್ಞಾನವಂತರು ಮತ್ತು 2 ಬಾರಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಸೆನೆಟ್ ಮೆಂಬರ್ ಆಗಿ ಆಯ್ಕೆಯಾಗಿರ್ತಕ್ಕಂಥ ಏಕೈಕ ನರ್ಸಿಂಗ್ ವ್ಯಕ್ತಿ ಆಗಿರ್ತಕ್ಕಂಥ ಡಾಕ್ಟರ್ ಕಲ್ಮಠ್ ಸರ್ ಅವರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನೊಟ್ಟಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಗವಿಸಿದ್ದೇಶ್ವರ ಸಂಸ್ಥೆಯ ನರ್ಸಿಂಗ್ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ರಂಗನಾಥ್ ಸರ್ ಅವರು ಮತ್ತು BS ಸಂಸ್ಥೆಯ ಚೇರ್ಮನ್ರು ಆಗಿರ್ತಕ್ಕಂಥ ಗೆಳೆಯರಾಗಿರ್ತಕ್ಕಂಥ ಶ್ರೀ ಸರ್ ಅವರು, ಎಲ್ಲ ನುರಿತ ಅಧ್ಯಾಪಕರು ಮತ್ತು GNM ಮತ್ತು BSc ವಿದ್ಯಾರ್ಥಿಗಳು ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿದ ಮಾತುಗಳನ್ನು ಆರಂಭಿಸ್ತಾರೆ. ವಿದ್ಯಾರ್ಥಿಗಳೇ, ನಮ್ಮ ಈ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗ ಎಷ್ಟು ಶ್ರೀಮಂತ ಅಂದರೆ ಬಹುಶಃ ದುಡ್ಡಿಂದ ಶ್ರೀಮಂತ ಅಂತ ನಾನು ಹೇಳ್ತಾ ಇಲ್ಲ. ದುಡ್ಡಿಂದ ಶ್ರೀಮಂತ ಆದವರು ಶ್ರೀಮಂತರ ಅಲ್ಲ, ದುಡ್ಡಿಂದ ಶ್ರೀಮಂತ ಆದವರು ಶ್ರೀಮಂತರಲ್ಲ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿಯನ್ನು ಯಾರು ಚೆನ್ನಾಗಿ ಬೆಳೆಸಿ ಕಲಿಸಿಕೊಡ್ತಾರ ಅವರು ಶ್ರೀಮಂತರು, ಆ ಭಾಗ ಶ್ರೀಮಂತರು. ಅಂಥ ಭಾಗ ನಮ್ಮ ಕಲ್ಯಾಣ ಕರ್ನಾಟಕ. ಯಾಕಂದರೆ ಆರಂಭದಲ್ಲಿ ನೋಡಿದ್ವಿ, ಫಸ್ಟ್ ಫೋಟೋ ಸೆಷನ್ಗೆ ಸರ್ ಕರ್ಕೊಂಡು ಹೋಗಿ
ನಾವು ಫೋಟೋ ಸೆಷನಿಗೆ ಕರ್ಕೊಂಡು ನಾವೆಲ್ಲ ಹೋಗಿದ್ದೀವಲ್ಲ, ಎಲ್ಲ ಹುಡುಗರು ಕೂತ್ಕೊಂಡು ಆರಾಮ್ ಕೂತಿರ್ತಾರೆ, ನಾವು ಹೋಗಿ ಕುರ್ಚಿ ಮೇಲೆ ಕೂರ್ತೀವಿ. ಬಟ್ ಇಲ್ಲಿ ಮಕ್ಕಳು ನಾವು ಬರೋವರೆಗೂ ಬಿಸಿಲಲ್ಲಿ ನಿಂತಿದ್ವಿ. ಅದು ಸಂಸ್ಕಾರ, ಅದು ಸಂಸ್ಕಾರ. ನಮ್ಮ ತಾಯಿ ತಂದೆ ಗುರುಗಳು ಕಲಿಸಿರ್ತಕ್ಕಂಥ ಸಂಸ್ಕಾರ ಅಂದರೆ ಇದು. ಅತಿಥಿ ಗಣ್ಯರು ಗುರುಗಳು ಬರೋವರೆಗೂ ಏನು ಎದ್ದು ನಿಂತ್ಕೊಂಡಿರಲಿಲ್ಲ. ಇದು ಬಹುದೊಡ್ಡ ಸಂಸ್ಕಾರ, ಇದು ಬಹುದೊಡ್ಡ ಸಂಸ್ಕಾರ. ಈ ಸಂಸ್ಕಾರ ಬೇರೆ ಎಲ್ಲೂ ಸಿಗಲ್ಲ. ಇದು ನಮ್ಮ ಕಲ್ಯಾಣ ಕರ್ನಾಟಕ, ಉತ್ತರ ಕನ್ನಡದಲ್ಲಿ ಮಾತ್ರ ಸಿಗ್ತಕ್ಕಂಥ ಬಹುದೊಡ್ಡ ಸಂಸ್ಕಾರ. ಇಲ್ಲಿ ನಾಡಿಗೆ ಮಾದರಿ ಅಂತಕ್ಕಂಥ. ಸೊ ಅಂಥ ಸಂಸ್ಕಾರವನ್ನು ಹೊಂದಿರತಕ್ಕಂಥ ಈ ಸಂಸ್ಥೆ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತದೆ ಅಂತಂದರೆ, ಯಾಕಂದರೆ ಬಹುಶಃ ಪರ್ಮನೆಂಟ್ ಆರ್ಡರ್ ಕೊಡಬೇಕಾದ್ರೆ ಆ ಸಮಯದಲ್ಲಿ ನಾನೇ ನರ್ಸಿಂಗ್ ಎಕ್ಸಾಮಿನೇಷನ್ ಬೋರ್ಡಲ್ಲಿದ್ದೆ. ಸೊ ಆಗ ಒಳ್ಳೊಳ್ಳೆಯದನ್ನೇ ನಾವು ಇನ್ಸ್ಪೆಕ್ಷನ್ ಹಾಕಿದ್ದೆವು. ಅದರಲ್ಲಿ ವಿಶೇಷವಾಗಿ ಬಹುಶಃ ನಾವು ಕಲ್ಮಡ್ ಸರಿ ಕಾಲೇಜಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ದೆವು, ಅವ್ರಿಗೆ ನಾವು ಹಾಕಿದ್ದೀವಿ ಸರ್. ಅತ್ಯಂತ ಅಚ್ಚುಕಟ್ಟಾಗಿರ್ತಕ್ಕಂಥ ರಿಪೋರ್ಟ್, ಭಾಳ ಅಚ್ಚುಕಟ್ಟಾಗಿರ್ತಕ್ಕಂಥ ವರದಿಯನ್ನು ಸಲ್ಲಿಸಿದ್ರು ಸರ್. ನೋಡಿ, ನನಗನ್ಸಿದ ಮಟ್ಟಿಗೆ ತಗೊಂಡ ಮೇಲೆ 2 ವರ್ಷದಿಂದ ಪರ್ಮನೆಂಟ್ ಆರ್ಡರ್ ಬಂತು. ಈ ಒಂದು ನರ್ಸಿಂಗ್ ಶಾಲೆ ಮತ್ತು ಕಾಲೇಜಿಗೆ ತಗೊಂಡ್ಮೇಲೆ 2 ವರ್ಷದಲ್ಲಿ ಆದೇಶವನ್ನು ಪಡ್ಕೊಂಡು 2 ವರ್ಷದಲ್ಲಿ ಇಂಥ ಬಹುದೊಡ್ಡ ಬಿಲ್ಡಿಂಗ್ ಮಾಡಿದ್ದು ಏನಾದರೂ ಇದ್ರೆ ಅದು ನಮ್ಮ ಜೇನೆ ಸರ್ ಅವರಿಗೆ. ನಮ್ಮ ಜೇನೆ ಸರ್ ಆಗ್ಬೋದು, ರಂಗನಾಥ್ ಅವ್ರು ಆಗ್ಬೋದು, ನಮ್ಮ ಶ್ರೀಸರ್ ಆಗ್ಬೋದು, ಬರೀ ಕಾಟಾಚಾರಕ್ಕೆ ನರ್ಸಿಂಗ್ ಕಾಲೇಜು ನರ್ಸಿಂಗ್ ಸ್ಕೂಲ್ ಮಾಡಬೇಕು ಅನ್ನೋದಲ್ಲ. ನಮ್ಮ ಬೆಂಗಳೂರಾಗ ಬೆಂಗಳೂರಾಗ 368 ನರ್ಸಿಂಗ್ ಶಾಲೆಗಳವ. ಸ್ವಂತ ಬಿಲ್ಡಿಂಗ್ ಇರೋದು ಬರೀ 68 ಅವ. 368 ಬೆಂಗಳೂರು ನಗರದಾಗವ, ಬರೀ 68 ಸ್ವಂತ ಬಿಲ್ಡಿಂಗ್ ಇದ್ದು ಅವ. ಏನು ಮಾಡ್ತೀವಿ? ಎಷ್ಟು ಈಗಲ್ಲದು ಪರ್ಮಿಷನ್ ತೊಗೊಂಡು 20 ವರ್ಷದ ಪರ್ಮಿಷನ್ ತೊಗೊಂಡವರು. 20 ವರ್ಷನ ರೆಂಟೆಡ್ ಬಿಲ್ಡಿಂಗ್ದಾಗ 20 ವರ್ಷದ ಬರೀ ಶಟರ್ದಾಗ ನಡೆಸ್ತಕ್ಕಂಥ ಒಂದು ದುರ್ವ್ಯವಸ್ಥೆ ಅನ್ನೋದಲ್ಲ, ಅದರ ವಿರುದ್ಧ ಈಗ ಸರ್ಕಾರ ಮುಂದಾಗಿದೆ. ಅಂಥ ಸಂಸ್ಥೆಗಳನ್ನು ಮುಚ್ಚಬೇಕಂತೆ ನಮ್ಮ ಸರ್ಕಾರ ಮಾನ್ಯ ಗೌರವಾನ್ವಿತ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರ ಆದೇಶವಾಗಿದೆ. ನೋಡಿ, ಬರೀ 2 ವರ್ಷದಿಂದ ದೊಡ್ಡ ಬೃಹತ್ ಬಿಲ್ಡಿಂಗ್ ಅನ್ನ ಒಂದು ನರ್ಸಿಂಗ್ ಶಾಲೆ ಮತ್ತು ಕಾಲೇಜನ್ನು ನಡೆಸಬೇಕಂತಕ್ಕಂಥ ಒಂದೇ ಒಂದು ಹಬ್ಬದಿಂದ ಈ ಭಾಗದ ಬಡ ಮಕ್ಕಳನ್ನ ಬೆಳೆಸ್ಬೇಕಂತ ಒಂದೇ ಒಂದು ಹಬ್ಬದಿಂದ ಇವತ್ತು ಸ್ವಂತ ಬೃಹತ್ ಬಿಲ್ಡಿಂಗ್ ಅನ್ನು ಹೊಂದಿರ್ತಕ್ಕಂಥ. ಬಹುಶಃ 2 ವರ್ಷ ಯಾರು ಸ್ವಂತ ಬಿಲ್ಡಿಂಗ್ ಕಟ್ಟಿದ್ದು ಉದಾಹರಣೆಗಳು ಎಲ್ಲಿ ಇಲ್ಲ ಈ ಭಾಗ ಬಿಟ್ಟರೆ. ಅದು ನಮಗೆ ಭಾಳ ಹೆಮ್ಮೆ ಅನ್ನಿಸ್ತಾರೆ. ನಾನು ಈ ಭಾಗದ ವ್ಯಕ್ತಿಯಾಗಿ ನನಗದು ಭಾಳ ಪ್ರೌಡ್ ಫೀಲ್ ಆಗ್ತದೆ. ಯಾಕೆ ಬೇರೆ ಕಡೆ ಏನು ಸಿಗ್ತಾರೆ ಬರೀ ತಗೊಳ್ತಾರೆ, ಪರ್ಮಿಷನ್ ತಗೊಳ್ತಾರೆ ನಮ್ಮಿಂದ. ಯಾರೋ ಒಂದು ಒತ್ತಡ ಪ್ರಭಾವಿ ವ್ಯಕ್ತಿಗಳಿಂದ ಪರ್ಮಿಷನ್ ತಗೊಳ್ತಾರೆ. ಹೋದ್ರೆ ನೋಡಿದರೆ 10 ವರ್ಷ ಅಲ್ಲ 15 ವರ್ಷ ಸ್ವಂತ ಬಿಲ್ಡಿಂಗ್ ಅಲ್ಲ ಆಸ್ಪತ್ರೆಗಳಲ್ಲಿ. ಹಾಗಾದರೆ ನಮ್ಮ ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಕೊಡ್ತಿರ್ಬೇಕು? ಬಟ್ ಇಲ್ಲಿ ನಮ್ಮ ತಾರಿಣಿ ಸಂಸ್ಥೆಯಲ್ಲಿ ಇಂಥ ನಿಸ್ವಾರ್ಥ ಮನೋಭಾವದ ಹೊಂದಿರತಕ್ಕಂಥ ಏನು ಚೇರ್ಮನ್ ಸರ್ಕಾರ, ಸೊ ಅವರ ಹೃದಯದಲ್ಲಿ ಏನು ಸೇವಾ ಮನೋಭಾವನೆ ಬಂದಲ್ಲ, ಅದು ಎಲ್ಲರ ಹೃದಯದಲ್ಲಿ ಬರಬೇಕು. ನಮ್ಮ ಬೆಂಗಳೂರು ಅಂತವ್ರು ವಿಶೇಷವಾಗಿ ನಮ್ಮ ಬೆಂಗಳೂರು ಅಂತವರ ಒಂದು ಏನು ಉದ್ಯಮಿಗಳಂತೆ ಹೇಳ್ಕೊಂಡು ತಿರುಗಾಡ್ತಾರೆ. ಉದ್ಯಮಿಗಳಂತ ಮತ್ತೆ ನಾನು ನೋಡ್ತಾ ಇರ್ತೀನಿ ಗಾಡಲ್ಲಿ ಉದ್ಯಮಿಗಳು ಅಂತ ಹೇಳ್ತಾರೆ. ಒಂದು ಸಾರಿ ಕಟ್ಟಕ್ಕಾಗಲ್ಲ, ಒಂದು ಕಾಲೇಜ್ ಕಟ್ಟಕ್ಕಾಗಲ್ಲ, ಉದ್ಯಮಿಗಳು. ಇಂಥ ಸಂಸ್ಥೆಗಳು ಬೇಕು, ಇಂಥ ಸಂಸ್ಥೆಗಳು ಬೇಕು. ಈ ರೀತಿ ಸ್ವಂತ ಕಟ್ಟಡವನ್ನು ಹೊಂದಿರ್ತಕ್ಕಂಥ ಏನು ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಕೊಡ್ತಕ್ಕಂಥ ಮಕ್ಕಳು ಇವತ್ತು ಎಷ್ಟು ಚೆನ್ನಾಗಿ ನೀವು ಓದು ಕೊಟ್ಟರೆ ಅಲ್ಲಿ ಓದು ತಗೋಬೇಕಾದ್ರೆ ತಡವಡಿಸ್ತಾರೆ. ಯಾಕಂದ್ರೆ ಅವ್ರು ಇನ್ನೂ ಬಂದಿರಲ್ಲ, ಕಾಲೇಜಿಗೆ ಬಂದಿರಲ್ಲ. ಒಮ್ಮೆ ಎಕ್ಸಾಮ್ ದಿನ ಕೋರ್ಟ್ ಹಾಕೊಂಡು ಬಂದರು. ದುಡ್ಡು ವ್ಯವಸ್ಥೆ ಅವ್ರಿಗೆ ಪ್ರೊನೌನ್ಸಿಯೇಷನ್ ಮಾಡಕ್ಕೆ ಬಂದು ನೀವು ಎಷ್ಟು ಪ್ರೊನೌನ್ಸಿಯೇಷನ್ ಮಕ್ಕಳು ಎಷ್ಟು ಚೆನ್ನಾಗಿ ನೀವು ಪ್ರೊನೌನ್ಸಿಯೇಷನ್ ಮಾಡಿದ್ದೀರಿ ಗೊತ್ತಾ? ಇದು ಬೇಕು, ಇದು ಬೇಕು. ಇದರ ಅರ್ಥ ಇಲ್ಲಿ ರೆಗ್ಯುಲರ್ ಕ್ಲಾಸ್ ಆಗ್ತಾ ಇದೆ, ರೆಗ್ಯುಲರ್ ಕಾಲೇಜಿಗೆ ಮಕ್ಕಳು ಬರ್ತಾ ಇದ್ದಾರೆ, ಪ್ರವಚನ ಮಾಡ್ತಾರೆ ರೆಗ್ಯುಲರ್ ಆಗಿ ಅಂತಕ್ಕಂಥದ್ದು. ಇಂಥ ನುರಿತ ಬೋಧಕರು ಪ್ರಾಂಶುಪಾಲರಂಥವ್ರು, ಇಂಥ ಎಕ್ಸ್ಪರ್ಟ್ ಟ್ರಾನ್ಸ್ಫಾರ್ಮರ್ನ ಪಡೆದಿರ್ತಕ್ಕಂಥವ್ರು, ಇಂಥ ನುರಿತ ಬೋಧಕರನ್ನು ಪಡೆದಿರ್ತಕ್ಕಂಥವ್ರು ನೀವು ಭಾಳ ಧನ್ಯರು, ಪುಣ್ಯವಂತರು. ನೋಡಿರಲ್ಲ, ನೀವು ಓದ್ ತಗೊಂಡಿರಿ,
ಪ್ರಮಾಣ ವಚನ ತಗೊಂಡ್ರಿ ನೀವು ಅಲ್ವಾ? ಏನಂತ? ನಾನು ಯಾವುದು ಕಾಸ್ಟ್ ನೋಡೋಂಗಿಲ್ಲ, ಕ್ರೀಡ್ ನೋಡೋಂಗಿಲ್ಲ, ಕಲರ್ ನೋಡೋಂಗಿಲ್ಲ, ಎಲ್ಲ ರೋಗಿಗಳಿಗೆ ನಾನು ಒಂದೇ ಸಮನಾಗಿ ಚಿಕಿತ್ಸೆಯನ್ನು ಕೊಡ್ತೀನಿ ಅಂತ ನಿಜವಾಗ್ಲೂ. ನೀವು ಕಾಸ್ಟ್ ನೋಡೋಂಗಿಲ್ಲ, ಯಾವ ಜಾತಿಯವ, ಬರೀ ನಾನು ಲಿಂಗಾಯತರಿಗೆ ಸೇವೆ ಕೊಡ್ತೀನಿ, ಬ್ರಾಹ್ಮಣರಿಗೆ ಸೇವೆ ಕೊಡ್ತೀನಿ, ಏನಾದರೂ ಪ್ರಮಾಣ ವಚನ ತಗೊಂಡ್ರೆ ಎಲ್ಲ ಕ್ರೀಡ್ ನೋಡೋದು, ಕಲರ್ ನೋಡೋದು, ನೋಡ್ತೀರ? ಕಾರಾಗಿದ್ದವ್ರಿಗೆ ಬರ್ರಿ, ಬೆಳಗಿದ್ದವ್ರು ಅಥವಾ ಬೆಳಗಿದ್ದವ್ರು ಬರ್ರಿ, ಕಾರಾಗಿದ್ದವ್ರು ಬೇಡ ಅಂತ ನಮಗಿಲ್ಲ. ನ್ಯಾಷನಾಲಿಟಿ ನೋಡಲ್ಲ. ಏಯ್ ನೀನು ಪಾಕಿಸ್ತಾನದವ, ನೀನು ಸಾಯ್ಲಿಕ್ಕತ್ತಿದ್ರೆ ನಾನು ನಿನ್ನ ಜೀವ ಉಳಿಸಲ್ಲ, ನೀನು ಕೊಲೆ ಮಾಡ್ತೀನಿ ಅಂತೀರ ಅನ್ನೋದಿಲ್ಲ. ಪಾಕಿಸ್ತಾನದವ್ರು ಬಂದ್ರೂ ನೀವು ಟ್ರೀಟ್ ಮಾಡ್ತೀರಿ, ಇಂಡಿಯಾದವ್ರು ಬಂದ್ರೂ ಟ್ರೀಟ್ ಮಾಡ್ತೀರಿ, ಇಸ್ರೇಲ್ದವ್ರು ಬಂದರೂ ಟ್ರೀಟ್ ಮಾಡ್ತೀರಿ, ಅಮೇರಿಕಾದವ್ರು ಬಂದರೂ ಟ್ರೀಟ್ ಮಾಡ್ತೀರಿ ಅಲ್ವಾ? ನ್ಯಾಷನಾಲಿಟಿ ನೋಡೋಂಗಿಲ್ಲ, ರಿಲಿಜನ್ ನೋಡೋಂಗಿಲ್ಲ, ಹೌದಾ? ಹಿಂದೂ ನೋಡೋಂಗಿಲ್ಲ, ಮುಸ್ಲಿಂ ನೋಡಲ್ಲ, ಕ್ರಿಶ್ಚಿಯನ್ ನೋಡಲ್ಲ, ಯಾವುದು ನೋಡಲ್ಲ, ಎಲ್ಲರೂ ಟ್ರೀಟ್ ಮಾಡ್ತೀವಿ. ಇದು ನಮ್ಮ ನರ್ಸಿಂಗ್ದು ಹೆಮ್ಮೆ, ಇದು ನಮ್ಮ ನರ್ಸಿಂಗ್ದು ಹೆಮ್ಮೆ. ಯಾವುದಾದ್ರೂ ಒಂದು ಪ್ರೊಫೆಷನ್ ತರಬೇತಿಗಿಂತ ಮುಂಚಿನ ಪ್ರಮಾಣ ವಚನ ತೆಗೆದುಕೊಳ್ಳೋದಿದ್ರೆ ಅದು ನರ್ಸಿಂಗ್ ಪ್ರೊಫೆಷನ್ ಮಾತ್ರ. ಈ ಭಾರತದ ಡಾಕ್ಟರ್ ಅವರೇ ಟ್ರೀಟಿ ತಗೋತಾಗ ಅವ್ರು ಓದ್ ತಗೊಳ್ಳಲ್ಲ, ಅವ್ರು ಯಾವಾಗಂದ್ರೆ ಅಪಾಯಿಂಟ್ ಆದ್ಮೇಲೆ ಅವಾಗ ಓದ್ ತಗೋತಾರೆ ಬಹುಶಃ. ಪೊಲೀಸರು ಹಾಗೆ, ಪೊಲೀಸರು ಸ್ಟಾರ್ಟಿಂಗ್ ತಗೊಂಡಿಲ್ಲ, ಅಪಾಯಿಂಟ್ ಆದ್ಮೇಲೆ ಅವ್ರು ಓದ್ ತಗೋತಾರೆ. ಆಗ ವಿಶ್ವದಲ್ಲಿ ಟ್ರೈನಿಂಗ್ ಶುರುವಾಗಲೇ ತರಬೇತಿ ಒಂದು ಪ್ರಮಾಣ ವಚನ ತೆಗೆದುಕೊಳ್ಳೋದು ಇದ್ದರೆ ಅದು ನರ್ಸಿಂಗ್ ಕ್ಷೇತ್ರ ಮಾತ್ರ. ಬೇರೆ ಎಲ್ಲೂ ನಾವು ತರಬೇತಿಯ ನಂತರ ಏನು ಓದ್ಕೊಳ್ತಾರೆ, ಬಟ್ ನಮ್ಮಲ್ಲಿ ಮಾತ್ರ ತರಬೇತಿಗೆ ಪೂರ್ವ. ಯಾಕಂದರೆ ನೀವು ನಾಳೆ ಅಥವಾ ಮುಂಬರುವ ದಿನಗಳಿಂದ ನೀವು ಹಾಸ್ಪಿಟ್ಲಿಗೆ ಹೋಗ್ತೇವೆ, ಅಲ್ಲಿ ಸೇವೆ ಮಾಡ್ತೇವೆ, ಅಲ್ಲಿ ಸೇವೆ ಮಾಡೋಕ್ಕೆ ಮುಂಚೆ ಈ ಪ್ರಮಾಣ ವಚನ ತೆಗೆದುಕೊಂಡೆ ಪ್ರಮಾಣ ವಚನದಂತೆ ನೀವು ನಡಿಬೇಕಾಗ್ತದೆ ಅಂತ ದೊಡ್ಡ ಏನು ಪ್ರಮಾಣ ವಚನವನ್ನು ನೀವು ತೆಗೆದುಕೊಂಡಿರಿ. ಆ ಪ್ರಮಾಣ ವಚನದಂತೆ ತಾವು ನಡಿಬೇಕಂದ್ರೆ ನಮ್ಮ ಮಹಾಮಾತೆ ಪ್ರಾರಂಭ ನೈಟಿಗೆ ಹಾಕಿಕೊಟ್ಟಿದ್ದಾರೆ ಇಂಥ ಮಾರ್ಗದಲ್ಲಿ. ಸೊ ಅವರ ತತ್ವದಲ್ಲಿ ನಾವು ನಡಿಬೇಕಾಗ್ತದೆ. ಸೊ ಅಂಥ ಒಂದು ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಈಗ ನೋಡಿ ಬರಬೇಕಾದ್ರೆ ಒಂದು ವಿದ್ಯಾಸಂಸ್ಥೆ ಹೇಗಿರ್ತದೆ, ಎಷ್ಟು ಚಂದ ನೋಡಿಲ್ಲ, ಎಲ್ಲ ಒಂದೊಂದು ಅಬ್ದುಲ್ ಕಲಾಂ ಅವರ ಒಂದು ಶಬ್ದಗಳು, ಅವು ಅಷ್ಟು ಶಬ್ದಗಳು ಸಾಕು ನಮಗೆ ಪ್ರೇರಣೆ ಆಗಿದೆ, ಅಷ್ಟು ಶಬ್ದಗಳು ಸಾಕು ನಮಗೆ ಪ್ರೇರಣೆ. ಇದು ವಿದ್ಯಾಸಂಸ್ಥೆಯ ಲಕ್ಷಣಗಳು. ಕೆಲವೊಂದು ವಿದ್ಯಾಸಂಸ್ಥೆಗಳು ಇರ್ತಾವೆ, ಮುಂದೆ ಶಟರ್, ತಳಗೊಂದು ಹೋಟೆಲ್ ಇರ್ತದೆ, ಮ್ಯಾಲ ಕಾಲೇಜ್, ತಳಗೊಂದು ಗ್ಯಾರೇಜ್ ಇರ್ತದೆ, ಮ್ಯಾಲ ಕಾಲೇಜ್. ಇದನ್ನು ಚಲೋ ಕಾಲೇಜ್ ಏನು ಶಟರು ಹೋಟೆಲ್ಗಳು ಇರ್ತಾವೆ, ಕೆಲವೊಂದು ಬಾರ್ಗಳು ಇರ್ತಾವೆ, ಎಷ್ಟು ಅಸಹ್ಯ ಅನಿಸ್ತದೆ. ಇದು ವಿದ್ಯಾಸಂಸ್ಥೆ ಅಂತ ಒಂದು ಲಕ್ಷಣ. ಇಲ್ಲಿ ಬಂದರೆ ಕೈ ಮುಗಿದು ಒಳಗೆ ಬರಬೇಕು, ತಲೆಬಾಗಿ ಒಳಗೆ ಬರಬೇಕು ಅಂತ ಮೊದಲು ಬರ್ತಾರೆ ಈ ಬೆಳಿಗ್ಗೆ ಕಾರ್ಯ. ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಒಂದೊಂದು ಸ್ಲೋಗನ್ಸ್, ಅಬ್ದುಲ್ ಕಲಾಂ ಅವ್ರ ಸ್ಲೋಗನ್ಸ್ ನಾನು ನೋಡಿದೆ. ಏನಂದ್ರೆ ಗೊತ್ತಾ, ಏನು ಶಾರ್ಟ್ ಟೈಮ್ ಈಸ್ ಎ ಕ್ರೈಮ್, ಹ್ಯಾವ್ ಎ ಬಿಗ್ ಏಮ್ ಅಂತಕ್ಕಂಥದ್ದು ಅಬ್ದುಲ್ ಕಲಾಂ ಅವರು ಒಂದು ವರ್ಡ್. ನಿಜವಾಗ್ಲೂ ಅದು ನಮ್ಗೆ ಪ್ರೇರಣೆ ಆಗುತ್ತೆ. ನಿಜವಾಗ್ಲೂ ಶಾರ್ಟ್ ಟೈಮ್ ಅಂದರೆ ಕಡಿಮೆ, ಶಾರ್ಟ್ ಏಮ್ ಅಂತಕ್ಕಂಥ ಕ್ರೈಮ್, ಹ್ಯಾವ್ ಎ ಬಿಗ್ ಏಮ್. ನನ್ನ ಜೇನ ಮುಗಿತು ಸಾಕು, ಕಾಂಟ್ರಾಕ್ಟ್ ಬೇಸಿಸ್ 15,000 ಕೊಡ್ತಾರೆ, 18,000 ಕೊಡ್ತಾರೆ, 20,000 ಕೊಡ್ತಾರೆ, ಅದು ಅಲ್ಲ. ದ್ಯಾಟ್ ಇಸ್ ಶಾರ್ಟ್ ಟೈಮ್, ಅದು ಕ್ರೈಮ್. ಯು ಹ್ಯಾವ್ ಬಿಗ್ ಏಮ್ ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ JNM, so go ahead. PBBS is there, MSc nursing is there, NPCC nurse practitioner critical care nursing is there, and PhD is there. See, all PhD holder here. ಡಾಕ್ಟರ್ ಕಲ್ಮಠ್ ಸರ್, ಡಾಕ್ಟರ್ ಸಂಜಯ್ ಪ್ಯಾರಾಪುರ್ ಸರ್, ಡಾಕ್ಟರ್ ಸಿದ್ಧೂಧರ್ ಯಾವುದು ಡಾಕ್ಟರ್ ಅಲ್ವಾ? ಯಾಕೆ ಅವರೆಲ್ಲ ಆಗಬಾರ್ದು? ನಾನು ಸಹಿತ ಜೇನಬರಿ, ನಂದು ಕಡು ಬಡ್ತಾನ, ಡಿಗ್ರಿ ಹೇಳ್ತಾ ಇದ್ದೀನಿ, ತುಂಬ ಕಡು ಬಡ್ತಾನ. ನನ್ನ ತಾಯಿ ಕೂಲಿ ಮಾಡಿ ಸಾಕಿದ್ರು, ನನ್ನ ತಾಯಿ ಕೂಲಿ ಮಾಡಿ ಸಾಕಿದ. ನನ್ನನ್ನು ಮರ ಜಾರಿ ಗಿಡಕ್ಕೆ ಆ ಅರಿವಿ ಒಳಗೆ ಮಲಗಿಸಿ ನಮ್ಮ ಮಗ ಕೂಲಿ ಮಾಡಿ ಸಾಕಿದ. ಆ ತಾಯಿಯ ಒಂದು ಏನು ಬ್ಲೆಸ್ಸಿಂಗ್, ಆಶೀರ್ವಾದ.
ಇವತ್ತು ನಾನು ಉಳಿಸ್ಕೊಂಡು ಬಂದೆ. ಯಾಕಂದರೆ ನನ್ನ ತಾಯಿ ಕಷ್ಟಪಡ್ತಕ್ಕಂಥ ರೀತಿ ನೋಡಿ. ನಾನು JNM, ಆಮೇಲೆ PhD, ಆಮೇಲೆ MS, ಈಗಿನ PhD ಮಾಡಕ್ಕೆ ಯಾರು ಅಡ್ವಾನ್ಸ್ ಡಾಕ್ಟರೇಟ್ ಅಂತ ಕೊಟ್ಬಿಟ್ರು ನಾವು ಸಂಸ್ಥೆಯವರು. ಅಂದರೆ ನೀವು ಶಾರ್ಟ್ ಹಿಡಿಯಬೇಡಿ. ಹ್ಯಾವ್ ಟಿಕೆಟ್ ಬೇರೆ ದೇಶವೇ ಮನಸ್ಸೆಲ್ಲದ ಅಲ್ಲಿ ಮಾರ್ಗ. ಮನಸ್ಸಿಲ್ಲ ಅಂದ್ರೆ ಏನು ಮಾಡಕ್ಕೆ ಸಾಧ್ಯ? ಮನಸ್ಸು ಬೇಕು. ನಾವು ಗಲ್ಬಾಡ್ ಸರ್ಗೆ ಆಗ್ತೀವಿ, ಡಾಕ್ಟರ್ ಸಂಜಯ್ ಸರ್ಗೆ ಆಗ್ತೀವಿ, ಡಾಕ್ಟರ್ ನಮ್ಮ ತಡಗಿನೊಳಗೆ ಆಗ್ತೀವಿ. ಅವ್ರು ಬೇಡ, ನಮ್ಮ JS ಸರ್ ಅಂತ ಒಬ್ಬ ನಿಸ್ವಾರ್ಥ ಮನೋಭಾವದ ಒಬ್ಬ ನಾನು ನರ್ಸಿಂಗ್ ಕ್ಷೇತ್ರದಲ್ಲಿ ಇರ್ತೀನಿ ಅಂತಕ್ಕಂಥದ್ದು ಯಾಕೆ ನೀವು ಆಗ್ಬಾರ್ದು? ಯಾಕೆ ನೀವು ಆಗ್ಬಾರ್ದು? ಇವರೇ ಸಾಕು ನಿಮಗೆ ಎಕ್ಸಾಂಪಲ್ಸ್ ಅಲ್ವಾ? ಅಂದಾಗ ನಿಮ್ಮ ತಾಯಿ ತಂದೆಗೆ ಎಷ್ಟು ಖುಷಿ ಆಗಿಲ್ಲ. ನೀವು ಇಂಥ ಸ್ಥಾನಕ್ಕೆ ಹೋಗಿ ನಿಮ್ಮ ತಾಯಿ ತಂದೆಗೆ ಎಷ್ಟು ಖುಷಿ ಆಗಿದೆ ನೋಡಿ. ಯಾವ ಒಂದು ಉದ್ದೇಶ ಇಟ್ಕೊಂಡು ನಿಮ್ಮ ತಾಯಿ ತಂದೆಗೆ ಕಳಿಸಾರ ಅದನ್ನು ಯೋಚನೆ ಮಾಡಿ. ಆ ಉದ್ದೇಶವನ್ನು ಫುಲ್ಫಿಲ್ಮೆಂಟ್ ಮಾಡೋ ಜವಾಬ್ದಾರಿ ನಿಮ್ಮ ಮೇಲೆ. ಇಲ್ಲಿ ಬಂದು ನಾವೇನಾದ್ರು ನರ್ಸಿಂಗ್ ಕಲ್ತೀವಿ ಅಂದರೆ ನಾವು ಸೋಲ್ಪಿ ಮಾಡೋಕ್ಕಂತ ಅಲ್ಲ, ಎಂಜಾಯ್ ಮಾಡೋಕ್ಕಂತ ಅಲ್ಲ. ಇಲ್ಲಿ ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ. ಏನೋ ಒಂದು ಕನಸು ಇಟ್ಕೊಂಡು ತಾಯಿ ತಂದೆ ಕಳಿಸಿದ್ದಾರೆ, ಏನೋ ಒಂದು ಗುರಿ ಇಟ್ಕೊಂಡು ನಿಮ್ಮ ತಾಯಿ ತಂದೆ ಕಳಿಸಿದಾರ. ಆ ತಾಯಿ ತಂದೆಯ ಗುರಿಯನ್ನು ಸಾಧನೆ ಮಾಡ್ತಕ್ಕಂಥದ್ದು ನಿಮ್ಮ ತಲೆ. ನೀವು ಮಾಡಲೇಬೇಕು. ಇಲ್ಲಾಂದರೆ ನೀವು ತಾಯಿ ತಂದೆಗೆ ಮಕ್ಕಳಾಗಲ್ಲ, ಶತ್ರುಗಳಾಗಲ್ಲ. ದಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಯು ವಾಟ್. ಪ್ಲೀಸ್ ಗೋ ಅಹೆಡ್. ಅಧ್ಯಯನ ಮಾಡಿ, ಅಧ್ಯಯನಶೀಲರಾಗಿ. ನಿಮ್ಗೇನು ಚಾಲೆಂಜ್ ಇತ್ತಂದ್ರೆ ಅಧ್ಯಯನದ ಮುಖಾಂತರ ಸಾಧನೆ ಮಾಡಿ ತೋರಿಸಿ. ಅಂದಾಗ ತಾಯಿಯ ಮುಖದಲ್ಲಿ ಎಂಥ ನಗು ಬರುತ್ತೆ, ತಂದೆಯ ಮುಖದಲ್ಲಿ ಎಂಥ ಕಷ್ಟಗಳಿದ್ದರೂ ಆ ಕಷ್ಟಗಳು ವಾಪಸ್ ಹೋಗ್ತದ. ನಗು ಮುಖ ತಂದೆಯ ಮುಖದ ಅಂಥ ತಂದೆಗೆ ನೀವು ಮಕ್ಕಳಾಗಬೇಕು, ಅಂಥ ತಾಯಿಗೆ ನೀವು ಮಕ್ಕಳಾಗಬೇಕು ಅಂದರೆ ಆ ತಾಯಿ ತಂದೆ ಇಟ್ಟಿರ್ತಕ್ಕಂಥ ಕನಸನ್ನು ನನಸು ಮಾಡಬೇಕು. ಅಂದಾಗ ಮಾತ್ರ ನೀವು ತಾಯಿ ತಂದೆಗೆ ಮಕ್ಕಳ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ, ಆ ನಿಟ್ಟಿನಲ್ಲಿ ಕೆಲಸ ಮಾಡಿ. ಬಟ್ ಈಗ ತಾಂತ್ರಿಕ ಹೋದಾಗ ಬಹಳ ವ್ಯವಸ್ಥೆ ಹಂಗಾಗ್ತಾ ಇದೆ. ಟೆಕ್ನಿಕಲ್ ಏನು ಮೊಬೈಲ್ಗಳು, ಸಿಕ್ಕಾಪಟ್ಟೆ ಮೊಬೈಲ್ಗಳು. ದಯವಿಟ್ಟು ನಿಮ್ಗೊಂದು ಸಿನ್ಸಿಯರ್ ಅಡ್ವೈಸ್ ಹೇಳ, ಯಾರು ಸ್ಮಾರ್ಟ್ಫೋನ್ ಯೂಸ್ ಮಾಡೋದು ಈಗ ಇದಲ್ಲ ವಾಪಸ್ ಮಾಡಿ. ನನ್ನ ಸಿನ್ಸಿಯರ್ ಅಡ್ವೈಸ್, ನನ್ನೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅದೇ. ಸ್ಮಾರ್ಟ್ಫೋನ್ ಕೊಟ್ಬಿಟ್ಟು ಹ್ಯಾಂಡ್ಫೋನ್ ಇಟ್ಕೊಳ್ಳಿ ಸಾಕು. ಡೆಫಿನೆಟ್ಲಿ ನೋಡಿ, ಡೆಫಿನೆಟ್ಲಿ ಯಾರು ಹ್ಯಾಂಡ್ಸೆಟ್ ಸಣ್ಣ ಫೋನ್ ಇಟ್ಟುಕೊಂಡು ನೀವು ಅಧ್ಯಯನಶೀಲರಾಗ್ತೀರಿ, ಖಂಡಿತ ಮುಂದಿನ ದಿನದಲ್ಲಿ ಒಬ್ಬರೊಬ್ಬರು UPSC ಆಫೀಸರ್ ಆಗ್ತೀರಿ, IAS ಆಫೀಸರ್ ಆಗ್ತೀರಿ, ಗ್ಯಾರಂಟಿ ನಾನು ಬಂದ್ಕೊಡ್ತೀನಿ. ಮಾತ್ರ ನೀವು ಸ್ಮಾರ್ಟ್ಫೋನ್ ಓದಕ್ಕೆ ಬಿಡಲ್ಲ. ಏನೋ 4G 5G 6G ಏನೋ ಜೀವಗಳು ಬರ್ತಾವೆ. ಅವೆಲ್ಲ ಜಿ ಬರೀ ಓನ್ಲಿ 3G ನೆನಪಿಟ್ಕೊಳ್ಳಿ. ಓನ್ಲಿ 3G ನೆನಪಿಟ್ಕೊಳ್ಳಿ. ಏನು ಸರ್ ಯಾವ ಜಿ ಮತ್ತು 3G ಅಂತ? ಹೌದು, 3G ನೆನಪಿಟ್ಕೋಬೇಕು. ಒಂದು ಮಾತಾಜಿ, ಇನ್ನೊಂದು ಬೇಕಾಜಿ, ಇನ್ನೊಂದು 3G ನೆನಪಿಟ್ಕೋಬೇಕು. 3G ಸಾಕು. ನಮ್ಮ ಜೀವನ ಬದಲಾವಣೆ ಆಗ್ತದೆ. ನಾವು ಇರ್ತಕ್ಕಂಥ ಗುರಿಯನ್ನು ಸಾಧನೆ ಮಾಡಿ ಮೂರೇ ಸಾಕು. ಬೆಳಗ್ಗೆ ಎದ್ದ ತಕ್ಷಣ 2 ಅಂಗೈಗಳನ್ನು ಮುಚ್ಚಾದ್ರಿ, ಒಂದು ಕೈಯಲ್ಲಿ ತಂದೆ, ಒಂದು ಕೈಯಲ್ಲಿ ತಾಯಿ ಮುಖವನ್ನು ಕಾಣಿ. ಖಂಡಿತ ನೀವು ಸಕ್ಸಸ್ ಆಗ್ತದೆ. ಖಂಡಿತ ನೀವು ಸಕ್ಸಸ್ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಸಂಸ್ಕಾರ ಹಾಳಾಗ್ತದೆ. ಸಂಸ್ಕಾರ ಉಳಿಸಬೇಕು ಅಂತಂದರೆ ನಾವು ಇವೆಲ್ಲ ಬಿಡಬೇಕಾಗ್ತದೆ. ಇವೆಲ್ಲ 5G 4G ಅಂತ ಹೋಗ್ಬೇಕು. ಸೊ ಅಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು. ಯಾಕಂದರೆ ನೋಡಿ, ಮೊದಲ ಮಳೆ ಬಂದಾಗ ಮನೆಗಳು ಸೋರ್ತಿತ್ತು, ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ. ಮೊದಲು ಮಳೆ ಬಂದಾಗ ಮನೆಗಳು ಸೋರ್ತಿತ್ತು, ಎಲ್ಲರೂ ಒಟ್ಟಿಗೆ ಸೇರ್ತಿದ್ರು. ಈಗ ಮನೆಗಳು ಸೋರ್ತಾ ಇವೆ, ಎಲ್ಲರೂ ದೂರ ಆಗ್ತಾರೆ. ಮನೆಗಳು ಸೋರ್ತಾರೆ, ಎಲ್ಲರೂ ಮನಸ್ಸು ಸೋರ್ತಾರೆ. ದುರ್ವಿಚಾರಗಳು, ದುಸ್ ಆಲೋಚನೆಗಳು, ಇವೆಲ್ಲ ಇದರಿಂದ ಮನಸ್ಸುಗಳು ಸೋರ್ತಾರೆ. ಅಣ್ಣ ತಮ್ಮರ ಆಗ್ತಾ ಇಲ್ಲ ರೀ.
ಮಕ್ಕಳ ತಾಯಿ ಮಕ್ಕಳ ತಂದೆ ಆಗ್ತಿಲ್ಲ. ಬೇಡ, ಇಂಥದ್ದು ಬೇಡ. ಮನಸ್ಸುಗಳು ಗಟ್ಟಿ ಇರ್ತಕ್ಕಂಥ ಮನಸ್ಸುಗಳು ನಮಗೆ ಬೇಕು. ಸೋಡದೇ ಇರ್ತಕ್ಕಂಥ ಮನಸ್ಸುಗಳು ನಮಗೆ ಬೇಕು. ಸೋಡದೇ ಇರ್ತಕ್ಕಂಥ ಮನಸ್ಸುಗಳು ನಮಗೆ ಬೇಕು. ಅಂಥ ಮಕ್ಕಳು ನೀವು ಆಗಬೇಕು. ಅಂಥ ಸಂಸ್ಕಾರ ಉಳಿಸ್ತಕ್ಕಂಥ ಮಕ್ಕಳು ನೀವು ಆಗಬೇಕು. ನೀವು ನಾಳೆ ಹಾಸ್ಪಿಟ್ಲಿಗೆ ಹೋಗ್ತೀರಿ, ಅಲ್ಲಿ ಸೇವೆ ಸಲ್ಲಿಸಕ್ಕೆ ಹೋಗ್ತೀರಿ. ಅಲ್ಲಿ ಬರ್ತಕ್ಕಂಥ ರೋಗಿಗಳು ಪ್ರತಿಯೊಬ್ಬರು ನನ್ನ ಸಂಬಂಧಿಕರ ಅಂತಕ್ಕಂಥ ವಿಚಾರ ಇಟ್ಕೊಂಡು ನೀವು ಟ್ರೀಟ್ ಮಾಡಿ. ಇವರು ನನ್ನ ಸಂಬಂಧಿಕರು. ಯಾಕೆ ಸಂಬಂಧಿಕರ ಬಂದಾಗ ಯಾವ ರೀತಿ ಓಡಾಡ್ತೀರಿ ಅಂಥ ವಿಚಾರ ಇಟ್ಕೊಂಡು ನೀವು ಕೆಲಸ ಮಾಡಿ. ಅಂದ್ರೆ ಮಾತ್ರ ನೀವು ಈ ಓದು ತಗೊಂಡದಕ್ಕೂ ಸಾರ್ಥಕ ಆಗ್ತದೆ. ಓದು ತಗೊಂಡಕ್ಕೂ ಸಾರ್ಥಕ. ಸೊ ಮೊದಲ ಈಗ ನಾವು ಹೇಳ್ತೀವಲ್ಲ ಏನಂದ್ರೆ ಹೊಸ ವರ್ಷ ಬಂತಪ್ಪ, 31 ಡಿಸೆಂಬರ್ ರಾತ್ರಿ ಬೆಂಗಳೂರಲ್ಲಿ ನೋಡ್ಬೇಕು. ನಮ್ಮ ಸಂಸ್ಕಾರನೇ ಉಳಿಸಿದ್ದಾರೆ. ಅವು ಗಂಡಸರಿ ನಂಗೆ ಅಷ್ಟು ನಾವು ಚೆಪ್ಪತ್ತು ಬೆಳಿಬೇಕು ಅನ್ಸ್ತದೆ. ನಿಜವಾಗಿ ಹೇಳ್ತಾ ಇದ್ದಾರೆ, ಸಾರಿ ಇಂಪಾರ್ಟೆಂಟ್ ಅಲ್ಲ. ಈ ಸಂಸ್ಕಾರ ಒಂದು ಉಳಿಸ್ಕೊಂಡಿಲ್ವಾ? ನಿನ್ನ ಅಪ್ಪ ಅಮ್ಮ ಹಾಗೆ ಮಾಡಿದ್ರ, ಹಾಗೆ ಮಾಡಿದ್ರ. ನಮ್ಮ ಸಂಸ್ಕಾರ ಹೇಗಿದೆ? ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಹಿರಿಯರ ಕಾಲಿಗೆ ಬಿದ್ದೆವಂದ್ರೆ ಅದು ನಮ್ಮ ಹೊಸ ವರ್ಷ. ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಗುರು ಹಿರಿಯರ ಕಾಲಿಗೆ ಬಿದ್ದರೆ ಅದು ನಮ್ಮ ಹೊಸ ವರ್ಷ. ಆಂಗ್ಲರು ಹೊಸ ವರ್ಷ, ಫಾರಿನ್ದವ್ರು ಹೊಸ ವರ್ಷ ಹಂಗದ. ಹೊಟ್ಟಿಗೆ ಎಣ್ಣೆ ಹಾಕೊಂಡು ರೋಡ್ ಮೇಲೆ ಬಿದ್ದರೆ ಅದು ಅವ್ರ ಹೊಸ ವರ್ಷ. ಎಂಥದ್ದು ಅದು ಬೇಕಾ? ಯೂಸ್ಲೆಸ್, ಬೇಡ. ಅದು ಎಂಥದ್ರಿ? ಅದು ಯಾಕೆ ಬೇಕು ನಮಗೆ? ಅಂಥ ಸಂಸ್ಕಾರನೇ ಬೇಡ ನಮಗೆ. ನಮ್ಮ ಪರಮೋಚ್ಚ ಭಾರತದ ಸಂಸ್ಕಾರ ಏನಿದೆಯಲ್ಲ ಅದನ್ನು ಉಳಿಸೋದು. ನಮ್ಮ ಭಾರತದ ಸಂಸ್ಕಾರ ಸಂಸ್ಕೃತಿನ ಅದನ್ನು ಉಳಿಸ್ಬೇಕು. ಇದನ್ನು ಬೇರೆಯವರು ಫಾಲೋ ಮಾಡ್ತಾ ಇದ್ದಾರೆ, ಫಾರಿನ್ದವರು. ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಹೊರಗಿನವ್ರು ಫಾಲೋ ಮಾಡ್ತಾ ಇದ್ದಾರೆ. ದುರದೃಷ್ಟ ಅಂತ ನಾವುಗಳು ಅವ್ರು ಫಾಲೋ ಮಾಡ್ತೇವೆ. ನಮ್ಮ ಕುಬುಸ ಚಂದ ಉಡಾಕತ್ತಾರ. ಎಲ್ಲಿ? ಅಮೇರಿಕಾ, ಜಪಾನ್, ಜರ್ಮನಿ ಒಳಗೆ ಕುಬುಸನ್ನು ಪಾಲಿಸ್ತವೆ. ನಮ್ಮಲ್ಲಿ ಕುಬುಸ ಹೋಗ್ತಿದ್ರೆ ಎರಡು ಕುಬುಸ ಬೇಡ. ಎಂಥ ಕುಬುಸ? ಸೀರೆ, ಈ ಭಾಗದ ಇರ್ಟಲ್ ಸೀರೆ. ಎಂಥ ಒಂದು ನಮ್ಮ ಸಂಸ್ಕಾರಯುತವಾಗಿರ್ತಕ್ಕಂಥ ಡ್ರೆಸ್ ಕೋಡ್ಸ್. ಇದನ್ನು ಯಾಕೆ ನಾನು ಈಗ ಮಾತಾಡ್ತಿದ್ದೀನಿ? ನನ್ನ ಆಫ್ ದ ನರ್ಸಿಂಗ್ ಒಂದು ಸಬ್ಜೆಕ್ಟ್ ಬಿಟ್ಟು ನಾನು ಯಾಕೆ ಹೋಗ್ತಾ ಇದ್ದೀನಿ? ಮೊದಲು ನೀವು ಸಂಸ್ಕಾರವಂತರಾದ್ರೆ ಏನೆಲ್ಲ ಸಾಧನೆ ಮಾಡ್ಬೋದು. ಸಂಸ್ಕಾರವಂತ ನೀವು ಆಗಬೇಕು. ನಿಮ್ಗೆ ಅಪರ್ಚುನಿಟಿ ಭಾಳ. ಡೋಂಟ್ ವರಿ, ಆಫ್ಟರ್ ಕಂಪ್ಲೀಷನ್ ಆಫ್ JNM ಸಾಕಷ್ಟು ಅವಕಾಶಗಳು. ಅಪಾರ್ಟ್ಮೆಂಟ್ಗೆ ಕೊಡ್ತಿಲ್ಲ ಸರ್ಕಾರ, ಹೇಳ್ತಾ 5 ಗ್ಯಾರಂಟಿ. ಹೌದಾ? ಸರ್ಕಾರ 5 ಗ್ಯಾರಂಟಿ ಕೊಟ್ಟೋದಿಲ್ಲ. ಬಟ್ ನಾನು ನರ್ಸಿಂಗ್ ಬೋರ್ಡ್ ಸೆಕ್ರೆಟರಿ ಆಗಿ ಇನ್ನೊಂದು ಗ್ಯಾರಂಟಿ ಕೊಡ್ತೀನಿ. ಯಾರು ನರ್ಸಿಂಗ್ ಅಂದರೆ ಅಷ್ಟು ಮಂದಿಗೆ ಉದ್ಯೋಗ ಗ್ಯಾರಂಟಿ. 100% ನೂರಕ್ಕೆ 100 ಯಾರಾದರೂ ನರ್ಸಿಂಗ್ ಮುಗಿಸೋರು ಅನ್ಎಂಪ್ಲಾಯ್ಮೆಂಟ್ ಇದ್ರೆ ನಾನು ಕರ್ಕೊಂಡು. ಇವತ್ತು BE ಮುಗಿಸ್ಕೊಂಡು ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಇಲ್ಲಿ ಹುಡುಗಾಡ್ತಾವೆ. BE ಮುಗಿಸ್ಕೊಂಡು ಅಲ್ಲಿ ಇಲ್ಲಿ ಹುಡುಗಾಡ್ತಾರೆ. ನಾನು ಒಬ್ಬರು ಎಲ್ಲಿ ಮನೆಗೆ ಕೊಟ್ಟಾಗ B.Ed, M.Ed, ಸಾರಿ ಅವ್ರಿಗೆ ನಾನು ಅವೇಳೆ ಮಾಡ್ತಾ ಇಲ್ಲ. ಉದ್ಯೋಗ ಇಲ್ಲ ಅವರಿಗೆ, ಉದ್ಯೋಗ ಇಲ್ಲ. ಆದರೆ ನರ್ಸಿಂಗ್ ಮುಗಿಸಿದ್ರೆ ಮಾತ್ರ ಉದ್ಯೋಗ ಗ್ಯಾರಂಟಿ. ಉದ್ಯೋಗ ಗ್ಯಾರಂಟಿ. ಈಗ ಪ್ರತಿ ವರ್ಷ 50,000 ನರ್ಸಸ್ ಜರ್ಮನ್ ಕೇಳ್ತಾ ಇದ್ದಾರೆ. ಪ್ರತಿ ವರ್ಷ 50,000 ನರ್ಸಸ್ ಜರ್ಮನ್ ಕೇಳ್ತಾ ಇದೆ. ಇಂಡಿಯಾ ನರ್ಸ್ ಬೇಕು, ಇಂಡಿಯಾದ ನರ್ಸಸ್ ಬೇಕು. ನೀವು ಒಂದು ವೇಳೆ ಜರ್ಮನ್ ಲ್ಯಾಂಗ್ವೇಜ್ ಕಲ್ತ್ರಿ ಅಂದ್ರೆ ನಿಮ್ಗೆ JNM ಮುಗಿಸೋರು ಅಥವಾ BSc ಮುಗಿಸೋರು ಮೇಲೆ ನಿಮ್ಗೆ ಜರ್ಮನ್ ಫ್ರೀ ಕೋಚಿಂಗ್ ಕೊಡ್ತಾ ಇದೆ ನಮ್ಮ ಸರ್ಕಾರ. ಫ್ರೀ ಕೋಚಿಂಗ್. ನಮ್ಮ ಹಾನರೇಬಲ್ ಗೌರವಾನ್ವಿತ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಸ್ಕಿಲ್ ಡಿಪಾರ್ಟ್ಮೆಂಟ್ ಸಹಿತ ಅವರು ಇಟ್ಕೊಂಡಿದ್ದಾರೆ.
ಆ ಸ್ಕಿಲ್ ಡಿಪಾರ್ಟ್ಮೆಂಟಿಂದ ನಿಮಗೆ ಒಂದು ಫಾರಿನ್ ಲ್ಯಾಂಗ್ವೇಜ್ ಯಾವುದು ಜರ್ಮನ್ ಆ್ಯಂಡ್ ಇಟಲಿ ಲ್ಯಾಂಗ್ವೇಜ್ ಅನ್ನು ಕಲಿಸ್ಕೊಡ್ತಾರೆ. ಪುಕ್ಕಟೆಯಾಗಿ 8 ತಿಂಗಳ ಕೋರ್ಸ್ ಅನ್ನು ನಿಮಗೆ ಪುಕ್ಕಟೆಯಾಗಿ ಕಲಿಸ್ಕೊಡ್ತಾರೆ. ಅದರಲ್ಲಿ ನೀವೇನಾದರೂ ಜರ್ಮನ್ ಲ್ಯಾಂಗ್ವೇಜ್ ಇಟಲಿ ಲ್ಯಾಂಗ್ವೇಜ್ ಕಲ್ತಿಲ್ಲ, ಇಂಗ್ಲೀಷ್ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಜರ್ಮನ್ ಲ್ಯಾಂಗ್ವೇಜ್ ನೀವು ಕಲ್ತ್ರಿ ಅಂದ್ರೆ ನಿಮ್ಗೆ 4 to 5 lakh per month ಸ್ಯಾಲರಿ. ಯಾವ ಕೋರ್ಸ್ ಅಂದ್ರೆ ಹೇಳಿ 5 ರಿಂದ 6 ಲಕ್ಷ. ಮೆಡಿಕಲ್ ಆಫೀಸರ್ಗಳಿಗಿಲ್ಲ, ಯಾರು ಡಾಕ್ಟರ್ಗಳು ಮೆಡಿಕಲ್ ಆಫೀಸರ್ಗಳಿಗಿಲ್ಲ 5 ಲಕ್ಷ 6 ಲಕ್ಷ ಸಂಬಳ. ಹೌದಾ? ಉದ್ಯೋಗ ಗ್ಯಾರಂಟಿ ಇದೆ. ನೀವು ಆ ರೀತಿಯಲ್ಲಿ ಅಚೀವ್ಮೆಂಟ್ ಮಾಡಬೇಕು. ಕಲಿಬೇಕು. ಜರ್ಮನ್ ಲ್ಯಾಂಗ್ವೇಜ್ ಕಲಿ, ಇಟಲಿ ಲ್ಯಾಂಗ್ವೇಜ್ ಕಲಿ. ಬೇಡ ನಾನು ಇಂಡಿಯಾದಾಗ ಇರ್ತೀನಿ ಅಟ್ಲೀಸ್ಟ್ ಎಲ್ಲ ಇಂಡಿಯಾದ ಬಹುತೇಕ ಲ್ಯಾಂಗ್ವೇಜ್ಗಳು ನೀವು ಕಲೀರಿ. ಕಲಿತು ನೀವು ಶೈನ್ ಆಗ್ತೀರಿ, ಎಲ್ಲ ಕಡೆ ನೀವು ಸರ್ವಿಸ್ ಕೊಡೋಕೆ ಆಗ್ತೀರಿ. ಅವಾಗ ನಿಮ್ಮದು ಒಂದು ಡಿಮ್ಯಾಂಡ್ ಹೆಚ್ಚಿಗೆ ಬರುತ್ತೆ. ಸೊ ಅಂಥ ಒಂದು ಕೋರ್ಸ್ಗಳನ್ನ ನೀವು ಮಾಡಿದ್ದೀರಿ. ಇವಾಗ ವೆರಿ ಲಕ್ಕಿ. ಎಸ್ಪೆಷಲಿ ಈ ಒಂದು ತಾರಣಿ ಸಂಸ್ಥೆಯಲ್ಲಿ ನೀವೇನು ಈಗ ನರ್ಸಿಂಗ್ ಅಡ್ಮಿಷನ್ ತಗೊಂಡಿರೋ ಭಾಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಳ್ಳೊಳ್ಳೆ ನುರಿತ ಫ್ಯಾಕಲ್ಟಿ ಇಲ್ಲ. ಇವ್ರು ಸದುಪಯೋಗ ತಗೋಬೇಕು. ಇವ್ರು ಸದುಪಯೋಗ ತಗೊಂಡು ದಯವಿಟ್ಟು ನೀವು PhD ಆದವರು ಮುಂದೆ MSc ಮಾಡಲೇಬೇಕು, ಮುಂದೆ PhD ಮಾಡಲೇಬೇಕು. ನೀವುಗಳು JNM ಆದರೂ PBBSc ಮಾಡಲೇಬೇಕು, MSc ಮಾಡಲೇಬೇಕು. ಆಗ್ತದೆ, ಮಾಡಬೇಕು, ಸಾಧನೆ ಮಾಡಬೇಕು. ನಮ್ಮ ನರ್ಸರಿ ನೇಪಾಳದ್ದು ಆರೋಗ್ಯ ಸಚಿವರಾಗಿದ್ದಾರೆ. BSc ನರ್ಸಿಂಗ್ ಮುಗಿಸೋದು ಒಬ್ಬಳು ಹೆಣ್ಮಗಳು ರೀಸೆಂಟ್ ಆಗಿ ನೇಪಾಳದ ಹೆಲ್ತ್ ಮಿನಿಸ್ಟರ್ ಈಗ. ಯಾಕೆ ಮಾಡಬಾರ್ದು? ಅದಕ್ಕೆ ಮನಸ್ಸು ಮಾಡಿರಿ ಅಂತ ಹೇಳ್ತೀವಿ. ಅದಕ್ಕೆ ಮನಸ್ಸು ಮಾಡಿರಿ. ಸೊ ಇಂಥ ಸಂಸ್ಥೆಯಲ್ಲಿ ನೀವು ಇದ್ದೀರಿ. ಸೊ ಒಳ್ಳೆಯ ಒಂದು ಗುರುಗಳ ಸಹಾಯ ಸಹಕಾರ ಪಡ್ಕೊಂಡು ಒಳ್ಳೆಯ ವಿದ್ಯಾವಂತ ಸಂಸ್ಕಾರವಂತ ವಿದ್ಯಾರ್ಥಿಗಳಾಗಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ಸಮಯ ಭಾಳ ತಗೊಂಡೆ ಅನ್ನಿಸ್ತಾ ಇದೆ. ಅದಕ್ಕೆ ನಿಮ್ಮೆಲ್ಲರಲ್ಲಿ ನಾನು ಕ್ಷಮೆ ಕೇಳಿ ನನಗೆ ಈ ಒಂದು ನಮ್ಮದು ಗಜೇಂದ್ರ ಗಡ, ನಾವು ಗಡ ಅಂತ ಹೇಳ್ತೀವಿ. ಈ ಗಜೇಂದ್ರ ಗಡಕ್ಕೆ ನನಗೆ ಕರ್ಸಿದ್ವಿ. ಯಾಕಂದರೆ ನಾವು 2-3 ಸಲ ಬಂದೋಗಿ ಬಿಲ್ಡಿಂಗ್ ಕಟ್ಟಾಕಿರೋದು ಬರ್ಬೋದು. ಯಾಕಂದ್ರೆ ಸರ್ ತಮ್ಮವ್ರು ನನಗೆ ಭಾಳ ಬೆಂಗಳೂರು ಬಂದ್ರು ಅಂದ್ರೆ ನಮ್ಮನ್ನು ಕಡ್ಡೆ ಬರ್ತಾರೆ ಸಾಹೇಬ್ರ. ಅವರು ನಮ್ಮ ಶ್ರೀಶೈಲ್ ಅವರು ನಮ್ಮ ಸರ್ ರಂಗನಾಥ್ ಸರ್ ಬಂದರು ಅಂದ್ರೆ ಒಟ್ಟು ಬೆಟ್ಟಾಗಿ ಹೋಗ್ತಾರೆ. ಏನೋ ಒಟ್ಟು ಇವರು ಈ ಭಾಗ ಅಂದ್ರೆ ಏನೋ ಒಂಥರ ಹೇಳ್ತೀರಿ ತವ್ರ ಮನೆ ಹ್ಯಾಂಗೆ ಹೇಳ್ತಿಲ್ಲ, ಹೆಣ್ಮಕ್ಳಿಗೆ ತವ್ರ ಮನೆ ಹ್ಯಾಂಗೆ ಹೇಳ್ತಿಲ್ಲ, ಹಂಗೆ ನನಗೆ ಈ ಭಾಗ ಅಂದ್ರೆ ಸರ್ ಹೇಳಿದ್ರು. ಈ ಭಾಷೆ ಮಾತಾಡೋರು ಬಂದರು ಅಂದ್ರೆ ನಾನು ಭಾಳ ಮಿಸ್ಕೊಂಡೈತಿ. ಅವು ಬರ್ತಾವೆ ಸರ್ ಒಂದು ಕೆಲಸ ಇತ್ತು ಸರ್ ನಿಮ್ಮಿಂದ್ರಪ್ಪ ಅಂತೇಳಿ. ನನಗೆ ಗೊತ್ತಾಗ್ತದೆ ಉತ್ತರ ಕರ್ನಾಟಕ ಭಾಷೆ. ಈ ಭಾಗದ ಮುಂದೆ ಬಂದು ಕೂಡಿರ್ತೀನಿ. ಒಂದು ಸ್ವಲ್ಪ ನೀರು ಬಾಟಿ ಕೊಟ್ಟು ನನಗೆ ಮಾತಾಡ್ತೀನಿ. ಎಷ್ಟು ಖುಷಿ ಆಗ್ತದೆ. ಯಾಕಂದರೆ ನನಗೇನೋ ಒಂಥರ ಈ ಭಾಗ ಸ್ವಲ್ಪ ಮುಂದೆ ಬರಬೇಕು ಅನ್ನೋ ಒಂದೇ ಒಂದು. ಯಾಕಂದರೆ ನಮಗೆ ಒಂಥರ ಹಿಂದುಳಿದ ಹಣೆಪಟ್ಟಿ ಕಟ್ಟಿದ್ದಾರೆ. ಅದು ತೊಲೆಗೆ ಹಾಕಿಸ್ಬೇಕು, ನಾವು ಮುಂದೆ ಬರಬೇಕು. ಅವರೇ ಮಾಡ್ಕೋಬೇಕಾ ದೊಡ್ಡ ನಾವು ಅವರೇ ದೊಡ್ಡ ಆ ಭಾಗದ ಮಕ್ಕಳಿಗೆ ಬೆಳಿಬೇಕಾ, ನಮ್ಮ ಭಾಗದ ಮಕ್ಕಳು ಬೆಳಿಬಾರ್ದು ಅಂತ ದೃಢ ನಿರ್ಧಾರ ಮಾಡಬೇಕಿತ್ತು ನಮ್ಮ KRS. ಈ ಭಾಗದ ಮಕ್ಕಳು ಬೆಳಿಬೇಕು. ಈ ಭಾಗದ ಮಕ್ಕಳು ನಾಳೆ ಬ್ರಿಟನ್ ದೇಶಕ್ಕೆ ಹೋಗ್ಬೇಕು, ಇಟಲಿ ದೇಶಕ್ಕೆ ಹೋಗ್ಬೇಕು, UPSC ಆಫೀಸರ್ ಆಗ್ತಕ್ಕಂಥದ್ದು. ಇನ್ನೊಂದು ಅದಕ್ಕೆ ಹೇಳ್ತಾ ಇದ್ದೀವಿ. ನೀವುಗಳು ಆಫ್ಟರ್ ಕಂಪ್ಲೀಷನ್ ಆಫ್ PhD ಯಾರು ಓದ್ತಾ ಇದ್ದೀರಿ, 2nd year 3rd year, ನೀವೆಲ್ಲ 3rd year 4th year ಮುಗಿಸ್ಮೇಲೆ ನೀವು ಬೇರೆ UPSC ಟ್ರೈ ಮಾಡಿ. ಹಾಗೆ UPSCಗೆ ನೀವು ಎಲಿಜಿಬಲ್ ಆಗ್ತೀರಿ. ನೀವು JNM ಆದರೂ PBBSc ಮಾಡಿ UPSC ಬರೀಬೋದು. ನೀವು PhD ನರ್ಸಿಂಗ್ ಆದರೂ UPSC ಎಕ್ಸಾಮ್ ಅಪೇರ್ ಆಗ. ಒಬ್ಬರೇ ಒಬ್ಬರು ಲೇಡಿ ಇಂಡಿಯಾದಾಗ UPSC ಆಫೀಸರ್ ಆಗಿದ್ದಾರೆ ನರ್ಸಿಂಗ್ ಕಲ್ತು. ಯಾರು? ಆನಿಸ್ ಕಣ್ಮಣಿ ಜಾಯ್, ಸಿ ಫ್ರಮ್ ಕೇರಳ. ಕಳೆದ ವರ್ಷ ಮಡಿಕೇರಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿದ್ದರು. ಇಷ್ಟು ಕಡ ಬಡತನ ಹೆಣ್ಮಗಳು ನರ್ಸಿಂಗ್ ಓದಬೇಕಾದ್ರೆ ಪಟ್ಟಿ ಎತ್ತಿ ಓದಿಸ್ಯಾರ. ಪಟ್ಟಿ ಎತ್ತಲ್ಲ, ನಾವು ಪಟ್ಟಿ ಎತ್ತಿಲ್ಲ, ಮನೆ ಪಟ್ಟಿ ಕಲೆಕ್ಷನ್ ಮಾಡಿ ನರ್ಸಿಂಗ್ ಓದಿಸ್ಯಾರ. ಸಣ್ಣ ಹಳ್ಳಿ ಕೇರಳದಾಗ, ಆ ಸಣ್ಣ ಹಳ್ಳಿಯಾಗಿರ್ತಕ್ಕಂಥ ಹೆಣ್ಮಗಳಿಗೆ ಪಟ್ಟಿ ಕಲೆಕ್ಷನ್ ಮಾಡಿ BSc ನರ್ಸಿಂಗ್ ಮಾಡ್ಸಾರ. ಈಗ UPSC ಪಾಸ್ ಆಗಿ IAS ಆಫೀಸರ್ ಜಿಲ್ಲಾಧಿಕಾರಿ. ಯಾಕೆ ಮಾಡ್ತಾರೆ? ಅದಕ್ಕೆ ಹೇಳ್ತಾ ಇದ್ದೀನಿ, ಮನಸ್ಸು ಮಾಡಬೇಕು, ಮನಸ್ಸು ಬೇಕು. ಇದು ಮನಸ್ಸು
ಏನೋ ಮನಸ್ಸು, ಯಾವನೇ ಮ್ಯಾಲ ಪ್ರೀತಿ ಮಾಡೋ ಮನಸ್ಸಲ್ಲ, ಅದು ದೊಡ್ಡದಲ್ಲ. ಯಾವ ಮ್ಯಾಲ ಪ್ರೀತಿ ಮಾಡೋ ಮನಸ್ಸಲ್ಲ, ಅದು ದೊಡ್ಡದಲ್ಲ. ಇದು ಮನಸ್ಸು. ನಾನು IAS ಆಫೀಸರ್ ಆಗ್ತೀನಿ, ಬ್ರಿಟನ್ ಹೋಗ್ತೀನಿ, 5-6 ಲಕ್ಷ ಮಂತ್ಲಿ ಸ್ಯಾಲ್ರಿ ದುಡಿತೀನಿ, ನನ್ನ ತಾಯಿ ತಂದೆ ಚೆನ್ನಾಗಿ ನೋಡ್ಕೊತೀನಿ, ನನ್ನ ತಾಯಿ ತಂದೆ ಮುಖದಾಗ ನೋಡ್ತೀನಿ ಅಂತಕ್ಕಂಥದ್ದು ಯಾರಿದ್ದೀರಿ ಅವ್ರು ನಿಜವಾಗಿರ್ತಕ್ಕಂಥ ಮಕ್ಕಳಾಗ್ತೀನಿ. ಆ ರೀತಿ ಕೆಲಸ ಮಾಡಿರ್ತಕ್ಕಂಥ ಮಾತನಾಡುತ್ತಾ ನನಗೆ ಸಂಸ್ಥೆ ಕರೆಸಿ 4 ಮಾತುಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಸಂಸ್ಥೆಯ ಮಾಲೀಕರು, ನನ್ನ ಆತ್ಮೀಯ ಮಿತ್ರರು, ಸಲಹೆಗಾರರು ಆಗಿರ್ತಕ್ಕಂಥ ಡಾಕ್ಟರ್ ಕಲ್ಮಠ್ ಸರ್ ಅವರು ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣು ಶರಣ. As APJ Abdul Kalam says, excellence happens not by accident. Good afternoon to one and all. Respected dignitaries on the dais, the president of today's function, Dr. Ramashastri S. Jive, the president of Sri Sai Ram Committee, Gajendragarh, and the chief guest of today's function, Dr. Madhivalappa Nagalli, the secretary of the Karnataka State Diploma Nursing Examination Board and the in-charge registrar of the Karnataka State Nursing Council. And one more guest of honor, Dr. M.B. Tadalgi, the member of the Karnataka State Nursing Council, and my friend, Dr. Somshekhar Karmat, the principal of this esteemed institution, and all the invitees, the chairmen of the different institutions, Rannath sir and Srishan sir, and other invitees, and my dear students. First of all, I would like to congratulate all the students for taking the oath and taking the nursing as your noble profession. So, ನಾನು ಥಿಂಕ್ ಮಾಡಾಗ್ತಿದೆ ಏನು ಮಾತಾಡಬೇಕು ಅಂತ ಹೇಳಿ. ಬಡಿವಾಳೆ ಅವರು ಸ್ಟಾರ್ಟ್ ಮಾಡಿದ್ರು ಫಸ್ಟ್. ಸೊ ಯೂಶಲಿ ವೆನೆವರ್ ವಿ ಸೇ ದಟ್ ಇಟ್ಸ್ ಅ ಲ್ಯಾಂಪ್ ಲೈಟಿಂಗ್, ಗೆಸ್ಟ್ ಬಂದವ್ರು ಏನು ಮಾತಾಡ್ತಾರೆ ಅಂದ್ರೆ, ಒಂದು ನೀವು ಓದ್ ತಗೋತೀವಿ, ಓದ್ ಬಗ್ಗೆ ಮಾತಾಡ್ತೀವಿ. ಎರಡನೇದು ಈ ಓದ್ ನರ್ಸಸ್ ಫಾರೆಸ್ಟ್ ನೈಟಿಂಗಲ್ ಬಗ್ಗೆ ತಗೋತೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ಮಡಿವಾಳ ಅವರು ಓದ್ ಬಗ್ಗೆನೂ ಮಾತಾಡೋದು, ಫಾರೆಸ್ಟ್ ನೈಟಿಂಗಲ್ ಬಗ್ಗೆನೂ ಮಾತಾಡ್ಬಿಟ್ರು. ಆಮೇಲೆ ನರ್ಸಿಂಗ್ ಏನು ಅನ್ನೋದನ್ನು ಮಾತಾಡೋದು. ಅದು ಮುಗಿದ ನಂತರ ಇನ್ನು ನಾವು ತಿಳಿದವ್ರು ಇಷ್ಟು ಮುಗಿತಪ್ಪ ಅಂದ್ರೆ ನಾವು ಬೇರೆದ್ರ ಬಗ್ಗೆ ಮಾತಾಡೋದು ಅಂತ ಹೇಳಿ. ಆಮೇಲೆ ಸ್ವಲ್ಪ ತಾಳ್ಕೊಳ್ಳಿ ಅವರು ಪೇರೆಂಟ್ಸ್ ಇಂಪಾರ್ಟೆನ್ಸ್ ಬಗ್ಗೆ ಅಂತ ಹೇಳಿ ಮಾತಾಡೋದು ಅವರು. ಮತ್ತು ಅಲ್ಲಿಂದ ಹೋದ್ರೆ ಇನ್ನು ಬೇರೆ ಪಾಯಿಂಟ್ ನಾವು ಮಾತಾಡೋದು ಅಂತೇಳಿ ಕಡೆಗೆ ಎಲ್ಲಿ ಹೋದ್ರು ಫ್ಯೂಚರ್ ಆಫ್ ನರ್ಸಿಂಗ್ ಎಲ್ಲೈತಿ ಅಂತ ಹೇಳ್ಬೋದು. ಅದಕ್ಕೆ ನಾವು ತಿಳಿದ ಚಲೋ ಆಯಿತು. ಫ್ಯೂಚರ್ ಆಫ್ ನರ್ಸಿಂಗ್ ಬಗ್ಗೆ ಮಾತಾಡೋರು, IAS ಅಧಿಕಾರಿ ಬಗ್ಗೆ ಇನ್ನೂ ಮಾತಾಡಿದವರು. ಸೊ ಆ ಪಾಯಿಂಟ್ ನಾವು ಮಾತಾಡೋಣ ಅಂತ ಹೇಳಿ ಮತ್ತೆ ಇದು ಮಾಡಿದೆ. ಕಡೆಗೆ ಬರುವಂತೆ ಕಡೆಗೆ IAS ಬಗ್ಗೆನೂ ಎಲ್ಲ ಮಾತಾಡ್ಬಿಟ್ರು. ಆಮೇಲೆ ನಾವು ತಿಳಿದ ಸರಿ ನರ್ಸಿಂಗ್ ಎಲ್ಲ ಮುಗಿಸ್ಬಿಟ್ಟಾರ, ಇನ್ನು ಉಳಿದಿದ್ದೇನಾರೆ ಯೂತ್ಸಿಗೆ ಹೆಂಗೆ ಟೀಚ್ ಮಾಡಬೇಕು ಅನ್ನೋದು ಇವತ್ತು ಯೂತ್ ವಿ ಆರ್ ಮೋರ್ ಓರಿಯೆಂಟೆಡ್ ಟುವರ್ಡ್ಸ್ ಸೋಷಿಯಲ್ ಮೀಡಿಯಾ, ಮೊಬೈಲ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಅದಕ್ಕೆ ಅದು ಇಟ್ಕೊಂಡೆ ನಾನು. ಮೊಬೈಲ್ ಬಗ್ಗೆ ಹೇಳೋನು ದಿಸ್ ಇಸ್ ನಾಟ್ ಗುಡ್, ಆ ಮೊಬೈಲು ಕವರ್ ಮಾಡಿದೆ. ಅದಕ್ಕೆ ನಾ ಮಡಿವಾಳರಿಗೆ ಅಂದೆ, ನೀವು ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದ ಅಪರ್ಚುನಿಟಿ ಫಾರ್ ಸ್ಪೀಕಿಂಗ್ 2 words ಅಂತ ಹೇಳಿದ್ರು. ನಾನು ಅದಕ್ಕೆ ಅಂತ ನೀವು ಇದೀಗ 2 word ಅಂದೇ ಇಷ್ಟು ಮಾತಾಡಿದ್ರಿ, ಅದನ್ನ ಫುಲ್ ಕೊಟ್ಟರೆ ಅದಕ್ಕೆ ನೀವು ಎಂಡಿಂಗ್ನಾಗ ಹೇಳ್ಬಿಡ್ಬೇಕು, ನಾವು 3 ಪರವಾಗಿ ನಾನೇ ಮಾತಾಡಕತ್ತೀನಿ. Any person who is occupying 2 important key posts over there, by his speech you can understand that he has the overall knowledge of all the aspects, whether it is related to the nursing profession, whether it is related to the society, whether it is related to the humanity, or whether it is related to the culture. He has touched all those points which make you as a full wholesome person over there. So that was the peculiar about Madhivala sir, who has been the chief guest of today's function. ಮತ್ತು ಈಗ ಅವರು ಹೇಳಿದ್ರು, ಆಮೇಲೆ ನಾ ಏನು ಹೇಳಿಲ್ಲಪ್ಪ ಅಂದ್ರೆ, ನಾಳೆ ನೀವೇನು ಅಂದ್ಬಿಡಿದ್ರೆ ಗೆಸ್ಟ್ ಅಂತೇಳಿ ವೀರಪ್ಪು ಸರ್ ಇನ್ನೂ ಕರೆಸಿದ್ರು, ಬಟ್ ಅವ್ರು ಏನು ಹೆಚ್ಚಿಗೆ ಮಾತಾಡಲಿಲ್ಲ. ಮೋಸ್ಟ್ಲಿ ಅವ್ರಿಗೆ ಮಾತಾಡಕ್ಕೆ ಬರ್ಲಿಕ್ಕಿಲ್ಲ ಅಂತ ಇರ್ಬೋದು. ಸೊ ಈಗ ಅವ್ರು ಏನು ಪಾಯಿಂಟ್ಸ್ ಮಾಡ್ಯಾರ ಅದ್ರ ಬಿಟ್ಟು, ಟು ಬಿ ಸಕ್ಸಸ್ಫುಲ್ ಇನ್ ಟು ಎನಿ ಪ್ರೊಫೆಷನ್, always key points are there which you should always remember, whether it is a nursing or any profession. To be successful into any profession and to be successful as a student and to be successful as a professional, we should always follow certain things. And the first and the foremost thing, ನೀವೆಲ್ಲ ಸ್ಟೂಡೆಂಟ್ಸ್ ಇದ್ರಪ್ಪ ಅಂತಂದ್ರೆ ಆಲ್ವೇಸ್ ಇನ್ವಾಲ್ವ್ ಇನ್ ಟು ರೆಗ್ಯುಲರ್ ಆಕ್ಟಿವಿಟೀಸ್ ಆಫ್ ದ ಕ್ಲಾಸಸ್. ಯೂಶುವಲಿ ನಮ್ಮಲ್ಲಿ ಹ್ಯಾಬಿಟ್ ಇರಬೇಕು, ಎನಿ ಟೈಮ್ ಕ್ಲಾಸ್ ಇತ್ತು ವಿತೌಟ್ ಎನಿ ರೀಸನ್ ವಿ ಶುಡ್ ನೆವರ್ ರಿಮೇನ್ ಆಬ್ಸೆಂಟ್. ನೀವು
ಕೆಲವು ಟೈಮ್ನಲ್ಲಿ ನೀವು ಕ್ಲಾಸಿಗೆ ಬಂದಿರ್ತೀರಿ, ಟಯರ್ಡ್ ಆಗಿರ್ತೀರಿ, ನಿದ್ದೆ ಬಂದಿರ್ತದ, ಅದು ಇದ್ದರೂ ಕೂಡ ಅಟ್ಲೀಸ್ಟ್ ವಾಟ್ ಯು ಹಿಯರ್ ಓವರ್ ದೇರ್ ಅಂಡ್ ವಾಟ್ ಯು ಸಿ ಓವರ್ ದೇರ್, if the teaching takes place for 100%, minimum 30 to 40%, if you are inside the class, you will get that knowledge. So always have that regular participation in the classes is most important. And the second thing always you should remember is acquire the knowledge. If you have a knowledge, you will have the confidence to face the world. If you don't have a knowledge, you will not have the confidence. Example ಹೇಳ್ತೀವಿ, ನಾವು ಕ್ಲಿನಿಕಲ್ ಸ್ನ್ಯಾಕ್ ನಾವು BS ನರ್ಸಿಂಗ್ ಹೋಗುವಾಗ ಹಾಸ್ಪಿಟಲಿಗೆ ಹೋಗ್ಬಿಡ್ತಿದ್ದೆ, ಹಾಸ್ಪಿಟಲ್ ಹೋಗಿ ಪೇಷಂಟ್ ಬಾಜು ಕೇರ್ ಕೊಡ್ತಿದ್ದೆವು. whenever we used to give a care over there, suddenly ಅಲ್ಲಿಂದ ನೋಡ್ತಿದ್ದೆವು ಡಾಕ್ಟರ್ ಬರ್ತಿದ್ರು, ಇಲ್ಲಾಂದ್ರೆ ನಮ್ಮ ಕ್ಲಿನಿಕಲ್ ಅಸಿಸ್ಟೆಂಟ್ ಟೀಚರ್ ಬರ್ತಿದ್ರು. ಬಂದ್ಗಳು ಏನ್ ಮಾಡ್ಬಿಡ್ತಿದ್ದೆವು, ಅದೇ ಇಬ್ರು ಬಂದ್ರು ಮತ್ತೆ ಏನಾದ್ರು ಕ್ವಶನ್ ಕೇಳಂಗಾರ ಅಂತ ಹೇಳೋದು ಪಟ್ನೆ ಅಲ್ಲಿ ಹೋಗಿ CSS ಡಿಗರಿ ಓಡ್ತಿದ್ದೆವು, ನರ್ಸಸ್ ಸ್ಟೇಷನ್ಗೆ ಹೋಗ್ತೀವಿ, ಸೀರಿಯಸ್ ತರಕ್ಕೆ ಓಡ್ತೀವಿ. ಬಟ್ ಆ ಸಿಚುವೇಶನ್ನಾಗ ನಾವು ಇರಂಗಿಲ್ಲ. ಎದಕ್ಕಪ್ಪ ಅಂದ್ರೆ ನಮ್ಗೆ ಹೆದರಿಕೆ ಏನೈತಿ, ಆ ಟೀಚರ್ ಆ ಡಾಕ್ಟರ್ ಬಂದು ಪೇಷಂಟ್ ಪಿಕ್ಚರ್ ಬಗ್ಗೆ, ಪೇಷಂಟ್ ಡಯಾಗ್ನೋಸಿಸ್ ಬಗ್ಗೆ ಅಥವಾ ಕೇರ್ ಬಗ್ಗೆ ಏನಾದ್ರು ಕೇಳಿದ್ರಪ್ಪ ಅಂದ್ರೆ ನಮ್ಗೆ ಗೊತ್ತಿಲ್ಲ. The other way is, if at all you have the thorough knowledge about the patient where you are standing over there, you will have the confidence and the guts to stand over there only. Let them come, let them ask anything to us, we are able to answer to them. So the foremost, to have a confidence in your life, and for that, the most important thing is you should acquire the knowledge. ಆ ನಾಲೆಜ್ ಅಕ್ವೈರ್ ಒಂದು ನೀವು ಕ್ಲಾಸಲ್ಲಿ ಕಲಿಬೋದು, ಇನ್ನೊಂದು ನಿಮ್ಮ ಸೀನಿಯರ್ಸ್ನಿಂದ ಕಲಿಬೋದು, ಇನ್ನೊಂದು ಲೈಬ್ರರಿಯಿಂದ ಕಲಿಬೋದು. And the best is into the social media also there. There is a positive also is there, negative also is there. In everything, ಇವತ್ತು ಕ್ಲಾಸ್ ಏನು ತಗೋತಾರೆ ನೀವು ಯೂಟ್ಯೂಬ್ನಾಗ ಆ ವಿಡಿಯೋಸ್ ಇಸ್ ಆಲ್ಸೋ ಅವೈಲೇಬಲ್ ಓವರ್ ದೇರ್. ಸೊ ಯಾವಾಗ ಕೂಡ್ತೀರ ಅಂದ್ರೆ ಮೊದಲಿನ ಜನ್ರೇಷನ್ ಈಗಿನ ಜನ್ರೇಷನ್ ಎರಡು ಡಿಫ್ರೆನ್ಸ್ ಇದೆ. ಮೊದಲು ನಾವು ಕ್ಲಾಸ್ ಓದ್ತಿದ್ದೇವಪ್ಪ ಅಂತಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ವಾಸ್ 40 to 45 minutes. ಅದಕ್ಕೆ ಮೊದಲು ಏನು ಸೆಟ್ ಮಾಡಿದ್ರೆ ಯಾವುದೇ ಕ್ಲಾಸ್ ಇರಬೇಕಾದ್ರೂ 40ರಿಂದ 45 ನಿಮಿಷ ಕ್ಲಾಸ್ ಇರಬೇಕಂತೆ. ಬಟ್ ನಾವು ದ ಜೆನ್ ಜಿ ಅಂತ ಏನು ಹೇಳ್ತೀವಿ ಅಂದ್ರೆ ನೀವೆಲ್ಲರಿಂದ ನಿಮ್ಮದು ಕಾನ್ಸಂಟ್ರೇಷನ್ ಎಷ್ಟು ಐತಿ? 3 minutes. You have that capacity of 3 minutes. 3 minutes ಆದ ಕೂಡಲೇ ಪಟ್ನೆ ಮೈಂಡ್ ಮನೆಗೆ ಹೋಗ್ತದ, ಇಲ್ಲ ಕಿಚನ್ಯಾಗ ಹೋಗ್ತದ, ಹಾಸ್ಟೆಲ್ನಾಗ ಹೋಗ್ತದ, ಎಲ್ಲ ಕಡೆ ಹೋಗಿ ಮತ್ತೆ ವಾಪಸ್ ಬರ್ತದೆ. ಮತ್ತು 3 minutes you concentrate on that. That's the reason ನೀವು ಸೋಷಿಯಲ್ ಮೀಡಿಯಾ ತೆಗಿಬೇಕಪ್ಪ ಅಂತ ನೀವು ಯಾವಾಗಲೂ ನೋಡ್ತಿರ್ತೀರಿ. ಒನ್ಸ್ ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಏನಪ್ಪ ಅಂತಂದ್ರೆ ಯು ಆರ್ ವೆರಿ ಹ್ಯಾಪಿ ಟು ಓಪನ್ ದಟ್, ಬಿಕಾಸ್ 30 seconds 1 minute ಇರ್ತದೆ. ಅದೇ ಒಂದು ಯೂಟ್ಯೂಬ್ ವಿಡಿಯೋ 7 minutes ಅದಪ್ಪ ಅಂದ್ರೆ ಯಾರೇ ನೋಡ್ತೀರಿ ಒಟ್ಟು ನೋಡಂಗಿಲ್ಲ. 7 minutes ಅಂದ್ರೆ ಬ್ಯಾಡ ಬಿಡು ಅಂತ ಹೇಳ್ಬಿಡ್ತೀವಿ. ಅದಕ್ಕೆ ನಾವು ಕಾಲೇಜ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೂ 1 minute ಅಥವಾ 2 minutes, ಮ್ಯಾಕ್ಸಿಮಮ್ 3 minutes ಇರ್ತೀವಿ. ಅಂದ್ರೆ ಅಪೋಸಿಟ್ ಪರ್ಸನ್ಸ್ ಅದು ನೋಡ್ತಾರೆ ವಿಡಿಯೋ ಇರುತ್ತೆ. ಸೊ ದಟ್ ಈಸ್ ಅ ಮೆಂಟಾಲಿಟಿ. ಸೊ ದಟ್ಸ್ ದ ರೀಸನ್ ವಿ ಶುಡ್ ಗಿವ್ ದಟ್ ಟು ದ ಅವರ್ ಸ್ಟೂಡೆಂಟ್ಸ್ ಪ್ರೆಸೆಂಟ್ಲಿ. So one is the knowledge and second is the skill. ನಮ್ಮ ನರ್ಸಿಂಗ್ ಪ್ರೊಫೆಷನ್ ಇರೋದು ಮೋಸ್ಟ್ಲಿ ಒನ್ಲಿ ಆನ್ ಟು ಬೇಸಿಸ್ ಆಫ್ ಎ ಸ್ಕಿಲ್. ನಾವು ಥೆರಾಟಿಕಲ್ ಇಂಜೆಕ್ಷನ್ ಕೊಡೋದಂತ ಹೇಳಿ ಕಲಿಸ್ತೀವಿ, ಬೇರೆ ಥೆರಾಟಿಕಲ್ ಕಲಿಸಿದ್ರೆ ಆಗಂಗಿಲ್ಲ. ಯು ಶುಡ್ ಪ್ರಾಕ್ಟೀಸ್ ದಟ್ ಆನ್ ಯುವರ್ ಡಮ್ಮೀಸ್ ಅಂಡ್ ವೆನ್ ಯು ಗೋ ಇನ್ ಟು ದ ಕ್ಲಿನಿಕಲ್ ಏರಿಯಾ ಯು ಶುಡ್ ಬಿ ಆಲ್ವೇಸ್ ದೇರ್. ಸೊ ಇಫ್ ಯು ಗಿವ್ ದ ಫಸ್ಟ್ ಟೈಮ್ ಇಂಜೆಕ್ಷನ್ ಅಂಡ್ ದ 10th time injection, at the 10th time you will be always perfect with the clinical skills. So always maintain that as a mandatory things. That is the knowledge and then the skill. And the third thing is communication is the most important thing which you always need to learn. ಈಗ ನಾವು ಕಮ್ಯುನಿಕೇಶನ್ ಅಂದ್ಕೂಡಲೇ ಏನು ಮಾಡ್ಬಿಡ್ತೀವಿ, ಎಲ್ಲರೂ ನೋಡೋದು ಬರೀ ಲ್ಯಾಂಗ್ವೇಜ್. ಸೊ ದ ಮೋಸ್ಟ್ ದಟ್ ದ ಲ್ಯಾಂಗ್ವೇಜ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಫಸ್ಟ್ ಕಮ್ಯುನಿಕೇಶನ್ ಈಸ್ ಯುವರ್ ಸ್ಮೈಲ್. Whenever you enter the class, whenever you enter the hospital, everything, the opposite persons, once they see a smile on your face, that's the one communications which you are going to do it. And the second communication without speaking is your dressing style. Dressing is costly, branded ಅಂತ ಬೇಕಾಗಿಲ್ಲ. The neat, well ironed ಒಂದು ಡ್ರೆಸ್ ಹಾಕೊಂಡ್ರೆ ಚಲೋ ಗ್ರೂಮ್ ಮಾಡ್ಕೊಂಡು ಹೋದ್ರೆ ಅಂದ್ರೆ the impression of that person changes over there. ಈಗ ನಾಳೆ ದಿವಸ ನಾವೇ ಗೆಸ್ಟ್ ಅಂತ ಹೇಳಿ ಬಂದಾಗ ಒಂದು ಜೀನ್ಸ್ ಅಥವಾ ಟಿ ಶರ್ಟ್ ಹಾಕೊಂಡು ಬಂದ್ರೆ the impression what you develop is a different over there. So it means that communication should be your smile also. Second is your dressing style, and the third is the language what you are going to say. Because in a nursing profession we always have the mode of examination, everything is onto the English. ನೀವು ಕನ್ನಡದಾಗ ಇದು ಮದರ್ ಟಂಗ್ is there, so you will be very perfect in that. But whenever you come to the college from 9 to 5, always try to learn to speak in English with your classmates and all those things, so that your English language improves over there. Because majority times we see that the students have a difficulty is ಅವ್ರಿಗೆ ಚೆನ್ನಾಗಿ ಕಮ್ಯುನಿಕೇಶನ್ ಇರಲ್ಲ, so that they have a knowledge. Because communication is not there, they will be not confident enough over there. So develop and work on to your communications also. And the next thing always you should remember is
about the leadership. The leadership ಯಾವಾಗ ಡೆವಲಪ್ ಎನಿ ಪರ್ಸನ್ ಬಲ್ಲ ಆಗ್ಬೇಕಪ್ಪ ಅಂತಂದ್ರೆ it starts from the day once you join into the nursing. Any small activities is organized over there. Anything is there, debate competition, workshop is there, anything is there. ಯಾವುದೇ ಮಾಡಿದ್ರೆ ನೀವು ಇದರಲ್ಲಿ you should get involved over there. ನೀವು ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಬರ್ಬೋದು, ಮಾತಾಡ್ಬೋದು, you may speak in a butler English, you may do lot of mistakes over there. The people, students, your classmates only will laugh at you. Second time again you come, again do your mistakes, again they will laugh at you. So final year naga the person who comes repeatedly onto the stage and develops over there, that person becomes a confident and you will have the knowledge, you will have the good communication. But nagavaru hange nakkonte 4 ವರ್ಷ ಇದ್ಬಿಡ್ತಾರೆ. So always learn a habit of participating in every event which is organized into the institution. So that leadership will be developed from over here. ಈಗ ನಾನು ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ leadership crisis we always find into the nursing. So your principal is the best example of it. Rajiv Gandhi University 22 ವರ್ಷ ಎಸ್ಟಾಬ್ಲಿಷ್ ಆದರೂ ಕೂಡ all the senate members ಅಂದ್ರೆ ಎಲ್ಲಾ ಟೀಚರ್ಸ್ ಕೂಡಿ ಟೀಚರ್ಸ್ ವೋಟ್ ಹಾಕ್ತೀವಿ, ಅವ್ರಿಗೆ ಗೆಲ್ಸ್ಟೇಷನ್ ಸೆನೆಟ್ ಅಂತ ಕಳಿಸ್ತೀವಿ. ಅದರ ಒಳಗೆ ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್ ಇರೋದು 60% ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಸ್, ವೋಟರ್ಸ್ ಇರೋರು 60% ನರ್ಸಿಂಗ್ ಟೀಚರ್ಸ್. ಆದ್ರೆ 20 ವರ್ಷದಿಂದ ಒಂದು ನರ್ಸಿಂಗ್ ಟೀಚರ್ಸ್ ಗೆದ್ದಿದ್ದಿಲ್ಲ ಅಲ್ಲಿ. ಎಲ್ಲ ಗೆಲ್ಲವರು ಮೆಡಿಕಲ್ದವರು, ಡೆಂಟಲ್ದವರು, ನೆಕ್ಸ್ಟ್ ಸ್ವಲ್ಪ ಏನೋ ಅಂತಂದ್ರೆ ಒಂದು ಆಯುರ್ವೇದದವರು ಗೆದ್ದಿದ್ರು. ಮೆಜಾರಿಟಿ ಎಲ್ಲ ಗೆಲ್ಲವರಪ್ಪ ಅಂದ್ರೆ ಅಲ್ಲಿ ದೀಸ್ ಟು ಫ್ಯಾಕಲ್ಟಿ ಮೆಡಿಕಲ್ ಅಂಡ್ ಡೆಂಟಲ್. ಅಂಡ್ ಮೆಡಿಕಲ್ ಅಂಡ್ ಡೆಂಟಲ್ ಇಬ್ಬರದು ಬರೀ ಟೀಚರ್ಸ್ ಎಷ್ಟಪ್ಪ ಅಂದ್ರೆ 10-20% ಅಷ್ಟೇ ವೋಟರ್ಸ್ ಅವರು. ಸೊ ಇಟ್ ಕ್ಲಿಯರ್ಲಿ ಇಂಡಿಕೇಟೆಡ್ ದಟ್ ನಮ್ಮ ನರ್ಸಿಂಗ್ ಅವ್ರಿಗೆ ನಮಗೆ ಕಾನ್ಫಿಡೆನ್ಸ್ ಇರಲಿಲ್ಲ ನಮ್ಮ ಮಂದಿ ಮೇಲೆ, ಅದೇ ನಮ್ಮ ಮಂದಿ ಗೆಲ್ಸಿದ್ರು. ನಮ್ಮದು ಯಾವಾಗಲೂ ಒಂದು ಹ್ಯಾಬಿಟ್ ಐತಿ, when we go over there we treat the medical professionals as the very higher one, but the healthcare system has totally changed over there. Presently the healthcare system says that a medical, a dental, a pharmacist, nursing, all persons should work as a team with a collaboration over there. But in nursing we are not dependable profession, we are independent. Only one dependent role we have as a nurses is that is the administration of a medications. Whatever the medicines is prescribed by the doctors, only that is a dependable role we are doing that. Apart from that, everything we do as a independent. ಈಗ ಇನ್ನೂ ಒಂದು ನಿಮ್ಗೆ ಗೊತ್ತಿರಬೇಕು, ಈಗ majority of the hospitals in Karnataka they are going to make it as a that is a midwifery. So presently we have a midwifery clinic is not available into over there. So this has been brought up into the India in the Hyderabad Fernand Hospital. So now it has been started in Mani Vilas Hospital into the Victoria also over there. So they have a midwifery led clinics. Means yare pregnant thai bandidde adre not necessary they should go to an obstetrician and a gynecologist. They directly walk into a midwifery led clinic. Andre alli bare nurses ashte irtare. So the whole delivery process of whole 9 months it will be dealt by only the midwife led clinic over there. Only if the midwife says that there is a complication, she will be referring to the obstetrician and gynecologist. A first person who got delivered with the midwife-led clinic was again an IAS officer into the Mani Vilas. She said that I want to go to the midwife clinic only. I want a normal delivery only. I don't want to go into the cesarean section. She went to Mani Vilas Hospital and she is an IAS officer who got delivered the first baby in the midwife-led clinic over there. It means that nurses have the potential, we have the knowledge, we have all the resources, but we don't utilize it. Because here today we have a sir from the BMS, we have from the BDS, we have from the MBBS, and we are also from the nursing. So always we should remember that our all the curriculums, today in all the curriculums, how to become as a best teacher, it is taught for only the nursing. That is, we have a subject of nursing education. What is the teaching and learning methods over there? But it is not taught into the 3 of the field, that is in a healthcare profession. Only B.Ed is the education where they teach you how to become as a teacher. Second thing is the administrator. And the hospital hang set up ಮಾಡಬೇಕು ಅನ್ನೋದು ಸುದೇನು ನರ್ಸಿಂಗ್ ಅವ್ರು ನಾವು ಕಲ್ತಿರ್ತೀವಿ. Even CSSD, operation theatre, how it has to be created. Whole administration of a hospital is again learned by the nursing. You BSc nursing nenu kalitiri, GNM nenu kalitiri. But today we see in all the corporate hospital, a MBA in hospital administrators takes over the charge as an administrator over there, or any other professionals takes over the charge. Why I am saying is, we learn all the things to be as a best teacher, we learn all the things to be as a
best administration for hospitals, but still we lack with our knowledge, we lack with our confidence, and we don't come forward to implement all those things. ಇವೆಲ್ಲ ನಿಮ್ಮ ತಲೆಯಲ್ಲಿ ಯಾವಾಗಲೂ ಇಟ್ಕೊಂತ ಇರಬೇಕು. ಈಗ ಸೋಮಶೇಖರ್ ಕಲ್ಮಠ್ ಬಂದು ನಮ್ಮ ಇಂಟ್ರೊಡಕ್ಷನ್ ಹೇಳುವಾಗ ಹೇಳಿದ್ರು ಮಿಲಿಟರಿ ನರ್ಸಿಂಗ್ ಅಂತ ಹೇಳಿ ವಿಷಯ. ಸೊ ದ ರೀಸನ್ ವೈ ಇಟ್ ವಾಸ್ ದೇರ್ ಇಸ್ 82 ವರ್ಷದಿಂದ ಬ್ರಿಟಿಷ್ ಆಕ್ಟ್ ಏನ್ ಮಾಡಿದ್ರಪ್ಪ ಅಂದ್ರೆ ಎನಿ ಫೀಮೇಲ್ ಹೂ ಹ್ಯಾಸ್ ಕಂಪ್ಲೀಟೆಡ್ BSc ನರ್ಸಿಂಗ್ ಆರ್ GNM ನರ್ಸಿಂಗ್ ಈಸ್ ಎಲಿಜಿಬಲ್ ಟು ಎಂಟರ್ ಮಿಲಿಟರಿ ನರ್ಸಿಂಗ್ ಸರ್ವಿಸಸ್ ಅಂತೇಳಿ. ನಮ್ಮ ಕೋರ್ಸ್ ಮುಗಿತು, ಕೋರ್ಸ್ ಮುಗಿದ ನಂತರ ನಾವೇನ್ ಮಾಡೋದು ಅಂತ ಹೇಳಿ ದೆನ್ ವಿ ಥಾಟ್ ವೈ ಕಾಂಟ್ ವಿ ಗೋ ಇಂಟು ಮಿಲಿಟರಿ ನರ್ಸಿಂಗ್. ಸೊ ಮಿಲಿಟರಿ ನರ್ಸಿಂಗ್ ಹೋಗ್ಬೇಕಾದ್ರೆ ನಾವು ಡೈರೆಕ್ಟ್ಲಿ ಹೇಳ್ಬಿಟ್ಟು ಸೊ ಯು ಆರ್ ಎ ಮೆನ್ ಯು ಕೆನಾಟ್ ಎಂಟರ್ ಇಂಟು ಮಿಲಿಟರಿ ನರ್ಸಿಂಗ್. ನಾವು ಒಂದು 10 ವರ್ಷ ಬಿಟ್ಬಿಟ್ಟು ಹೋಗ್ಬಿಡು ಮತ್ತೇನಿಲ್ಲ ಅಂತ ಹೇಳಿ. ಆಮೇಲೆ ನಮ್ಗೆ ಅನಿಸ್ತು ನಮ್ಮದು ಏನಾದ್ರು ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಸೊಸೈಟಿ ಆರ್ ಟುವರ್ಡ್ಸ್ ದ ಪ್ರೊಫೆಷನ್. Then Somshekhar, myself, we started one association, Karnataka Nurses Association. With that, we filed a case into the High Court. 12 years our case naditu. Our 12 years case, again in the 2025, the January, they gave a verdict case. This is totally gender bias as per the Constitution of India. You cannot make it like that. Ade MBBS ಆದವರು obstetric and gynecology, male doctor are there into the military. They conducted delivery, but now because we are male nurses, they did not allow. So these all points we had given, and we won the court verdict in the October, that is 2025. So I need to say that we should give back something back to the society over there so that it will be helpful. But ನಾನು ಒಂದು ಇನ್ನೊಂದು verdict ಹೇಳಿದ್ರು, because I have filed a case over there, they said me your age will be considered 13 years back when you have filed the case, so you are eligible to enter into military nursing services. If you want, you can enter into there. But anyhow, I was not interested to enter over there, but still it is an opportunity for the male people to enter. So there are a number of things what we can make as a difference. And second, last thing is we should always maintain a relationship with the other professionals. Now, ನಮ್ಮ profession nagiddra we will not have our knowledge. So we should learn from the other professions also over there. Get mingle with other professions, medical, dental, pharmacy, all those people. Get the ideas from there and then try to implement over there. ಈ MBA ಲಿಂದ ನಾವು ಒಂದು ಕಲ್ತಿದ್ದಪ್ಪ ಅಂತಂದ್ರೆ there was a one example is a hotel industry was there. ಈ ಎಲ್ಲ ಹೋಟೆಲಲ್ಲಿ ತೆಂಗಿನಕಾಯಿ ಒಬ್ರು ಮಾರ್ತಿದ್ರು, ಎಲ್ಲ ಹೋಟೆಲಿಗೆ ಹೋಗಿ ತೆಂಗಿನಕಾಯಿ ಕೊಡ್ತಿದ್ರು. ಸೊ ಒಬ್ಬ ಹೊಸ ಕ್ಯಾಂಡಿಡೇಟ್ ಬಂದಾಕಿ ನನ್ನೂ ತೆಂಗುಗಳು ಇನ್ ಮೇಲೆ ಹೋಟೆಲಿಗೆ ಕೊಡಬೇಕು. ನಾವು ಯಾವ ಹೋಟೆಲಿಗೆ ಹೋಗ್ತಿದ್ದ ಆ ಹೋಟೆಲ್ದವ್ರು ಹೇಳ್ಬಿಡ್ತಿದ್ರು ಇಲ್ಲ ನೀವು ಟೆಂಗ್ ಕೊಡಕ್ಕೆ ಹೋಗ್ಬೇಡಿ, ನಮ್ಗೆ ಆಲ್ರೆಡಿ ಬೇರೆ ವೆಂಡರ್ಸ್ ನಾವು ಯಾವಾಗಲೂ ರೆಗ್ಯುಲರ್ ಆಗಿ ಅವ್ರ ಕಡೆ ಅಂತ ಹೋಗ್ತಿದ್ವಿ. ಸೊ ಈ ವಾಂಟೆಡ್ ಟು ಮೇಕ್ ಸಮಥಿಂಗ್ ಡಿಫ್ರೆನ್ಸ್ ಓವರ್ ದೇರ್. ಅದಕ್ಕೆ ಅವ ಏನು ಮಾಡ್ದ, ಅದೇ ಹೋಟೆಲಿಗೆ ಹೋಗಿ ಹೇಳ್ದ, ಸರ್ ನಾನು ಟೆಂಗ್ ಮೇಲೆ ಎಲ್ಲರೂ ನಮ್ದು ಸೀಲ್ ಹಾಕಿರ್ತೀನಿ, ನಾನು ಹಿಂಗೆ ಕೊಟ್ಬಿಡ್ತೀನಿ, ಅಪ್ಪಿ ತಪ್ಪಿ ನೀವು ಹೊಡೆದ ನಂತರ ಅದು ಕೆಟ್ಟಿತ್ತಪ್ಪ ಅಂದ್ರೆ ನಾನು ವಾಪಸ್ ನೋಡಿ ಹೋಗ್ತೀನಿ ಫ್ರೀ ಆಗಿ ಅಂತೇಳಿ. ಸೊ ಎಲ್ಲರಿಗೆ ಹೋಟೆಲ್ದವ್ರಿಗೆ ಅನಿಸ್ತು ಯೂಶಲಿ ನಾವು ಒಂದು 15 ಟೆಂಗ್ ತೊಗೊಂಡೇವಪ್ಪ ಅಂದ್ರೆ ಅದ್ರೊಳಗೆ 1 ಅಥವಾ 2 ಕೆಟ್ಟಿರ್ತಾವ. ಸೊ ಇದು ಚಲೋ ಐತಲ್ಲ ಆಪ್ಷನ್, 2 ಟೆಂಗ್ ವಾಪಸ್ ಕೊಟ್ಟು ಮತ್ತೆ ಹೊಸ ಹೋಗ್ಬೇಕಂತೆ. ಸೊ ಈ ಇಂಪ್ರೂವ್ಡ್ ಹಿಸ್ ಮಾರ್ಕೆಟಿಂಗ್ ಓವರ್ ದೇರ್ ವಿತಿನ್ ಎ ಸ್ಪ್ಯಾನ್ ಆಫ್ ಮೇ ಬಿ ಅರೌಂಡ್ 2 years, 3 years. Majority of the hotels, 80% hotels all started to do it. And he did something innovative for which it is recognized. And we know that the nursing profession is not that recognized when it compares to the other health sciences. So we should make a difference. So myself and Somshekhar, we felt that we need to make a difference. And we started making a difference is, yaar nursing or mushirtiri, you can go and teach to about the communicable diseases, menstrual hygiene, all these things to the school children and the P1 colleges over there. So then those people will understand, yes, there is a nursing profession. They are also very capable. So these all things you can make a lot of a difference into the profession. So lastly, I would like to say certain things which is most important. ಈ ಜೀರೆ ಸರ್ ಬಗ್ಗೆ ನನಗೆ ಹೆಚ್ಚಿಗೆ ಇವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಇವ್ರ ಬ್ರದರ್ ಬಗ್ಗೆ ನನಗೆ ಹೆಚ್ಚಿಗೆ ಗೊತ್ತಿತ್ತು. GNM, the first 5 years before when GNM nursing was about to start over here, the first inspector who came was myself over there, who came as an inspector of this institution. So avantage ee building irlilla, a hospital building alli first 5 years back I am saying. So avantage hogidde. But the very good thing about I liked about GNS during the time of inspection was ಎಲ್ಲರಿಗೆ ಆಸ್ತಿ ಕೋಟಿಗಟ್ಟಲೆ ಆಸ್ತಿ ಇರ್ತದೆ, ಬಟ್ ದೇ ವಾಂಟ್ ಟು ಡೂ ಸಮಥಿಂಗ್ ಫಾರ್ ಎ ಸೊಸೈಟಿ ವಿಚ್ ಐ ಕುಡ್ ಅಂಡರ್ಸ್ಟ್ಯಾಂಡ್. ಅವ್ರ ಹತ್ರ ಯಾರು ಬಂದು ಏನಾರ ಹೆಲ್ಪ್ ಕೇಳ್ತಿದ್ರು, ಬಟ್ ಏನ್ ಬೇಕು ದಾನ ಧರ್ಮ ಮಾಡ್ಕೊಂಡು ಹೋಗ್ಬಿಡ್ತಿದ್ರು. That I like their one. And second thing I like the most important is present generation we want to always have a nuclear family. And youth family ನೋಡಿದ ಕೂಡಲೇ ನನಗೆ ಭಾಳ ಲೈಕ್ ಆಗಿದ್ದಪ್ಪ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ. ಇವತ್ತು ನಾಳೆ ಬರೀ ಸಿಂಗಲ್ ಫ್ಯಾಮಿಲಿ. But this
family made us feel that a joint family, how happily they can be there with the children and the grandchildren also. This can understand with that. And the third thing is simplicity. ಸರ್ ಅಂತಿದ್ರೆ ಯಾವಾಗಲೂ ಸರ್ ಗಳಿಸ್ಬೇಕು ಅಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯಾಗ ಇದ್ದವ್ರು 5 ಮಂದಿ ಕೂಡಿಸಿ ಕುಂತೇವಪ್ಪ ಅಂತಂದ್ರೆ 1 ವರ್ಷನಾಗ 5-6 ಕೋಟಿ ಆರಾಮಾಗಿ ಗೆಲ್ಲಿಸ್ಬಿಡ್ತೀವಿ ಅಂತೇಳಿ. ಬಟ್ ರೊಕ್ಕದ ಸೈಡ್ ಇಟ್ಟು ನಾವು ಏನು ಇದು ಕೊಡಬೇಕು ಅನ್ನೋದು ನನಗೆ ಭಾಳ ಇಂಪಾರ್ಟೆಂಟ್ ಐತಿ. ಅದೇ ದಟ್ ಸರ್ವಿಸ್ ಐ ಆಮ್ ಗೋಯಿಂಗ್ ಟು ಗಿವ್ ಇಟ್. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಿ ಶುಡ್ ಲರ್ನ್ ಫ್ರಮ್ ದಿಸ್ Gire brothers, saying that we should give some back, little to our society back, whatever we have gained. It may not be the bigger amount, it may be a smaller amount. ಈ ಕಲ್ಮಟ್ಟಿಗೆ ಗೊತ್ತೈತಿ, ಯಾರ್ಯಾರು ಬಡವರು ಇರ್ತಾರೆ ನಮ್ಮಲ್ಲೇ ಇನ್ಸ್ಟಿಟ್ಯೂಷನ್ ಬಡವರು ಇರ್ತಾರೆ, ದೇ ವಾಂಟ್ ಟು ಡಿಸ್ಕಂಟಿನ್ಯೂ ಓವರ್ ದೇರ್. ಹಿ ಹ್ಯಾಸ್ ಪೇಡ್ ಫೀಸಿಗೆ 5,000 ರೂಪಾಯಿ ಕಡಿಮೆ ಐತಲ್ಲ ಅಥವಾ 5,000 ರೂಪಾಯಿ ಅಂತ ಕೊಟ್ಬಿಟ್ಟಿರ್ತಾರೆ, ವಾಪಸ್ ಇಸ್ಕೊಂಡಿರಕ್ಕಿಲ್ಲ. ಮತ್ತು ಅವ್ನು ಹೇಳಿರ್ತಾರೆ ಅವ್ನಿಗೆ ನೀವು ವಾಪಸ್ ಕೊಡಕ್ಕೆ ಬರಕ್ಕೆ ಹೋಗ್ರಿ, ಇನ್ನೊಬ್ರು ಯಾರೇ ಬಡವರು ಬಂದರು ಅವ್ರು ಕೇಳಿದ್ರಪ್ಪ ಅಂದ್ರೆ 5,000 ರೂಪಾಯಿ ಅವ್ರಿಗೆ ಎಜುಕೇಷನ್. I need to say that these small acts can make lot of a difference. ಅವ್ರು ನಾಳೆ ದಿವಸ ದೊಡ್ಡ ಪೊಸಿಷನ್ನಾಗ ಹೋಗಿ ಬಂದಿಕೇಶನ್ ನಮ್ಗೆ ಅಂದರು ಕಲ್ಮಠ್ ಸರ್ ನೀವು ಒಂದು 5,000 ರೂಪಾಯಿ ಕೊಟ್ಟಿದ್ರಿ, ಅದು ನನಗೆ ಭಾಳ ಹೆಲ್ಪ್ ಆಯಿತು ಅಂದ್ರೆ ದ ಬಿಗ್ಗೆಸ್ಟ್ ಹ್ಯಾಪಿನೆಸ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಯು ವಿಲ್ ಗೆಟ್ ಡ್ಯೂರಿಂಗ್ ದಟ್ ಟೈಮ್. ಆ್ಯಂಡ್ ಟು ಟೆಲ್ ಅಬೌಟ್ ಸೋಮಶೇಖರ್ ಕಲ್ಮಠ್, ಒನ್ ಪಾಯಿಂಟ್ ಇಸ್ ಈಗ 14 ವರ್ಷ ಇದ್ದಲ್ಲ ನಮ್ಮ ಕಡೆ, 16 years he was there in our institution. At this time he left the metropolitan city and came to this place over there. His intention is one clear over there, that I am going to one place, I need to do something innovation over there, something standard, I have to build it. And I have come before also this institution and now also I am seeing that there is a lot of drastic changes which has taken place. Infrastructure ಬಗ್ಗೆ ಎಲ್ಲರೂ ಮಾಡಬಹುದು, ಈ ಮ್ಯಾನೇಜ್ಮೆಂಟ್ ಅವರು ಎಲ್ಲರೂ ಕೊಟ್ಬಿಡ್ತಾರೆ, ನಿಮಗೆ ಏನು ಬೇಕು ಎಲ್ಲ ಕೊಟ್ಬಿಡ್ತಾರೆ. But what is the quality which has to be looked? For example, the discipline. ಇವತ್ತು ನಾನು ಮಕ್ಕಳಿಗೆ ಕಂಟ್ರೋಲ್ ಆಗಿ ನಾವು ಒಂದು ತಾಸು ಇಟ್ಕೊಂಡು ಕುಂದಿರ್ಬೇಕಪ್ಪ ಅಂತಂದ್ರೆ ಹರಿಭ್ರಮ ಬಂದ್ಬಿಡ್ತದೆ. ಸೊ ಯು ಕೆನಾಟ್ ಮೇಕ್ ದಮ್ ಕೀಪ್ ಸೈಲೆಂಟ್ ಓವರ್ ದಟ್. ದಟ್ ಡಿಸಿಪ್ಲಿನ್ will come with the good leaders like Somshekhar Kalmad, and he has proved that by seeing all of your students. I am very happy that under his leadership and the leadership of the management, this institution will continue to grow further into the greater heights. So once again I thank the management of Gire sir and Somshekhar Kalmad for inviting me for this wonderful occasion. Thank you one and all. Thank you, sir, for your inspiring and thoughtful provoking words. Words spoken with wisdom have power to inspire and transform. To grace us with such words, I respectfully invite our guest of honor, Dr. M.B. Tadalgi, member of Karnataka State Nursing Council, Bengaluru, and Assistant Professor, BLDES College of Nursing, Tikota, to address the gathering. ಸರ್ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಯಾರ ಸರ್, ಮಧ್ಯಾಹ್ನದ ಬಿಡಲಾಗಿ 11 o'clock ಸ್ಟಾರ್ಟ್ ಆಗಿದೆ. ಅದು ಆಲ್ಮೋಸ್ಟ್ ಅದು ಊಟದ ಟೈಮಲ್ಲಿ ನಾವಂತೂ ಏನು ಮಾತಾಡೋಕೆ, ಯಾಕಂದ್ರೆ ಸ್ಟೇಜ್ ಮೇಲೆ ಯಾರಾದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಕೂತ್ಕೊಂಡು ಹೋಗ್ತಾರೆ. ಅವ್ರೆಲ್ಲ ನಮ್ಮ ಗುರುಗಳು ಏನು ಮಾತಾಡ್ಬೇಕಾಗಿಲ್ಲ, ನಮ್ಮ ದಿನ ಸಣ್ಣ ವಯಸ್ಸು, ಅವರೆಲ್ಲ ನಮ್ಮ ಕಲಿಸಿದ ಗುರುಗಳು ಎಲ್ಲರೂ ಒಂದೊಂದು ತಾಟ್ನಾಗ ಅದಾರ. ನಾವಿನ್ನ 38, 39 ನಮ್ಮ ಕಲಿತಿ ಒಂದು ಇದು ಖುಷಿ ನಮಗೆ. ಅದು ಒಂದು 2 ಭಾಳ ಏನು ಮಾತಾಡಲ್ಲ, ಹಂಗೆ 2 ತಾಸು ಮಾತಾಡಲ್ಲ, ಏನೂ ಇಲ್ಲ, 1 ತಾಸು ಇಲ್ಲ, ಏನೂ ಇಲ್ಲ. ಜಸ್ಟ್ ಅವಸರ ಇರುತ್ತೆ, ಮತ್ತು 2 ನಿಮಿಷ 20 ನಿಮಿಷ ಮಾತಾಡಲ್ಲ. ನಾನು ಬರೀ 5 ನಿಮಿಷ ಮಾತಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಅಷ್ಟೇ ನಾನು ಭಾಷಣಕ್ಕಾಗಲ್ಲ, ಅಷ್ಟೇನು ಭಾಷಣಕ್ಕಾಗಲ್ಲ, ಹಂಗೇನೇನಿಲ್ಲ. ಸೊ ಮೊದಲನೇದಾಗಿ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯ ತಿಳಿಸುತ್ತಾ, ವೇದಿಕೆ ಮೇಲೆ ಆಸೀನರಾದ ಡಾಕ್ಟರ್ ಮಡಿವಾಳಪ್ಪ ಸರ್, ಇನ್ನೂರು ಮಾರ್ಗದರ್ಶಕರು ಆಲ್ರೆಡಿ ಮಾತಾಡಿದ್ರೆ ಡಾಕ್ಟರ್ ಸಂಜಯ್ ಪೀರಾಪುರ್ ಸರ್. ಸಂಜಯ್ ಪೀರಾಪುರ್ ಸರ್ ಒಂದು ಬ್ರ್ಯಾಂಡ್ ಅದ, ಒಂದು ಹೆಸರು ಅದು ನಾರ್ತ್ ಕರ್ನಾಟಕನ ಆಲ್ರೆಡಿ ಹೇಳಿದವರು, ಅವ್ರೊಂದು ಹೆಸರು ಅದ. ಅವ್ರಿಗೂ ನಾ MSc ಕಲಿಯಕ್ಕೆ ಅವರೇ ಕಾರಣ, MSc ಕಲಿಯಕ್ಕೆ ಅವರೇ ಕಾರಣ. ಹೌದು, ಯಾಕಂದ್ರೆ ಅವರೊಂದು ಏನು ಹೇಳಿದ್ರಲ್ಲ ಸರ್, ಡಿಸಿಪ್ಲಿನ್ ಇದು ಅಂತೇಳಿ ಸರ್ ಆಲ್ರೆಡಿ ಹೇಳಿದ್ರು. ಏನು ಹೇಳಿದ್ರು ಮಡಿವಾಳಪ್ಪ ಸರ್ ಅಂದ್ರೆ, ನಮ್ಮ ರಾಜ್ಯದಾಗ ಎಷ್ಟೋ ನರ್ಸಿಂಗ್ ಕಾಲೇಜ್ ಇದಾವೆ, ಬರೀ ಪೇಪರ್ನಾಗ ಇದಾವೆ. ಎಲ್ಲಿದಾವೆ? ಪೇಪರ್ ಅವ್ರಿಗೆ ಅಡ್ರೆಸ್ ಹುಡುಕಾಡಿ ಸಿಗೋದಿಲ್ಲ, ಜೋಡಿ ಟ್ಯಾಗ್ ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ಅಂತಲ್ಲಿ ಸರ್ ಒಂದು ಅವೇರ್ನೆಸ್ ಮಾಡಿ ನಮ್ಮ ಸ್ಟೇಟ್ ಒಳಗೆ ಯಾರಾದರೂ ಮಾಡಿದ್ರು ಅಂದ್ರೆ ಡಾಕ್ಟರ್ ಸಂಜಯ್ ಪೀರಾಪುರ್ ಸರ್. ಮೂರನೇದಾಗಿ ಈ ಕಾಲೇಜಿನ ಅಧ್ಯಕ್ಷರು, ನಾನು 2008 ನನ್ನ ಡೇಟ್ ಆಫ್ ಬರ್ತ್ 1986.
86 ಹುಟ್ಟು ನಮ್ಮ ಮನೆ ಟಿವಿ ಇದ್ದಿಲ್ಲ. ಆದ್ರೂ ಸರ್ ಒಂದೇ ಒಂದು ನಾನು ಟಿವಿ ಒಳಗೆ ಒಂದ್ಸಲ ಭಾಷಣ ಮಾಡಿದ್ದೆ. ಸರ್ ನನ್ನ ಹೆಸರು ಕೇಳಿದಿಲ್ಲ. ಈಗ ಬಂದು ಒಂದು ಪೇಪರ್ ನೋಡಿದೆ, ನಾನು ಟಿವಿ ಒಳಗೂ ಮಾತಾಡಿದ್ದೀನಿ, ಆರ್ಟಿಕಲ್ಸ್ ಬರ್ದೀನಿ, ಎಲ್ಲ ಮಾಡಿರ್ತಾರೆ. ಸರ್ ಒಂದು ಖುಷಿಯಿಂದ ₹5 ಡಾಕ್ಟರ್ ಅಂತ ಒಂದು ಇದಾಗಿತ್ತು. ₹5 ಡಾಕ್ಟರ್ ಅಂತೇಳಿ ಅದನ್ನು ಬರ್ತೀನಿ ನಾನು. ಸೊ ಅಧ್ಯಕ್ಷರಿಗೆ ಹಾಗೂ ಮೂರನೇದಾಗಿ ಹೇಳೋದು ನೀವು ಸೋಮಶೇಖರ್ ಕಲ್ಮಠ್ ಸರ್. ಇದರಲ್ಲಿ 22 ವರ್ಷ ನರ್ಸಿಂಗ್ ಕ್ಷೇತ್ರ ಇತಿಹಾಸ. ರಾಜೀವ್ ಗಾಂಧಿ ಹುಟ್ಟಿದ್ದು 25 ವರ್ಷಕ್ಕೆ. ಯಾರು ಒಬ್ಬರು ಚುನಾಯಿತ ಪ್ರತಿನಿಧಿ ನರ್ಸಿಂಗ್ಗಳು ಈ ಮೇಡಮ್ ಅದರ BDS ಕಲಿತಾರೆ, MBBS ಕಲಿತಾರ. ನಮ್ದು ವ್ಯಾಲ್ಯೂಷನ್ ಎಂತ ಆಗ್ತಿತ್ತಪ್ಪ, ನಾವೆಲ್ಲ ಬೇಸ್ ನರ್ಸಿಂಗ್ ಈಗ ಬೇಗ ಡಿಜಿಟಲ್ ವ್ಯಾಲ್ಯೂಷನ್ ಇತ್ತು. ಬೇಗ ನಿಂದು ಪೇಪರ್ ಚೆಕ್ ಮಾಡಿದ್ರೆ ಡಿಜಿಟಲ್ ವ್ಯಾಲ್ಯೂಷನ್ ಇತ್ತು ಇಲ್ಲ. ನಮ್ದು ಯಾವಾಗ ಈ ಪೇಪರ್ನ ಸೆಪ್ಟೆಂಬರ್ ಬರೆದ್ರೆ ಮುಂದೆ 7 ತಿಂಗಳು ಬರ್ತಿತ್ತು ರಿಸಲ್ಟ್. ಅದೊಂದು ಫೇಲ್ ಆಗಿದ್ದು ಅಂದ್ರೆ 6 ಮಂತ್ ಬ್ಯಾಕೆ. ಅದನ್ನ ಆಫ್ಟರ್ ಎಂಡ್ ಆಫ್ ಪ್ರಾಕ್ಟಿಕಲ್, ನಿಮ್ದು ಕೊನೆ ಏನು ಪ್ರಾಕ್ಟಿಕಲ್ ಇರ್ತಲ್ಲ ಆ ಡೇ ರಿಸಲ್ಟ್ ಮಾಡೋರು ಯಾರಪ್ಪ ಅಂದ್ರೆ ಅವರು ಡಾಕ್ಟರ್ ಸೋಮಶೇಖರ್ ಕಲ್ಮಠ್. ಗೊತ್ತಿಲ್ಲ ನಿಮಗೆ, ನರ್ಸಿಂಗ್ ಫಸ್ಟ್ ಸೆನೆಟ್ ಮೆಂಬರ್ ಆದವರು ಅವರೇ, ಇದನ್ನ ಮಾಡಿದವರು ಅವರೇ. ಯಾರಿಗೆ ಏನೂ ಗೊತ್ತಿದ್ದಿಲ್ಲ. ನಮ್ಗಾದ್ರೂ ನರ್ಸಿಂಗ್ ಭಾಳ ಕಡಿಮೆ. ನಾವೆಲ್ಲ ಬೇಸ್ ನರ್ಸಿಂಗ್ ಮಾಡಿದ್ರೆ ದೊಡ್ಡ ಒಂದು ಎಫ್ ಹಾಕಿ ಮಾಡ್ಬಿಟ್ರೆ ಸಾಕಿರ್ತದೆ. ನಮ್ದು ಯಾವಾಗಲೂ ಪಾಸಿಟಿವ್ ಡಿಫೆನ್ಸ್ ಮೆಕ್ಯಾನಿಸಮ್ ಭಾಳ ಸಬ್ಲಿಮೇಷನ್ ಅಂತ ಅಥವಾ ನೀವು ಸಬ್ಸ್ಟಿಟ್ಯೂಷನ್ ಅಂತ ಏನಂತೀವಿ. ನನ್ನ ಮಗ ಡಾಕ್ಟರ್ ಅದಕ್ಕೆ ಬಿಡ್ರಿ, ಒಟ್ಟು ಎಫ್ರನ್ ಹಾಕೊಂಡಲ್ಲ ಸಾಕ್ರಿ ಅಂತ ಹೇಳಿ. ಸೊ ಸೋಮಶೇಖರ್ ಸರ್ ಅವರು ಇವರೆಲ್ಲರೂ ಕಳ್ಸ್ಯಾರ ಅಂತ ಎಲ್ಲ ಕ್ರಾಂತಿ ಮಾಡಿ. ಅದಕ್ಕೆ ನಮ್ಮ ಗುರುಗಳು ಎಲ್ಲರೂ ಟೋಟಲ್ 3 ಮಂದಿ, ಬ್ರಹ್ಮ ವಿಷ್ಣು ಮಹೇಶ್ವರ, ಅವರೆಲ್ಲ ಮುಗಿಸಿರೋರು. IAS ಮುಗಿಸಿದ್ರು. ಮತ್ತು ಇನ್ನೊಂದು ಬಿಟ್ಟರು, ಅವರು ಲಾಸ್ಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಬಿಟ್ಟರು. ಇನ್ನೊಂದೊಂದು ಕರ್ನಾಟಕದ ಮಣ್ಣಿನ ಗುರುದವ್ರು ಏನಪ್ಪ ಅಂದ್ರೆ ಇವರೇನು ಮೆಂಬರ್ ಆಫ್ ಪಾರ್ಲಿಮೆಂಟು, ಇವ್ರು ಯಾರು IAS ಆಫೀಸರ್ ಎಲ್ಲಿ ಕಲ್ತಾರ ಅವರು? ಕರ್ನಾಟಕ ಹೋಗಿ ಕಲ್ತಾರ. ಅದು ಒಂದು ನಮ್ಮ ಹೆಮ್ಮೆ ವಿಷಯ. ನಿನ್ನೆ ಒಬ್ಬರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು. ನಿನ್ನೆ ಜಾಸ್ತಿ ಎಲ್ಲಿದ್ರು? RR ಕಾಲೇಜ್ ಅವರು. ಅವ್ರ ಹೆಸರು ಮಿಸ್ ಸೆಮಿನಾ ಮಿಯಾ. RR ಕಾಲೇಜ್ ಇಲ್ಲಿ ರಾಜರಾಜೇಶ್ವರಿ ನರ್ಸಿಂಗ್ ಕಾಲೇಜ್ನಾಗ BSc ನರ್ಸಿಂಗ್ ಮುಗಿಸಿ ಅವ್ರೇನಾದ್ರು ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಿನಿಮಮ್ ಅಂದ್ರೆ 560 ಅವರು ಲೋಕಸಭಾ ಸದಸ್ಯರಾದ್ರು. NS ಸರ್ ಅಂತ ಹೇಳಿದ್ರು. ಇನ್ನೊಂದು ನಿಜಾಮ್ ಅಂತ ಹೇಳಿದ್ರು, ಹೆಲ್ತ್ ಡಿಪಾರ್ಟ್ಮೆಂಟ್ EMS ಡೆಲ್ಲಿ ಉಳ್ಕೊಂಡ್ರು. ಅವರು ನೇಪಾಳ ದೇಶದ ಆರೋಗ್ಯ ಇಲಾಖೆ. ಒಂದೇ ಒಂದು ನಾನು ಜಾಸ್ತಿ ಮಾತನಾಡಲ್ಲ. ನಾವು ಬಂದಿದ್ದಕ್ಕೆ 4 ವರ್ಷ ಕಲಿಯಾಕ ಒಂದು ಮೋಟೋ ಹೇಳಿದ್ರು, ಎಲ್ಲ ಹೇಳಿದ್ರು. ಸರ್ 4 ವರ್ಷ ಏನು ಮಾಡ್ಬೇಕಂದ್ರೆ ನಾ ಎದಕ್ಕೆ ಬಂದೀನಿ, ವಾಟ್ ಇಸ್ ಅವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಂದು ಏನು ಮೇನ್ ಮೋಟೋ, ಏಮ್ ಅಂತ ಗೋಲಿಗೆ ಡಿಫ್ರೆನ್ಸ್, ಏಮ್ ಅಂತ ಟಾರ್ಗೆಟ್ ಡಿಫ್ರೆನ್ಸ್. ಇವತ್ತೇ ವಾಟ್ ಇಸ್ ಯುವರ್ ಏಮ್ ಅಂತ ಕೇಳ್ತೀರಿ, ಗೋಲ್ ಅಂತ ಕೇಳ್ತೀರಿ, ಎಲ್ಲ ಕೇಳ್ತೀರಿ. ಬಟ್ ಅಚೀವ್ಮೆಂಟ್ ಹೆಂಗಿರ್ಬೇಕಪ್ಪ ಅಂತ ಒಂದು ಸಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಎಷ್ಟು ಬರ್ತಿದ್ರು? ಸ್ವಾಮಿ ವಿವೇಕಾನಂದರು ಎಷ್ಟು ವರ್ಷ ಬರ್ತಿದ್ರು ನೋಡ್ರಿ. ಎಲ್ಲರೂ ನಮ್ಮ ದೇಶದ ಬಗ್ಗೆ ಬೇರೆದವ್ರಿಗೆ ಗೊತ್ತಾ, ನಮಗೆ ಗೊತ್ತಿಲ್ಲ. ಅದೇ ಇಲ್ಲ ನಮ್ಮ ನರ್ಸಿಂಗ್ ಹೆಂಗಂದ್ರೆ ಈಗ ನಮ್ದೆಲ್ಲ ಒಂದು ಇದು ಏನಾದರೂ ಆಯ್ತು, ಒಂದು ಟ್ಯಾಬ್ಲೆಟ್ ಕೊಟ್ಟಂದ್ರೆ ಏನು ಮಾಡ್ತೇವೆ, ಗೂಗಲ್ದಾಗ ಚೆಕ್ಕೆ ಮಾಡಿಬಿಡ್ತಾನೆ. ಅದಕ್ಕೆ ಒಂದು ಏನು ಹೇಳಿದ್ರೆ ಸಿಂಡ್ರೋಮ್ ಅಂತ ಹೇಳಿದ್ರೆ ಗೂಗಲ್ ಸಿಂಡ್ರೋಮ್ ಅನ್ನೋದು. ಡಾಕ್ಟರ್ ಔಷಧ ಕೊಟ್ಟು ಚೆಕ್ ಮಾಡ್ತೀವಿ ಅಥವಾ ಏನು ಕೊಟ್ಟರು ಚೆಕ್ ಮಾಡ್ತೀವಿ. ಅದು ವೆದರ್ ಕರೆಕ್ಟ್ ರಾಂಗ್ ಗೊತ್ತಿಲ್ಲ ನಾವು. ಸ್ವಾಮಿ ವಿವೇಕಾನಂದ ಎಷ್ಟು ವರ್ಷ ಬರ್ತಾರಪ್ಪ ಅಂದ್ರೆ 39 ವರ್ಷ ಬರ್ತದೆ. ಎಲ್ಲರಿಗೂ ಗೊತ್ತಿಲ್ಲ. ಸ್ವಾಮಿ ವಿವೇಕಾನಂದ ಎಷ್ಟು 30 ವರ್ಷ ಬರ್ತದೆ. ಒಬ್ಬ ದಾರ್ಶನಿಕ ಕಥೆ ಯಾರಿಗೆ ಬರ್ತಾರಪ್ಪ? ನಿಮ್ಮ ತರಣಿ ಸಂಸ್ಥೆ ಏನದಾರಲ್ಲ ಅಧ್ಯಕ್ಷರು ಒಂದು ನೆನಪು. ಎಷ್ಟೋ ಜನ ಹೇಳಿದ್ರಲ್ಲ 5 ಮಂದಿ ಡಾಕ್ಟರ್ ಅದಾರ ಇದು ಅಂತೇಳಿ. ಹೆಂಗಿರ್ಬೇಕಪ್ಪ ಅಂದ್ರೆ ಜೀವನ, ನಾವು ಮರಳುಗಾಡಿನಲ್ಲಿ ನಡೆದು ಹಾಕಿರ್ಬೇಕು. ಮರಳುಗಾಡಿನಲ್ಲಿ ಊರಿದ ಹೆಜ್ಜೆ ಸಾವಿರಾರು ವರ್ಷಗಳ ಅದು ಹಾಗೆ ಇರಬೇಕು. ಹಂಗ ನಮ್ಮ ತರಣಿ ಸಂಸ್ಥೆಯ ಅಧ್ಯಕ್ಷರು ಹಂಗೆ ₹5 ಟ್ರೀಟ್ಮೆಂಟ್ ಯಾರು ಮಾಡಿದ್ ನೋಡ್ರಿ ನೀವು. ಈಗ ವಿದ್ಯಾರ್ಥಿಗಳ ಸಾಧನೆ ಆಗಿರ್ಬೇಕಂದ್ರ ಮರಳುಗಾಡಿನಲ್ಲಿ ಊರಿದ ಹೆಜ್ಜೆ ಸಾವಿರಾರು ವರ್ಷಗಳ ಕಡೆಗೆ ಅದು ಹಂಗೆ ಇರ್ಬೇಕು. ಅವಾಗ ಮಾತ್ರ ನಮ್ದು ಸಾಧನೆ ಹೊಂದಿರುತ್ತೆ. ತಂದೆ ತಾಯಿ ಅಂತ ಹೇಳಿದ್ರಲ್ಲ, ಯಾರು ಕೂತವರೆಲ್ಲ ಪೇರೆಂಟ್ಸ್. ಸರ್ ಪೇರೆಂಟ್ಸ್ ಒಬ್ರು ಎಂಪ್ಲಾಯ್ ಅದಾರ, ಸರ್ ಪೇರೆಂಟ್ ಒಬ್ರು, ಅಪ್ಪರೆಲ್ಲ ಫಾರ್ಮರ್ಸ್, ರೈತನ ಮಕ್ಕಳು. ನಾವೆಲ್ಲ ನಮ್ಮ ಮನೆಗೆ 86 ಹುಡುಗದಾಗ ಟಿವಿ ಇಲ್ಲ. ಆ ಟಿವಿ ಯಾಕೆ ಸಲ ಬಂದ್ರೆ ಬಿಕಾಸ್ ಆಫ್ ದ ನರ್ಸಿಂಗ್ ಪ್ರೊಫೆಷನ್. ಬಿಕಾಸ್ ಆಫ್ ನರ್ಸಿಂಗ್ ಪ್ರೊಫೆಷನ್. ಏನ್ ಸರ್ ಹೆಂಗ್ ಮಾಡಿದ್ರೆ ಈ ನರ್ಸಿಂಗ್ ಕಾಲೇಜ್ ಉದ್ದೇಶ ಏನಪ್ಪಾ ಅಂತಂದ್ರೆ ರೊಕ್ಕ ಮಾಡ್ಬೇಕಂತ ಜೀರಸ ರೊಕ್ಕ ಮಾಡ್ಬೇಕಂತ ಮಾಡಿಲ್ಲ. ಅವ್ರಿಗೇನು ದೇವ್ರು ಕಮ್ಮಿ ಮಾಡಿ ರೊಕ್ಕ ಹೇಗಾದ್ರೂ ಮಾಡ್ಬೋದು. ಅದಕ್ಕೆ ಒಂದು ಜಸ್ಟ್ ಸರ್ಗೆ ಒಂದು ಇನ್ನೊಂದು ಎಕ್ಸಾಂಪಲ್. ಪಶ್ಚಿಮ ಬಂಗಾಳದ ಯಾರು ಕತೆ ಕೇಳಿರಲ್ಲ ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ಆಲ್ಮೋಸ್ಟ್ ಅಲ್ಲ ಕೇಳಿದ್ರು ಒಬ್ಬರು ಇಲ್ಲ ಗೊತ್ತಿಲ್ಲ. ಪಶ್ಚಿಮ ಬಂಗಾಳದ ಒಬ್ಬ ಮಹಿಳೆ ಇದ್ದಂತೆ. ಅವ್ರ ಹೆಸರು ಸುಭಾಷಿಣಿ ಮೇಸ್ತ್ರಿ ಅಂತೆ. ಅವ್ರ ಹೆಸರೇನು? ಸುಭಾಷಿಣಿ ಮೇಸ್ತ್ರಿ. ನಮ್ಮಲ್ಲಿ ಮೊದಲು ಹೆಂಗಿತ್ತಪ್ಪ, ಆಲ್ವೇಸ್ ಏನಿತ್ತು, ಬಾಲ್ಯ ವಿವಾಹ ಜಾಸ್ತಿ. ಈಗ ನಮ್ಮ ಸಿಸ್ಟರ್ 3 ಜನ ಎಷ್ಟಪ್ಪ, ಅವ್ರಿಗೆ 15 ಕಲ್ಸೋದು, ನೀವು ಗ್ರೇಟ್, ನೀವು 10ನೇ 12ನೇ ಕಲ್ಸೋದು. ಅವ್ರಿಗೆ ಮಗಳು ದೊಡ್ಡಕ್ಕೆಲ್ಲ ಮ್ಯಾರೇಜ್ ಕಾಮನ್ ಆಗಿ 12ನೇ ವರ್ಷಕ್ಕೆ ಆ ಸುಭಾಷಿಣಿ ಮೇಸ್ತ್ರಿಗೆ ಮ್ಯಾರೇಜ್ ಮಾಡಿದ್ರ.
24 ವಯಸ್ಸು ಗಂಟೆ ಏನು ಮಾಡೋದು 6 ಮಕ್ಕಳು ಅದು 24 ವಯಸ್ಸಿಗೆ ಎಷ್ಟಾದ್ರಿ 6 ಮಕ್ಕಳು ಅದು ಆಕಿ ಆ 24 ವಯಸ್ಸು ಮಕ್ಕಳು ಏನು ಆ ವಯಸ್ಸಿನಾಗ ಏನಾಯ್ತು ಗಂಡು ತಿಳ್ಕೊಂಡ್ಬಿಟ್ಟ. ಆಕಿ ಏನು ಮಾಡ್ತಿದ್ಲು ಕೈಪಲ್ಯ ಮಾರಾಟ ಮಾಡ್ತಿದ್ದೆ. ಆಕಿ ಕೈಪಲ್ಯ ಮಾರಾಟ ಮಾಡ್ತಿದ್ಲು. ಆಕಿ ಗಂಡು ಸಾಯಕತ್ತಾಗ ಕ್ಲಿನಿಕ್ ಹೋದ್ರ ಯಾವುದೋ ಕ್ಲಿನಿಕ್ ಇದ್ದಿಲ್ಲ. ಜೀರೋ ಸರ್ ಅಂತ ಯಾರು ಓದಿಲ್ಲ. ಜೀರೋ ಸರ್ ಅಂದ್ರೆ 5 ರೂಪಾಯಿ ಕೊಟ್ಟು ನೋಡ್ತಾರೆ. ಮೊದಲು ಯಾರಿದ್ರು ಇದ್ದಿದ್ದಿಲ್ಲ. ಅವಾಗ ಆಕಿ ಒಂದು ಶಪಥ ಮಾಡಿದ್ಲು, ಚಾಲೆಂಜ್ ಆಗ್ತವಲ್ಲ. ಏನ್ ಚಾಲೆಂಜ್ ಆಗ್ತವಲ್ಲಪ್ಪ ಅಂದ್ರ ನನ್ನ ಗಂಡ ಸತ್ತನಲ್ಲ, ನನ್ನ ಪರಿಸ್ಥಿತಿ ಎಲ್ಲ ಯಾರು ಸೋದರಿ ಬರಬಾರ್ದು ಅಂತ ಏನ್ ಮಾಡ್ಲಪ್ಪ ಅಂದ್ರ ಆ 6 ಜನರ ಮಕ್ಕಳಲ್ಲಿ ಏನು 6 ಜನ ಮಕ್ಕಳಿದ್ದಲ್ಲ 6 ಜನ ಮಕ್ಕಳಲ್ಲಿ ಒಬ್ಬನ ಡಾಕ್ಟರೇಟ್ ಮಾಡೋದು. ಅದೇನದು ಸ್ವಂತ ಮನೆ ಇಲ್ಲ, ಇರಾಕ ಒಂದು ಜಾಗ ಇಲ್ಲ, ರೊಕ್ಕ ಇಲ್ಲ. ಇದು ಫ್ಯಾಕ್ಟ್. ನೀವು ಗೂಗಲ್ದಾಗ ಚೆಕ್ ಮಾಡಿದ್ರೆ ಹೆಸರು ಬರುತ್ತೆ. ಇದು ಸುಳ್ಳು ಕಟ್ಟಿನಲ್ಲ ಇರೋಲ್ಲ. ಅದಕ್ಕೆ ನಾವು ಬರ್ತೀನಿ. ಅವೇನ್ ಮಾಡುದು ಎಲ್ಲ ಕಾಯಿಪಲ್ಯ ರೊಕ್ಕ ಮಾಡಿದ್ದು ಒಳ್ಳೆ ಮಾಡಿದ್ದು ಏನ್ ಮಾಡಲಪ್ಪ ಅಂದ್ರೆ ಒಂದು ಅವ್ರ ಮಗನಿಗೆ ಒಬ್ಬ MBBS ಮಾಡಿಸಿದ್ಲು. ಒಂದು ಹಾಸ್ಪಿಟ್ಲ್ ಕಟ್ಟಿ ಆ ಹಾಸ್ಪಿಟ್ಲಿಂದ ಈ 5 ರೂಪಾಯಿ ಹೆಂಗೆ ತೋಟಲ್ಲ ಪಶ್ಚಿಮ ಬಂಗಾಳದಾಗ ಒಂದು ರೆವಲ್ಯೂಷನ್ ಕ್ರಾಂತಿಯಾಗಿ ಎಲ್ಲಾ ಪೇಷಂಟ್ಸಿಗೆ ಫ್ರೀ ಸರ್ವಿಸ್ ಮಾಡೋದು. ಆಕೆ ಭಾರತ ಸರ್ಕಾರ ಪದ್ಮಶ್ರೀ ಪುರಸ್ಕೃತ ಕೊಟ್ಟರು. ಯಾವ ಮಹಿಳೆ ನೀವು ರೋಡ್ ಚೆಕ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ. ಅಂದ್ರ ನಾವು ಸುಭಾಷಿಣಿ ಮಿಸ್ತ್ರಿ ಇಬ್ಬರು ಯಾಕೆ ಹೇಳ್ತೀನಪ್ಪ ಅಂದ್ರ ಸರ್ ಅಂತ ಅಂದ್ರ ಈ ಎಸ್ಪೆಷಲಿ ಏನು ಹೇಳಿದ್ರೆ ಕಲ್ಯಾಣ ಕರ್ನಾಟಕ ಇದು ನಾವು ಹೆಂಗಂದ್ರೆ ಅರ್ಜುನ್ ಇದ್ದಂಗೆ ನಾವು ಈ ಕಡೆ ಕಲ್ಯಾಣ ಕರ್ನಾಟಕ ಹೋಗಲ್ಲ, ಈ ಕಡೆ ಉತ್ತರ ಕರ್ನಾಟಕ ಹೋಗಲ್ಲ, ಮಧ್ಯಮ ಪಾಂಡವ ಪಾರ್ಕ್ ಆದಂಗೆ ಆಗ್ಬಿಟ್ಟೇವೆ. ಅಂತ ತಾಲೂಕಾ ಪ್ಲೇಸಸ್ ಅಲ್ಲಿ ನರ್ಸಿಂಗ್ ಕಾಲೇಜ್ ಮಾಡೋದು ಅಷ್ಟು ಕಷ್ಟ, ಬಹಳ ಕಷ್ಟ. ಹೆಂಗ್ ಗೊತ್ತಾ, ಒಂದು ಮನೆ ಕಟ್ಬೇಕಾದ್ರೆ ನಾವು 10 ಕಡೆ ಲೋನ್ ಹಾಕ್ತೇವೆ. ಒಂದು ಮನೆ ಕಟ್ಟಬೇಕಾದ್ರೆ ನಿಮ್ದು 80 ನಿಮ್ದು ಡಿಫ್ರೆಂಟ್ ವರ್ಡ್ ಇರ್ತದೆ. ಬಟ್ ಇದ್ದ 4 ಮಂದಿ ಒಳಗೆ ನಾವು ಮನೆಯೊಳಗೆ 10 ಕಾನ್ಫ್ಲಿಕ್ಟ್ ಇದ್ದಾಗ ಇಂಥ ತಾಲೂಕಾ ಪ್ಲೇಸ್ ಅಲ್ಲಿ BSc ನರ್ಸಿಂಗು ಡಿಪ್ಲೊಮಾ ತಂದ್ರೆ ಮುಂದಿನ ವರ್ಷಂತೂ ಸೋಮಶೇಖರ್ ಸರ್ ಬಿಡೋದಿಲ್ಲ. ಮತ್ತೆ PC BSc MSc ತರ್ತಾರ. ಅಂತ ಸಂಸ್ಥೆಗೆ ನೀವು ತಗೊಂಡಿರಲ್ಲ, ಅಂತ ಸಂಸ್ಥೆಗೆ ನೀವು ಜಾಯಿನ್ ಇರಲ್ಲ, ಅದೇ ನಿಮ್ಮ ದೈವ ಅಂತ ತಗೊಂಡು ನಾವೇನು ಫಸ್ಟ್ ಪರ್ಸನ್ ಇನ್ ನರ್ಸಿಂಗ್. ಬಟ್ ಅದಕ್ಕೆ ಎಲ್ಲ ಕಾರ್ಯಗಳು ಸಂಜಯ್ ಸರ್ ನಿಂತು ಅವ್ರನ್ನ ಸೆನೆಟ್ ಮೆಂಬರ್ ಮಾಡು. ಬಟ್ ಫಸ್ಟ್ ಹೈಯೆಸ್ಟ್ ಓಟ್ ತಗೊಂಡ್ರೆ ಯಾರಪ್ಪ ಕರ್ನಾಟಕ ಒಳಗಂದ್ರೆ ಸೋಮಶೇಖರ್ ಸರ್. ಭಾಳ ಜನಕ್ಕೆ ಏನಿರ್ತದ ಜಾಸ್ತಿ ಗೊತ್ತಿರಲ್ಲ. ಸೊ ಎಜುಕೇಶನ್ಸ್ ಅಂದ್ರೆ ನಿಮ್ಗೆ ಗೊತ್ತು, ಹೇಳಿದ್ರೆ ಎಜುಕೇಶನ್ ನಿಮ್ಗೆಲ್ಲ ಗೊತ್ತು. ನರ್ಸಿಂಗ್ ಅಂತೂ 4 ವರ್ಷ ವಾಜ್ ಆಗೋದು. ನರ್ಸಿಂಗ್ ಅದೇ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಹಿಂಗೆಲ್ಲಾನು ಗೊತ್ತ. ಎಜುಕೇಶನ್ ಅಂದ್ರೇನು? ನಿಮ್ಮ ಮನೆಯೊಳಗೆ ಬೋರ್ಡ್ ಯೂಸ್ ಮಾಡ್ತಾರೋ ಸಾಲಿಗಲ್ತಿ ಅಂತ ನಾಕಾಯ್ತಾನೆ. ಎಜುಕೇಶನ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ಬಿಹೇವಿಯರ್ ಅಂತ. ಎಜುಕೇರ್ ಅಂದ್ರೂ ಒಂದೇ, ಎಜುಶಿಯರ್ ಅಂದ್ರು ಒಂದೇ. ಅದಕ್ಕೆ ಎರಡು ಕಾನ್ಫ್ಲಿಕ್ಟ್ ಆಗೋದು ಶಿಕ್ಷಣ ತತ್ವಗಳು. ಎಜುಕೇರ್ ಅಂದ್ರೇನು, ಎಜುಶಿಯರ್ ಅಂದ್ರೇನು, ಬೋತ್ ಮೀನಿಂಗ್ ಒಂದೇ. ಅದು ಇರೋಲ್ಲ ಮಂದಿ ಏನಂತ ನಾಶಾನೆ ಯಾವಾಗ ಗ್ರ್ಯಾಂಡೋಸಿಟಿ ಜಾಸ್ತಿ ಏನಂತ ಗ್ರ್ಯಾಂಡೋಸಿಟಿ ಅಂದ್ರೆ ಏನದು ಜಾಸ್ತಿ ಇರ್ತದೆ ಅವಾಗ. ಅಂತ ಈ ಸಂಸ್ಥೆ ಒಳಗೆ ಎಸ್ಪೆಷಲಿ ಈ ಧರಣಿ ಸಂಸ್ಥೆ ಹೇಳಿದಲ್ಲ, ನಾನು ಅಂತ ಭಾಷಣ ಏನು ಮಾಡಿಲ್ಲ. ಅದು ನಾನು KNC ಮೆಂಬರ್ ಆಗಿದ್ದ ಇದು 4ನೇ ಫಂಕ್ಷನ್ ಆದ್ರು. ಬಟ್ ನನಗೇನು ಖುಷಿಯಪ್ಪ ಅಂದ್ರೆ ನಾವು 3 ಸಲ ಫೋನ್ ಮಾಡ್ತಿದ್ವಿ ಯಾರಿಗೆ, ಸೋಮಶೇಖರ್ ಸರ್ಗೆ, ಸರ್ ನಾವು ಪ್ರಾಕ್ಟಿಕಲ್ ಹಾಕ್ರಿ, ಸರ್ ನನಗೆ ಇದು ಹಾಕ್ರಿ ಅಂತೇಳಿ. ಬಟ್ ಅಲ್ವೇ ಸರ್ ನಮಗೆ ಗೆಸ್ಟ್ ಗಾಡಿ ಖುಷಿ, ಸರ್ ನಮಗೆ ಕರೆದಲ್ಲ ಗೆಸ್ಟ್ ಅಂತ ಪ್ರಿನ್ಸಿಪಲ್ ನೀವು ಪಡೆದ್ರಿ, ಅದು ನೀವು ಪುಣ್ಯ. ಇದಕ್ಕೆ ಜಾಸ್ತಿ ನಾವು ಭಾಳ ಮಾತಾಡೋಕ್ಕಾಗಲ್ಲ. ಸೊ ಆಲ್ರೆಡಿ ಹೇಳಿದ್ದಾರೆ ಸರ್. ಸೊ ಇಂಥ ಎಜುಕೇಶನ್ಸ್ ಯಾವಾಗಲೂ ಏನು ಬೇಕಪ್ಪ ಅಂದ್ರೆ ನಮ್ಮ ವ್ಯಕ್ತಿತ್ವದ ಜೊತೆಗೆ ನಾವು ಮುಂದೋಗ್ಬೇಕು. ಬರೀ ಸರ್ಟಿಫಿಕೇಟ್ ಇಸ್ ನಾಟ್ ಇಂಪಾರ್ಟೆಂಟ್. ನಾವು ಏನು ಯಾರ ಜೊತೆನೂ ಒಂದು ಬಿಲ್ಡಿಂಗ್ ಇತ್ತು ಕೆಳಗೆ ಮಾತಾಡ್ತಾರೆ ಇಂಜಿನಿಯರ್, ಬಟ್ ಆಲ್ವೇಸ್ ಸ್ಕಿಲ್ ಹೇಳಿದ್ರು ಸರ್. ಸ್ಕಿಲ್ ಇರ್ಲಿಕ್ಕೆ ನಾವು ಏನು ಮಾಡೋದು, ಎಸ್ಪೆಷಲಿ ನಾವು ಏನದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ AI ನಾನು ಮಕ್ಕ ನಿಮಗಸ್ತಾರ ನಮಗಸ್ತಾರ. ಬಟ್ ಎಸ್ಪೆಷಲಿ ನರ್ಸಿಂಗ್ ಏನಾದರೂ ಕಮ್ಮಿ ಆಗುತ್ತಾ? ಇಂಜಿನಿಯರ್ ಮುಗಿದ್ರೆ 10,000 ತಗೋತಾರೆ. ನರ್ಸಿಂಗ್ ಎಲ್ಲಿ ಹೇಳ್ರಿ 40,000 ಹೇಳಿದ್ರು ಸರ್. 40,000 30,000 ಹೊರಗಿಂದ ಔಟ್ ಆಫ್ ಸ್ಟೇಟ್ ಇರ್ತಾರೆ. 15,000 ಜನ ಇರ್ತಾರೆ. B.Ed ಮುಗಿಸ್ರಿ, MBA ಮುಗಿಸ್ರಿ, ಎಲ್ಲಿ ಬಂದದಪ್ಪ ಅಂದ್ರೆ 10-12,000. ನರ್ಸಿಂಗ್ ಮುಗಿಸಿದ್ರೆ ನೀವು ಸಾಕು 8 to 8 2 ಹಾಸ್ಪಿಟಲ್ ಡ್ಯೂಟಿ ಮಾಡಿದ್ರು 10 ಕೊಟ್ಟರು 20,000. B.Ed ಮಾಡೇನು ಮಾಡ್ತೀವಿ, D.Ed ಮಾಡೇನು ಮಾಡ್ತೀರಿ, ಅವೆಲ್ಲ ಏನಂತಾರೆ ಇನ್ನೊಂದು ಅನ್ಬಾರ್ದು ಓಡ್ ನಾವು BA ಟೀಚರ್ ದಂಡ ಪಿಂಡಗಳು ಅಂತ ಕರಿತಾರೆ. BA BCom BCA ಟೀಚರ್. ನರ್ಸಿಂಗ್ ಆಲ್ವೇಸ್ ಹೆಂಗಪ್ಪ ಅಂದ್ರೆ ಅದು ಮಾಯಿನ ಗಿಡ ಇದ್ದಂಗೆ. ನೀವು ಎಷ್ಟು ಕಲ್ ಯಾಕೆ ಮಾಯಿನ ಗಿಡಕ್ಕೆ ಕಲ್ಲು ಹೊಡಿತಾರೆ. 42,000 ನಾಟ್ ಸ್ಮಾಲ್ ನಂಬರ್ಸ್. ಸೊ ನರ್ಸಿಂಗ್ ಲಾಟ್ ಆಫ್ ಅಪಾರ್ಚುನಿಟಿ ಇದಾವೆ, ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಈ ಸಂಸ್ಥೆಗೆ ನೀವು ತಗೊಂಡಿದ್ರಿ, ನೀವೇನಿಲ್ಲ ಬೆಂಗಳೂರು ಅಡ್ಮಿಷನ್ ಮಾಡಿದ್ರೆ ಎಷ್ಟು ರೀ 14 ಲಕ್ಷ. ನಮ್ಮ ಕಾಲೇಜ್ನಾಗ ಎಷ್ಟದ ರೀ 180 ಅದ, ಮತ್ತೆ 1 ಲಕ್ಷಕ್ಕೆ ಇಲ್ಲೇ ಕಲ್ತಾವ ಮೇಗ 180 1 ಲಕ್ಷ ನಮ್ಮಲ್ಲಿ. ಬಟ್ ಈ ಮೋಟೋ ಏನಪ್ಪ ಈ ಸಂಸ್ಥೆದಪ್ಪ ಅಂದ್ರೆ ಯಾರು ಮಧ್ಯಮ ವರ್ಗದ ಜನ ನರ್ಸಿಂಗ್ ಮಾಡೋದು ಮಿಡಲ್ ಕ್ಲಾಸ್ ಇರ್ತಾರೆ. ಯಾರು ದೊಡ್ಡ ಶ್ರೀಮಂತರಿದ್ರು ಇಲ್ಲಾಕ್ ಮಾಡ್ತಾರೆ,
ಅರೆ ಇದು ಮಾಡ್ತಾರೆ. ಹಾಗೆ ಯಾಕೆ ಮಾಡ್ತಾರೆ ಅವರು? ನರ್ಸಿಂಗ್ ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ಸ್. ಆ ಮಿಡಲ್ ಕ್ಲಾಸ್ ಪೀಪಲ್ಗೆ ಇಂಥ ಗಜೇಂದ್ರಗಢ ತಾಲೂಕು ಮಾಡಿದ್ದಪ್ಪ ಅಂದ್ರೆ ಅವ್ರಿಗೆ 4 ಮಂದಿಗೆ ಹೆಲ್ಪ್ ಆಗಲಿ, 4 ಮಂದಿಗೆ ಒಳ್ಳೇದಾಗಲಿ. ಹಾಂ, ನೀವು ಒಂದೇದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಜರ್ಮನ್ ಸರ್ ಜರ್ಮನ್ ಆಲ್ರೆಡಿ ಮಾಡಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ 19 ಜನ ಹೋಗಿದ್ದಾರೆ ಜರ್ಮನಿಗೆ. ಇವಾಗ ತಿಂಗಳು 10ನೇ ತಾರೀಕು ಕೊಟ್ಟಿದ್ದಾರೆ. ಆ ಜರ್ಮನ್ ಮಾಡ್ತಾರೆ ಸರ್. ಬಟ್ ನಿಮ್ದೇನು 3 ಥಿಂಗ್ಸ್ ಹೇಳಿದ್ರಲ್ಲ, ಒಂದು ಕಾಲೇಜ್ ಬರಬೇಕು, ಒಂದು ರೆಗ್ಯುಲರ್ ಆಕ್ಟಿವಿಟೀಸ್ ಇರಬೇಕು, ಅಟ್ಲೀಸ್ಟ್ ನೀವು ನಿಂತು ಬಂದರೂ ಅಟ್ಲೀಸ್ಟ್ ಒಂದು 4 ಮಾತು ಕೇಳಿರ್ತೀರಿ ಏನಂತೆ. ಸೊ ಆ ದಿಶೆಯಲ್ಲಿ ತಾವೆಲ್ಲ ಒಳ್ಳೆಯ ಭವಿಷ್ಯ ಆಗಿ ಭಾಳ ಮಾತಾಡ್ಬೇಕಂತ ಮಾಡಿದ್ಯಾ, ಭಾಳ ಬೇಡ. ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿದೆ, ಜಾಸ್ತಿ ಏನಾಗುತ್ತೆ ನಾ ರಾತ್ರಿ ಬಂದಾಗ ಕತ್ತಿಗೆ ಮುಂಜಾನೆ ಮತ್ತೊಂದು ಆಗೋದು ಬೇಡ. ಸೊ ನಮ್ಮ ಕಲಿಸಿ 4 ಮಾತುಗಳನ್ನು ಹೇಳ್ಕೊಟ್ಟು ನಮ್ಮ ಗುರುಗಳು ಸೋಮಶೇಖರ್ ಸರ್ ಅವರು ಈ ಸಂಸ್ಥೆಯ ಅಧ್ಯಕ್ಷರು, ಮತ್ತು ಎಸ್ಪೆಷಲಿ ನಮ್ಮ ಶ್ರೀಶೈಲ್ ಸರ್ ಹೆಸರು ಹೇಳಿಲ್ಲ, ಶ್ರೀಶೈಲ್ ಸರ್, ರಂಗನಾಥ್ ಸರ್ ಎಲ್ಲರೂ ಗೊತ್ತು ನನಗೆ. ಇರಲಿ, ನೀವೆಲ್ಲರೂ ಒಳ್ಳೆಯ ಭವಿಷ್ಯ ಅಲ್ಲಿ. ನರ್ಸಿಂಗ್ ಇನ್ನೂ ಅಕ್ಷರ ಹೇಳ್ತೀನಿ, ನರ್ಸಿಂಗ್ ಬೇರೆ ಇದು ಬೇರೆ, ನರ್ಸಿಂಗ್ ಬೇರೆ. ನರ್ಸಿಂಗ್ ಒಂದು ನೀವು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ, ಎಲ್ಲ ಬ್ರ್ಯಾಂಡ್ ಅಂಬಾಸಿಡರ್. ಬ್ರ್ಯಾಂಡ್ ಅಂಬಾಸಿಡರ್ ನರ್ಸಿಂಗ್ 1000 ಮಂದಿ ಮುಗಿಸ್ತಾರೆ ಸರ್. 1000 ಮಂದಿ ಒಳಗೆ ನೀವೊಂದು ಬಟ್ಟೆ ತೊಗೊಳಕ್ಕೆ ಏನು ಮಾಡ್ತಪ್ಪ, ಬ್ರ್ಯಾಂಡೆಡ್ ನೋಡ್ತೀವಿ, ಇದಕ್ಕೆ ಚಲೋ ಏನಂತ ಕೇಳ್ತೀನಿ. ಆ ಬ್ರ್ಯಾಂಡೆಡ್ ಮನುಷ್ಯ ನೀವು ಆರಿ, ನಿಮ್ಮೆಲ್ಲ ಭವಿಷ್ಯ ಒಳ್ಳೇದಾಗಲಿ, ಈ ಸಂಸ್ಥೆ ಇನ್ನೆಂತಕ್ಕೆ ಬೆಳೀಲಿ ಅಂತ ಹಾರೈಸಿ ನಾನು ಮಾತು. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for enlightening the address. Your words will surely guide us, inspire us, and stay with us. Thank you, sir. Now it is time to honor the personalities who gave the grace this occasion with their valuable presence. I humbly request our dignitaries to kindly come forward to receive all honor. A person's success is measured not only by the achievements but also by